ಏನ್ರಿ ಪ್ರಾರ್ಥನಾ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ತಂದೆ ಆದದರೆ ಇದುವರೆಗೆ ನಮ್ಮನ್ನು ಎಲ್ಲರನ್ನು ಜೀವಿತರ ಸಂಖ್ಯೆಲಿಟ್ಟು ತಂದೆ ಕಾಯ್ದು ಕಾಪಾಡಿದಕ್ಕಾಗಿ ಧನ್ಯವಾದ ತಂದೆ. ಅಲ್ಪರು ಅಯೋಗ್ಯರು ಅಂದ್ರೆ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ತಂದೆ, ನಿಮ್ಮ ಪಾದ ಸನ್ನಿಧಿಯಲ್ಲಿ ತಂದೆ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿದಕ್ಕಾಗಿ ಧನ್ಯವಾದ ತಂದೆ. ಈ ಕೂಟಕ್ಕಿನ್ನ ಸಹೋದರ ಬಂದಿಲ್ಲ ತಂದೆ, ಅವರು ಸಹ ತಂದೆ ಬಂದು ತಕ್ಕ ಸಮಯಕ್ಕೆ ನಿನ್ನ ವಾಕ್ಯವನ್ನು ಕೇಳುವಾಗಿ ತಂದೆ ಸಹಾಯ ಮಾಡು ತಂದೆ ಆದ ದೇವರೇ. ಮತ್ತು ಸಹ ತಂದೆ ಮುಂದೆ ಬರುವಂತಹ ಪ್ರಭೋಜನದಲ್ಲಿ ತಂದೆ ನಾವೆಲ್ಲರೂ ಸರಿಯಾದ ಸಮಯಕ್ಕೆ ಕೂಡಿ ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ಎಲ್ಲವನ್ನು ನಡೆಯುವ ತಂದೆ ಸಹಾಯ ಮಾಡು ತಂದೆ. ಈ ಕೂಟದಲ್ಲಿ ನಿಮ್ಮ ದಾಸರ ಮುಖಾಂತರ ಸತ್ಯವಾಕ್ಯವನ್ನು ಕೊಡಬೇಕು ಧನ್ಯವಾದ ತಂದೆ. ನಿಮ್ಮ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಸಹ ಬೇಡ್ಕೊಂಡೆ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ಸಹಾಯ ಮಾಡು. ಆದಿಯಿಂದ ಅಂತ್ಯದವರೆಗೂ ತಂದೆ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೀಳ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ಈ ಒಂದು ಸಮಯದಲ್ಲಿ ದೇವರ ವಾಕ್ಯಗಳನ್ನ ಸತ್ಯವನ್ನು ಕೇಳುವಂತ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ನೋಡ್ತಿರುವಂತಹ ಪಾಠ 3ನೇ ಸಂಪುಟ ರಾಜ್ಯ ಬರಲಿ ಅನ್ನುವಂತ ಒಂದು ಸಂಪುಟದ 6ನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ. ಎಲ್ಲಿಗೆ ಬಂದಿದ್ವಿ? ಎಷ್ಟನೇ ಒಂದು ಭಾಗದಲ್ಲಿ ಇದೀವಿ? 70ನೇ ಭಾಗ. 70ನೇ ಭಾಗದಲ್ಲಿ ಇದ್ವಿ. ಓಕೆ, ಸೊ ಪುಟ ಯಾವ ಪೇಜ್ ನಂಬರ್? 114. 2ನೇ ಪ್ಯಾರ ಯಹೂದ್ಯರ ವಿವಾಹ ಸಂಪ್ರದಾಯಗಳು. ಅಲ್ಲಿಂದ 10 ಮಂದಿ ಕನ್ಯೆಯರ್ದಾಗಿದೆ. ಹಾಗಾಗಿ ನಾವು ಲಾಸ್ಟ್ ಟೈಮ್ ಕೂಡ ನಾವು ಬುದ್ಧಿ ಇಲ್ಲದ ಅಂತ ಕನ್ಯೆಯರ ಬಗ್ಗೆ ನಾವು ನೋಡಿದ್ವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದಂತ ವಿಷಯ ಏನಪ್ಪಾ ಅಂದ್ರೆ ಅದು ಸಭೆ ಒಳಗಡೆ ಇರುವಂತ ಒಂದು ವಿಷಯ. ಅಂದ್ರೆ ಸಭೆ ಒಳಗಡೆ ನಿಮ್ಗೆಲ್ರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥವಾಗಿರ್ಬೇಕು. ಗೋಧಿಯಿಂದ ಹಣಜಿಯಿಂದ ಬೇರ್ಪಟ್ಟಂತ ವರ್ಗದವರು, ಅವರ ಮಧ್ಯದಲ್ಲಿ ಕೂಡ 2 ರೀತಿಯಾದಂತ ಒಂದು ಆಯ್ಕೆ ಸೆಲೆಕ್ಷನ್ ಇದೆ ಅನ್ನೋಂಥ ವಿಷಯವನ್ನ ನಾವು ನೋಡಿದ್ವಿ. ಅಂದ್ರೆ ದೇವ್ರ ಏನ್ ಮಾಡ್ತಿದ್ರೆ, ಈ ಸಭೆ ವರ್ಗದವರಲ್ಲಿ ನಿಜವಾದ ಬುದ್ಧಿಯುಳ್ಳವರು ಅಂದ್ರೆ ಕ್ರಿಸ್ತನಿಗೆ ಮೊದಲಿಂಗಿತ್ಯಾಗ ತಕ್ಕವರು ಯಾರು, ಮತ್ತೆ ಅದನ್ನ ಕಳ್ಕೊಳ್ಳೋರು ಯಾರು ಅನ್ನೋಂಥ ವಿಷಯವನ್ನ ಕೂಡ ಅಲ್ಲಿ ರೀತಿ ನಾವು ನೋಡ್ತಾ ಇದ್ವಿ. ಅದನ್ನ ಕೂಡ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಹಲವಾರು ವಿಷಯ ತುಂಬಾ ಕ್ಲಿಯರ್ ಆಗಿ ನಮ್ಗೆ ತಿಳಿಸಲ್ಪಡ್ತಾ ಇದೆ. ನಾವು ಗಮನದಲ್ಲಿಟ್ಟು ಅದನ್ನ ಕೇಳ್ಬೇಕು. ಮೊದಲನೇದಾಗಿ ನೋಡ್ಬೇಕಾದ್ರೆ ಆ ಒಂದು ಸಮಯದ ಒಂದು ಕಾಲಾವಧಿ ಬಗ್ಗೆ ನಾವು ನೋಡಿದ್ವಿ. 1874 ಯುಗೋ ಮೊದಲಿಂಗನು ಅನ್ನುವಂತ ಶಬ್ದವನ್ನ ಕೇಳಿ ಆತನ ಎದುರುಗೊಳ್ಳೋದಕ್ಕೆ ಹೋಗುವಂತ ವಿಷಯವನ್ನ ನಾವಲ್ಲಿ ನೋಡಿದ್ವಿ ಅಲ್ವಾ? ಸೊ ಇಲ್ಲಿಗೆ ನಿಲ್ಸಿದೀವ ಅದನ್ನ. ಹೌದು ಬ್ರದರ್. ಮುಂದೆ ನಾವು ನೋಡ್ಬೇಕಾಗಿರುವಂತದ್ದು 70ನೇ ಒಂದು ಭಾಗ. ಸೊ ಕಂಟಿನ್ಯೂ ಮಾಡೋಣ ಹಾಗಾದ್ರೆ. ಓದಿ. ಯಹೂದ್ಯರ ವಿವಾಹ ಸಂಪ್ರದಾಯಗಳು ಕ್ರಿಸ್ತನು ತನ್ನ ಸಭೆಯೆಂಬ ಮದುವಣಗಿತ್ತಿಯೊಡನೆ ಮಾಡಿಕೊಳ್ಳುವ ವಿವಾಹಕ್ಕೆ ಒಂದು ಸುಂದರ ದೃಷ್ಟಾಂತವಾಗಿದೆ. ಆಕೆಯ ಕರ್ತನು ಪರಿಗ್ರಹಣ ಅಥವಾ ಮದುವೆಯ ನಿಶ್ಚಿತಾರ್ಥ ಕಾರ್ಯವು 2 ಕಡೆಯವರ ವಿಧಿಯುಕ್ತವಾದ ನಿಷ್ಠಾವಂತಿಕೆ ಒಡಂಬಡಿಕೆಗಳನ್ನು ಸಂಪ್ರದಾಯಬದ್ಧವಾಗಿ ಒಪ್ಪಿಕೊಳ್ಳುವುದು. ಸ್ತ್ರೀಯನ್ನು ತನ್ನ ಗಂಡನ ಮನೆಗೆ ಕರೆದುಕೊಂಡು ಹೋಗುವವರೆಗೂ ತನ್ನ ತಂದೆ ತಾಯಿಗಳ ಮನೆಯಲ್ಲಿಯೇ ಇರುತ್ತಾಳೆ. ಇದಕ್ಕೆ ರೂಢಿಯಲ್ಲಿರುವಂತೆ ನಿಶ್ಚಿತಾರ್ಥ ಅಥವಾ ವಿವಾಹದ ನಂತರ 1 ವರ್ಷಗಳವರೆಗೆ ಹಿಡಿಯಬಹುದು. ಅನ್ಯೋನ್ಯತೆಯ ನೆರವೇರಿಕೆಯು ಆಕೆಗಾಗಿ ಆಕೆಯ ಗಂಡನು ಸಿದ್ಧಪಡಿಸಿರುವ ಮನೆಯನ್ನು ಸ್ವೀಕರಿಸುವುದನ್ನು ಒಳಗೊಂಡಿದೆ ಮತ್ತು ಇದು ಬಹು ದಿನಗಳವರೆಗೆ ನಡೆಯುವ ಸಂಭ್ರಮಾಚರಣೆಯನ್ನು ಒಳಗೊಂಡಿರುತ್ತದೆ. ಇದನ್ನು ಶೋಭನಾ ಹಬ್ಬವೆಂದು ಕರೆಯುತ್ತಾರೆ. ನೇಮಿತ ಸಮಯದಲ್ಲಿ ಮದಲಿಂಗನು ತನ್ನ ಮದವಣಗಿತ್ತಿಗಾಗಿ ಹೊರಡುತ್ತಾನೆ. ಮದವಣಗಿತ್ತಿಯು ಆತನನ್ನು ಸ್ವೀಕರಿಸಲು
ತನ್ನ ಅವರ ಭವಿಷ್ಯದ ಮನೆಗೆ ಹೋಗಲು ಮತ್ತು ಆತನು ಒದಗಿಸುವ ಔತಣಕ್ಕಾಗಿ ತಮ್ಮ ದೀಪಗಳು ಮತ್ತೆಲ್ಲ ಅಗತ್ಯ ಸಿದ್ಧತೆಗಳೊಡನೆ ಸಿದ್ಧರಾಗಿರುವ ತನ್ನ ಕನ್ಯಾ ಸಂಗಾತಿಗಳೊಡನೆ ಕಾಯುತ್ತಿರುತ್ತಾಳೆ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇಲ್ಲಿ ಹೇಳಿರುವಂತ ಒಂದು ವಿಷಯವನ್ನ ನಾವು ಗಮನಿಸಬೇಕಾಗಿದೆ. ಅಕ್ಷರ ನೋಡ್ಬೇಕಾದ್ರೆ ಇಲ್ಲಿ ಮಾತಾಡಲ್ಪಟ್ಟಂತ ವಿಷಯಗಳು ಸತ್ಯವೇದಕ್ಕೆ ಆಧಾರಿತವಾಗಿ, ವಿಶೇಷವಾಗಿ ಸಭೆಯ 2 ವರ್ಗದವರ ಮಧ್ಯದಲ್ಲಿರುವಂತಹ ಈ ವಿಷಯವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಾಮ್ಯದ ರೂಪದಲ್ಲಿ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಆ ಸಾಮ್ಯನ್ನ ಚೂಸ್ ಮಾಡೋದಕ್ಕೆ, ಆಯ್ಕೆ ಮಾಡೋದಕ್ಕೆ ಬಹಳ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ, ಯಹೂದ್ಯರ ಮಧ್ಯದಲ್ಲಿದ್ದಂತ ಒಂದು ವಿಭಾಗದ ಸಂಪ್ರದಾಯವನ್ನ ಆಧಾರವಾಗಿಟ್ಟು ಯೇಸು ಕ್ರಿಸ್ತನು ಸಭೆಗೆ ಮತ್ತೆ ಯೇಸು ಕ್ರಿಸ್ತನಿಗಿರುವಂತ ಒಂದು ವಿಷಯವನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆ ಸಮಯದಲ್ಲಿ, ಆ ಕ್ಷಣದಲ್ಲಿ, ಆ ಒಂದು ಕಾಲದ ಅವಧಿಯಲ್ಲಿ ಇದ್ರ ಬಗ್ಗೆ ನಮ್ಗೆ ನಿಖರವಾದಂತ ಒಂದು ವಿಷಯಗಳು ತಿಳಿದೇ ಇರಬಹುದು. ಅಂದ್ರೆ ಈಗ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಕಾರ್ಯ ಬಂದಿದೆ. ನಮಗೆ ಗೊತ್ತು, ಎಂಗೇಜ್ಮೆಂಟ್ ಅಂಡ್ ಮ್ಯಾರೇಜ್ ಡಿಫ್ರೆನ್ಸ್ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಿಶ್ಚಿತಾರ್ಥ ಮತ್ತೆ ಮದುವೆಯ ಒಳಗಿರುವಂತ ಅದರ ವಿಷಯಗಳ ಬಗ್ಗೆ ಇರುವಂತ ಒಂದು ಮಾಹಿತಿ ಗೊತ್ತಿದೆ ನಮ್ಮೆಲ್ರಿಗೂ. ಅಂದ್ರೆ ನೋಡಿ, ಈಗ ಒಂದು ಹೆಣ್ಣನ್ನ ಇವರಿಗೆ ಅಂತ ನಾವು ನಿಶ್ಚಯ ಮಾಡಿರ್ತೀವಿ, ಆದ್ರೆ ಮದ್ವೆ ಆಗೋದಿಲ್ಲ. ಮದ್ವೆಗೆ ಇನ್ನೂ ಸಮಯ ತಗೊಳುತ್ತೆ. ಅದಕ್ಕೆ ನಿಶ್ಚಯ ಮಾಡುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಈ ಒಂದು ಹೆಣ್ಣಿಗೆ ಇವರೇ ಗಂಡ, ಈ ಗಂಡನಿಗೆ ಇವರೇ ಮೊದಲಿಗಿತ್ತಿ ಅನ್ನುವಂಥ ವಿಷಯವನ್ನ ಅಲ್ಲಿ ನಿರ್ಧಾರ ಮಾಡಿದ್ಮೇಲೆ, ಆ ಮದ್ವೆ ಆಗಿ ಅವರು ಒಟ್ಟಾಗಿ ಜೀವಿತ ಮಾಡೋದಕ್ಕೆ ಕೆಲವೊಂದು ಸಿದ್ಧತೆನ ಮಾಡ್ಬೇಕಾಗುತ್ತೆ. ಅವರು ಇಬ್ರು ಕಡೆಯಿಂದ ಸಿದ್ಧತೆ ಮಾಡ್ಬೇಕು. ಅದಕ್ಕೆ ಕ್ರಮೇಣ 1 ವರ್ಷ ಸಮಯ ತಗೊಳ್ಬಹುದು. ಇದು ಯಹೂದ್ಯರ ಒಂದು ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ ನಿಮ್ಗೂ ಗೊತ್ತಲ್ವಾ, ಆ ವಿಷಯದಲ್ಲಿ ಗಂಡನ ಕಡೆಯಿಂದ 10 ಬೆಳ್ಳಿ ನಾಣ್ಯನ್ನು ಕೂಡ ಏನ್ ಮಾಡ್ತಾರೆ, ಕೊಡ್ತಾ ಇದ್ರು. ಆ ಬೆಳ್ಳಿ ನಾಣ್ಯ ಕೊಡುವಂತ ಉದ್ದೇಶ ಏನಿತ್ತು ಅಂದ್ರೆ, ಅದನ್ನ ಜೋಪಾನವಾಗಿ ಕಾಪಾಡಿಕೊಳ್ಳುವಂಥದ್ದು ಆ ಒಂದು ನಿಶ್ಚಿತಾರ್ಥ ಮಾಡಲ್ಪಟ್ಟಂತ ಹೆಣ್ಣಿನ ಒಂದು ಕೆಲಸವಾಗಿರುತ್ತೆ. ಆ ಸ್ತ್ರೀಯ ಕೆಲಸವಾಗಿರುತ್ತೆ. ಆ ಕನ್ಯೆ ಸ್ತ್ರೀಯ ಒಂದು ಕೆಲಸವಾಗಿರುತ್ತೆ. ಆಕೆ ಏನ್ ಮಾಡ್ಬೇಕು ಅಂದ್ರೆ, ಅದನ್ನ ಜೋಪಾನವಾಗಿ ಕಾಪಾಡ್ಕೊಬೇಕು. ಯಾಕಂದ್ರೆ ಅದು ಸಾಮಾನ್ಯವಾಗಿ ಅಂತಹ ಒಂದು ಬೆಳ್ಳಿ ನಾಣ್ಯಗಳನ್ನ ಹಣೆಯ ಮೇಲೆ ಹಾಕಿ ಶೃಂಗರಿಸಲ್ಪಟ್ಟು ಮದುವೆ ಮನೆಯಲ್ಲಿ ಕುಳಿತುಕೊಳ್ಳುವಂತ ಒಂದು ಕೆಲಸಗಳು ಅಲ್ಲಿ ನಡೀತಾ ಇತ್ತು ಯಹೂದ್ಯರ ಸಂಪ್ರದಾಯದ ಪ್ರಕಾರ. ಅದನ್ನ ನಾವು ಸಾಮ್ಯದಲ್ಲಿ ನೋಡ್ಬೇಕಾದ್ರೆ, ಒಬ್ಬ ಸ್ತ್ರೀ ಏನ್ ಮಾಡ್ತಾರೆ, 10 ಬೆಳ್ಳಿಯ ನಾಣ್ಯದಲ್ಲಿ 1 ನಾಣ್ಯ ಕಳೆದು ಹೋದಾಗ ಅದನ್ನ ಹುಡುಕಿ, ಅದನ್ನ ಸಿಗೋವರೆಗೂ ಅದನ್ನ ಹುಡುಕದೆ ಬಿಡ್ತಾರ? ಇಲ್ಲ, ಅದನ್ನ ಹುಡುಕಿ ಏನ್ ಮಾಡ್ತಾರೆ, ಕಂಡಿಡಿದ್ಮೇಲೆ ತುಂಬಾ ಸಂತೋಷ ಪಡ್ತಾರ ಅಂತ ವಿಷಯ ಇದೆ. ಸಾಮಾನ್ಯವಾಗಿ ನಮ್ಮಲ್ಲಿರುವಂತ ಒಂದು ಬೆಳ್ಳಿ ನಾಣ್ಯಗಳಿಗೋಸ್ಕರ ಯಾರು ಏನ್ ಮಾಡಲ್ಲ, ಕಳ್ದೋದ್ಮೇಲೆ ಅದಕ್ಕೋಸ್ಕರ ಅಷ್ಟೊಂದು ಹುಡುಕಕ್ ಹೋಗಲ್ಲ. 1 ನಾಣ್ಯ ಇಲ್ಲಾಂದ್ರೆ ಇನ್ನೊಂದು ನಾಣ್ಯ ಅಂತ ತಿಳ್ಕೊಬಹುದು. ಅದೇ ಇಲ್ಲಿ ಆ ವಧುವಿನ ಕಡೆಯಿಂದ ಕೊಡಲ್ಪಟ್ಟಂತ ಒಂದು ವಿಶೇಷವಾದಂತ ಒಂದು ನಾಣ್ಯ, ಅದು ಅವರು ಜೋಪಾನವಾಗಿ ಕಾಪಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಎಷ್ಟರ ಮಟ್ಟಿಗೆ ತನ್ನ ಗಂಡನ ಮೇಲೆ ಆಕೆ ತೋರುವಂತ ಒಂದು ಭಯ, ಭಕ್ತಿ, ಮದುವೆ ವಿಷಯದಲ್ಲಿ ಕುರಿತಾಗಿರುವಂತ ಆಸಕ್ತಿ, ಆ ಪ್ರಾಮಾಣಿಕತೆ ಎಲ್ಲ ಕೂಡ ಅದರಲ್ಲಿ ಒಳಗೊಂಡಿರುತ್ತೆ. ಒಂದ್ ವೇಳೆ ಅದು ಮಿಸ್ ಆಯ್ತು ಅಂದ್ರೆ ಅಷ್ಟು ಕೇರ್ಲೆಸ್ ಆಗಿದ್ದಾರೆ, ಇವ್ನ ಮದುವೆ ಮಾಡ್ಕೊಂಡು ಏನಪ್ಪಾ ಮಾಡೋದು, ಈಗ್ಲೇ ಇಷ್ಟು ಕೇರ್ಲೆಸ್ ಆಗಿರ್ಬೇಕಾದ್ರೆ ನೆಕ್ಸ್ಟ್ ಜೀವನದಲ್ಲಿ ಹೆಂಗೆ ಇರಲ್ಲ. ಈ ಕೊಟ್ಟಂತ ಒಂದು 10 ಬೆಳ್ಳಿ ನಾಣ್ಯ ಕಾಪಾಡ್ಕೊಳಕ್ಕಾಗಿಲ್ಲ, ಅದ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವ್ರನ್ನ ಇಟ್ಟು ಲೈಫಲ್ಲಿ ನಾವ್ ಏನ್ ಮಾಡಕ್ಕಾಗುತ್ತೆ ಅನ್ನೋದು ಕೆಲವೊಂದು ಟೈಮಲ್ಲಿ ಇಂಥ ಒಂದು ಸನ್ನಿವೇಶಗಳು, ಇಲ್ಲವೇ ಈ ಒಂದು ನಿಶ್ಚಿತಾರ್ಥದಿಂದ ಮದ್ವೆಗೆ ಹೋಗೋದ್ರೊಡೆ ಅನೇಕ ಮದ್ವೆಗಳು ನಿಂತು ಹೋಗೋದುಂಟು. ಅನೇಕ ಕಾರಣಗಳಿಂದ, ಹೆಣ್ಣಿನ ಮೇಲಿರುವಂತ ವಿಷಯಗಳಿರ್ಬೋದು, ಗಂಡಿನ ಮೇಲಿರುವಂತ ವಿಷಯಗಳಿರ್ಬೋದು. ಇದೆಲ್ಲ ಏನಪ್ಪಾ ಅಂದ್ರೆ, ಇಬ್ರು ಕೂಡ ಅದಕ್ಕೆ ಇರ್ಬೇಕು ಅನ್ನೋ ವಿಷಯ. ಅದಕ್ಕೆ ಪೂರ್ವ ಸಿದ್ಧತೆಯಾಗಿರ್ಬೇಕು. ಆ ಹೆಣ್ಣಿಗೆ ನಾನೇ, ನನಗೆ ಆಕೆಯೇ ಅನ್ನುವಂತ ವಿಷಯವನ್ನ 1 ವರ್ಷದಲ್ಲಿ ಸ್ಪಷ್ಟವಾಗಿ ತೋರ್ಸ್ಕೊಡುವಂತ ಒಂದು ವಿಷಯ ಇರುತ್ತೆ. ಇದೇನಪ್ಪಾ ಅಂತ ನೋಡ್ಬೇಕಾದ್ರೆ, ಯಹೂದ್ಯರ ಪ್ರಕಾರ ಒಂದು ಶೋಭನ ಹಬ್ಬ ಅಂತಾನೆ ಏನ್ ಮಾಡ್ತಿದ್ರು, ಕರೀತಾ ಇದ್ರು. ಒಂದು ಸಂತೋಷದ ಒಂದು ಹಬ್ಬ ಆಗಿರುತ್ತೆ, ಸಂಭ್ರಮಾಚನವಾಗಿರುತ್ತೆ. ಆ ಹೆಣ್ಣಿನ ಮನೆಯವರೆಗೂ ಮತ್ತೆ ಗಂಡಿನ ಮನೆಯವರೆಗೂ ಅದೊಂದು ಸಂತೋಷದ ದಿನಗಳು. ಸರಿ, ಆ ಒಂದು ನಿಗದಿತ ಸಮಯದಲ್ಲಿ ಏನ್ ಮಾಡ್ಬೇಕು, ಗಂಡನ ಏನ್ ಮಾಡ್ಬೇಕಂದ್ರೆ ಬರ್ಬೇಕು. ಯಾಕಂದ್ರೆ ಗಂಡನಿಗೆ ಒಂದು ಕೆಲಸ ಏನಪ್ಪಾ ಇರುತ್ತೆ ಅಂದ್ರೆ, ಹೋಗಿ ಈ ಒಂದು ಮದುವೆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಮನೆಯನ್ನ ಸಿದ್ಧ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ. ಸಪರೇಟ್ ಆಗಿ ಮನೆಗಳನ್ನ ಮಾಡಿ ಮತ್ತೆ ಹೆಣ್ಣನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು. ಇದೆಲ್ಲ ಗಂಡಿನ ಕಡೆಯಿಂದ ಮಾಡ್ತಾರೆ. ಅದೇ ರೀತಿಯಾದಂತ ಕೆಲವೊಂದು ಸಿದ್ಧತೆಗಳು ಹೆಣ್ಣಿನ ಕಡೆಯಲ್ಲಿ ಕೂಡ ಇರುತ್ತೆ. ಆಕೆ ಏನ್ ಮಾಡ್ತಾರೆ, ತನ್ನ ವಸ್ತ್ರಗಳನ್ನ ಅಲಂಕಾರ ಮಾಡ್ಕೊಳ್ಳೋದು, ಇಲ್ಲ ಕಸೂತಿ ಕೆಲಸ ಮಾಡೋದು, ಇಂಥದ್ದೆಲ್ಲ ಹೆಣ್ಣಿನ ಕಡೆಯಲ್ಲಿ ಮಾಡುವಂತದ್ದುಂಟು. ಈ ರೀತಿ ಮಾಡಿ ತಮ್ಮನ್ನ ಆ ಒಂದು ಮದುವೆಗೆ ಸಿದ್ಧವಾದ್ಮೇಲೆ
ಅಲ್ಲಿ ಏನಾಗುತ್ತಂದ್ರೆ ಸರಿಯಾದ ಸಮಯಕ್ಕೆ ಮದಲಿಂಗನು ಅಲ್ಲಿಂದ ಹೊರಡ್ತಾರೆ ಅಲ್ವಾ. ಮದಲಿಂಗ ಯಾರಿಗೆ ಹೊರಡ್ತಾರೆ? ಮದವಣಗಿತ್ತಿಗಾಗಿ ಹೊರಡ್ತಾರೆ. ಆಗ ಮದವಣಗಿತ್ತಿ ಏನಾಗ್ಬೇಕು? ಮದಲಗಿತ್ತಿ ಆ ಒಂದು ಮದಲಿಂಗನನ್ನ ಎದುರುಗೊಳ್ಳೋದಿಕ್ಕೆ ಆಕೆ ಕೂಡ ಸಿದ್ಧರಾಗಿರ್ಬೇಕು. ಆ ಸಿದ್ಧತೆನ ಏನ್ ಮಾಡ್ಬೇಕಂದ್ರೆ ಆತನ ಜೊತೆಗಿರುವಂತ ಸಂಗಾತಿಗಳೊಡನೆ ದೀಪಗಳನ್ನ ಇಟ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಬೇಕು. ಇದು ಸಂಪ್ರದಾಯವಾಗಿ ಯಹೂದ್ಯರಲ್ಲಿ ಇದ್ದಂತ ಒಂದು ವಿಷಯ. ಈಗ ನಮ್ಮ ಕಡೆ ಎಲ್ಲ ಬೇರೆ ಬೇರೆ ತರ ಆಗ್ಬಿಟ್ಟಿದೆ. ಮದ್ವೆ ಅಂದ್ರೆ ಒಂದು ನಮ್ಮ ಏನೋ ಒಂದು ಆಚಾರ ವಿಚಾರಗಳ ಪ್ರಕಾರ ಇರುತ್ತೆ. ಬಟ್ ಅಲ್ಲಿ ಆತರ ಇರ್ಲಿಲ್ಲ ಅಲ್ವಾ. ನಮ್ಮ ಮದ್ವೆ ಎಲ್ಲ ಅರ್ಧ ದಿನದಲ್ಲೇ ಮುಗಿಯುತ್ತೆ, 3 ಅವರ್ 4 ಅವರ್ ಮುಗಿಯುತ್ತೆ. ಬಟ್ ಅಲ್ಲಿ ಆತರ ಇರ್ಲಿಲ್ಲ. ಅಂದ್ರೆ ನಿಜವಾಗ್ಲೂ ಮದ್ವೆ ಅಂದ್ರೆ ಯಹೂದ್ಯರ ಮದ್ವೆ ತುಂಬಾ ವಿಭಿನ್ನವಾಗಿತ್ತು, ತುಂಬಾ ಆಚಾರಗಳನ್ನ ಒಳಗೊಂಡಿತ್ತು, ಅದು ತುಂಬಾ ಅರ್ಥಗರ್ಭಿತವಾಗಿತ್ತು, ಎಲ್ಲದಕ್ಕೂ ಕೂಡ ಕಾರಣವಿತ್ತು ಅಲ್ಲಿ. ಇದು ಈ ವಿಷಯವನ್ನ ಇಲ್ಲಿ ಮಾತಾಡೋದಕ್ಕೆ ಕಾರಣವೇನಪ್ಪಾ ಅಂತ ನೋಡ್ಬೇಕಾದ್ರೆ ಇದೇ ಒಂದು ವಿಷಯವನ್ನೇ ಯೇಸು ಕ್ರಿಸ್ತನು ಆ ಬುದ್ಧಿಯುಳ್ಳ ಕನ್ಯೆಯರು, ಬುದ್ಧಿ ಇಲ್ಲದ ಕನ್ಯೆಯರು ಅನ್ನೋಂಥ ವಿಷಯಕ್ಕೆ ಮಾತಾಡ್ತಿರೋದು. ಹಾಗಾದ್ರೆ ಆ ಬುದ್ಧಿಯುಳ್ಳ ಕನ್ಯೆಯರು ಇಲ್ಲವೇ ಕನ್ಯೆಯರು ಅಂತ ಕರೆದಾಗ ಆ ಕನ್ಯೆಯರು ಏನಕ್ಕೋಸ್ಕರ ಅಲ್ಲಿ ಬರ್ತಾ ಇದ್ದಾರೆ ದೀಪವನ್ನು ಹಿಡ್ಕೊಂಡಂದ್ರೆ ಮದಲಿಂಗನಿಗೆ ಎದುರುಗೊಂಡು ಮದಲಿಂಗನ ಜೊತೆಗೆ ಮದ್ವೆ ಮನೆಗೆ ಹೋಗೋದಿಕ್ಕೆ, ಆತನ ಜೊತೆಗೆ ಮದ್ವೆ ಆಗೋದಿಕ್ಕೆ ಅಲ್ವಾ. ಆ ಮದ್ವೆ ಇದ್ರಲ್ಲಿ ತಾನನ್ನು ಸೇರೋದಕ್ಕೆ ಸಿದ್ಧತೆನೆ ನಡೆಸುವಂತ ವಿಷಯವನ್ನೇ ಆ ಒಂದು ಕನ್ಯೆಯರ 10 ಕನ್ಯೆಯರ ಸಮಯದಲ್ಲಿ ಮಾತಾಡ್ತಾರಂತ ವಿಷಯ. ಈಗ 10 ಕನ್ಯೆಯರ ವಿಷಯ ಮಾತಾಡ್ಬೇಕಾದ್ರೆ ಯೇಸು ಕ್ರಿಸ್ತನು ಇದೇ ಒಂದು ಸಂಪ್ರದಾಯವನ್ನ ಮುಂದೆ ಇಟ್ಟು ಆ ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ. ಹಾಗಿರ್ಬೇಕಾದ್ರೆ ಖಂಡಿತವಾಗ್ಲೂ ನಾವ್ ಇಲ್ಲಿ ಗಮನಿಸ್ಬೇಕಾದ ವಿಷಯ ಏನಪ್ಪಾ ಅಂದ್ರೆ ಆ ಮದುವೆಗೆ ಸಂಬಂಧಪಟ್ಟಂತ ವಿಷಯದಲ್ಲೇ ಯೇಸು ಕ್ರಿಸ್ತನ್ ಮಾತಾಡಬೇಕಾದ್ರೆ ಖಂಡಿತವಾಗ್ಲೂ ಇದು ಸಭೆಗೂ ಮತ್ತೆ ಕ್ರಿಸ್ತನಿಗೂ ಅನ್ವಯವಾಗುವಂತ ವಿಷಯವಾಗಿರುತ್ತೆ. ಕ್ರಿಸ್ತನಿಗೆ ನಡೆಯುವಂತ ಮದುವೆಗೆ ಅದು ಅನ್ವಯವಾಗುವಂತ ವಿಷಯವಾಗಿರುತ್ತೆ. ಅದರಲ್ಲಿ ಮದಲಿಂಗತಿ ಆಗಿರುವಂತ ಸಭೆಯವರು ಯಾವ ಯಾವ ವಿಷಯದಲ್ಲಿ ಗಮನ ಹರಿಸ್ಬೇಕಾಗುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಇಲ್ಲಿ ನಾವು ಗಮನಿಸ್ಬೇಕಾಗುತ್ತೆ. ಅದೇ ವಿಚಾರಗಳನ್ನ ನಾವು ಕಳೆದ ದಿನಗಳಲ್ಲಿ ಓದಿದ್ವಿ. ಇನ್ನು ಕೂಡ ಸ್ಪಷ್ಟವಾಗಿ ಈಗಿನ ದಿನದಲ್ಲಿ ಇನ್ನು ಅದರ ಬಗ್ಗೆ ಹಲವಾರು ಮಾಹಿತಿಗಳನ್ನು ಒಳಗೊಂಡ ರೀತಿಯಲ್ಲಿ ಇವತ್ತು ನಾವು ಆ ವಿಷಯಗಳನ್ನ ಸ್ಟಡಿ ಮಾಡಕ್ ಹೋಗ್ತಾ ಇದ್ವಿ. ಸೊ ಅದನ್ನ ನಾವು ಮುಂದುವರ್ಸೋಣ. ಕಂಟಿನ್ಯೂ ಮಾಡಿ. ಓದಿ ಸಿದ್ಧರು. ಸಾಮ್ಯದಲ್ಲಿ ಮದಲಗಿತ್ತಿಯ ಬಗ್ಗೆ ಏನನ್ನೂ ಹೇಳಿರುವುದಿಲ್ಲ. ಆದರೆ ಮದಲಿಂಗನು ಬರುವ ಆತನ ಸಂಗಡ ಸಿದ್ಧಪಡಿಸಿರುವ ಸಂತೋಷಕೂಟಕ್ಕೆ ಹೋಗುವ ಎಲ್ಲ ಬುದ್ಧಿವಂತ ಕನ್ಯೆಯರ ಬಗ್ಗೆ ಹೇಳಲ್ಪಟ್ಟಿದೆ. ಇವೆರಡು ಸರಿಯಾಗಿವೆ ಮತ್ತು ಅಗತ್ಯವೂ ಆಗಿವೆ. ಯಾಕೆಂದರೆ ಕ್ರಿಸ್ತನ ಮದವಣಗಿತ್ತಿಯು ಹಲವಾರು ಸದಸ್ಯರು ಅಥವಾ ವ್ಯಕ್ತಿಗಳಿಂದ ರಚಿಸಲ್ಪಟ್ಟಿವೆ ಎಂಬುದು ಬುದ್ಧಿವಂತ ಕನ್ಯೆಯರ ಮೂಲಕ ಅತ್ಯಂತ ಸುಂದರವಾಗಿ ಪ್ರತಿನಿಧಿಸಲ್ಪಟ್ಟಿದೆ. ನಂತರದಲ್ಲಿ ಆ ದೀಪ ಮತ್ತು ಅನುಭವವನ್ನು ಹೊಂದಿಕೊಳ್ಳುವ ಬುದ್ಧಿಹೀನ ಕನ್ಯೆಯರು ಬುದ್ಧಿವಂತ ನಂಬಿಕಸ್ಥ ಕನ್ಯಾವರ್ಗಕ್ಕೆ ಉನ್ನತಕ್ಕೇರುವುದರಲ್ಲಿ ಸೋತು ಹೋದವರು. ಈ ಬುದ್ಧಿಹೀನ ಕನ್ಯೆಯರು ಸಂಶಯಾತೀತವಾಗಿ ಕೀರ್ತನೆ 45:14-15 ಹೇಳಿರುವಂತೆ ಬೂಟಿದಾರಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಬರುವ ಅರಸು ಕುಮಾರಿಯ ಸಖಿಯರಾದ ಕನ್ಯೆಯರ ಪರಿವಾರ ವರ್ಗಕ್ಕೆ ಸೇರಿದವರು. ಅವರು ಸಹ ಸೂಕ್ತ ಕಾಲದಲ್ಲಿ ಅರಸನ ಕೃಪೆ ಹೊಂದುವವರು, ಆದರೆ ಅಷ್ಟು ಉನ್ನತವಾದದ್ದಲ್ಲ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ಸರಸರೇ, ಇಲ್ಲಿ ನಾವು ಗಮನಿಸಬೇಕಾದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಇದೇ ಒಂದು ಸಾಮ್ಯವನ್ನ ಕರ್ತನಾದ ಯೇಸು ಕ್ರಿಸ್ತನ ಇಲ್ಲಿ ಬಳಸ್ಕೊಂಡು ಹೇಳ್ತಾ ಇದ್ದಾರೆ. ಓಕೆ, ಕ್ಷಮಿಸಿ ಕ್ರಿಸ್ತನ ಸರಸರೇ. ಹಾಗೆ ನೋಡ್ಬೇಕಾದ್ರೆ ಈ ಒಂದು ಸಾಮ್ಯದಲ್ಲಿ ಹೇಳಿರುವಂತ ಪ್ರಕಾರವಾಗಿ ಈ ಒಂದು ಮದುವೆಯ ಸಿದ್ಧತೆಯನ್ನೇ ಯೇಸು ಕ್ರಿಸ್ತನ ಏನ್ ಮಾಡಿದ್ರೆ ಇಲ್ಲಿ ಮಾತಾಡ್ತಿದ್ರು. ಆದ್ರೆ ಇಲ್ಲಿ ಮದಲಿಗಿತ್ತಿ ಅಂದಾಗ ಗೊತ್ತು, ಪ್ರತಿಯೊಬ್ಬ ಒಂದು ಗಂಡನಿಗೋ ಒಂದು ಪುರುಷನಿಗೋ ಒಬ್ಬ ಸ್ತ್ರೀ ನಿಶ್ಚಯದಾರ್ಥ ಮಾಡಲ್ಪಟ್ಟಿರ್ತಾರೆ. ಒಬ್ಬ ಸ್ತ್ರೀ, ಒಂದೇ ಒಂದು ಸ್ತ್ರೀ ಅನ್ನೋದು ನಮ್ಗೆ ಗೊತ್ತು. ಆದ್ರೆ ಇಲ್ಲಿ ಯಾಕೆ 10 ಮಂದಿ ಅಂತ ಹೇಳ್ಬೇಕಾದ್ರೆ, ಹೌದು, ಇಲ್ಲಿ ಇದು ಯೇಸು ಕ್ರಿಸ್ತನ ವಿವಾಹದ ಬಗ್ಗೆ ಮಾತಾಡುವಂತ ವಿಷಯ. ನಮ್ಗೆ ಗೊತ್ತು ಯೇಸು ಕ್ರಿಸ್ತನ ವಿವಾಹದಲ್ಲಿ ಯೇಸು ಕ್ರಿಸ್ತನಿಗೆ ಒಂದೇ ಒಂದು ಸ್ತ್ರೀ ಅಲ್ವಾ ಇಲ್ಲ ಮದುವೆ ಆಗ್ತಿರೋದು. ನೋಡ್ಬೇಕಾದ್ರೆ ಸಭೆ ಅಂತ ತಗೊಂಡಾಗ 1,44,000 ಜನ ಅನ್ನೋದನ್ನ ಪ್ರತಿನಿಧಿಸ್ತಾ ಇದೆ. ಅದನ್ನ ಸ್ಪಷ್ಟವಾಗಿ ತೋರಿಸ್ಬೇಕಾದ್ರೆ ಒಂದಕ್ಕಿಂತ ಹೆಚ್ಚಾದವರು ಅನ್ನೋದನ್ನ ತೋರಿಸ್ಕೊಡದೆ ಈ ಒಂದು 10 ಕನ್ಯೆಯರ ಬಗ್ಗೆ ಮಾತಾಡುವಂತ ಒಂದು ವಿಷಯ.
ಈ 10 ಕನ್ಯೆಯರಲ್ಲಿ ಯೇಸು ಕ್ರಿಸ್ತನಿಗೆ ಮೊದಲಿಂಗತಿ ಆಗುವಂತ ವರ್ಗದವರು 5 ಜನರು. ಉಳಿದ 5 ಜನರು ಮೊದಲಿಂಗತಿ ಆಗೋದಕ್ಕೆ ಅನರ್ಹರಾಗಿರುವವರು ಅನ್ನೋ ಒಂದು ವಿಷಯವನ್ನ ಈ ಚಿತ್ರಣದಲ್ಲಿ, ಈ ಒಂದು ಸಾಮ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಸೋಸ್ಕರ ಇದೆ, ಈ ಒಂದು 10 ಕನ್ಯೆಯರಲ್ಲಿ 5 ಜನರು ಬುದ್ಧಿವಂತರಾಗಿದ್ದಾರೆ, 5 ಜನರು ಬುದ್ಧಿ ಇಲ್ಲದವರಾಗಿದ್ದಾರೆ ಅನ್ನೋದು ಮೊದಲಿಂಗನು ನಿರ್ಧಾರ ಮಾಡುವಂತ ವಿಷಯ ಅಲ್ಲ. ಬದಲಾಗಿ ಆ ಮೊದಲಿಂಗನನ್ನ ಮೀಟ್ ಆಗುವಂತ ವಿಷಯದಲ್ಲಿ, ಮೊದಲಿಂಗನ ಸಂಧಿಸುವಂತ ವಿಷಯದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ, ಮುಂಜಾಗ್ರತೆ ಇಲ್ಲವೇ ಮುಂಚಿತವಾಗಿಯೇ ಸಿದ್ಧತೆ ಮಾಡ್ಕೊಳ್ಳುವಂತ ವಿಷಯಗಳನ್ನ ಮಾಡದೇ ಇರ್ತಾರೋ ಅದ್ರ ಮೇಲೆ ಅದೆಲ್ಲ ಕೂಡ ಡಿಪೆಂಡ್ ಆಗಿರುತ್ತೆ. ಇನ್ನು ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ನಮ್ಗೆ ಅರ್ಥವಾಗುವಂತ ಭಾಷೆಯಲ್ಲಿ, ಸಭೆ ಇವತ್ತು ಓಟವನ್ನು ಓಡ್ತಾ ಇದೆ. ಸಭೆ ಏನಕ್ಕೆ ಓಟ ಓಡ್ತಾ ಇರೋದು? ನಾವೆಲ್ಲ ಓಡ್ತಾರಂತ ಒಂದು ಓಟ, ಏನು ಓಟ ಓಡ್ತಾ ಇದೀವಿ, ಏನ್ ಕರೆ ಅದು? ನಿಮ್ಮೆಲ್ರಿಗೂ ಗೊತ್ತು, ಸಭೆ ಅಲ್ವೇ ಕ್ರಿಸ್ತನಿಗೆ ಮೊದಲಿಂಗತಿ ಆಗುವಂತ ಒಂದು ಕರೆ. ಕರೆಕ್ಟ್ ಅಲ್ವಾ? ಅದೇನ್ ಡೌಟ್ ಇದೆಯಾ? ಇಲ್ಲ, ಕರೆಕ್ಟ್. ಕರೆಕ್ಟ್. ನಾವಲ್ಲ ಬ್ರದರ್ ಇದೀವಿ, ಸಿಸ್ಟರ್ಸ್ ಇದೀವಿ, ಬ್ರದರ್ಸ್ ಸಿಸ್ಟರ್ ಎಲ್ಲ ಇದೀವಿ. ಆದ್ರೂ ನಾವೆಲ್ಲ ಏನು ಕ್ರಿಸ್ತನ ದೃಷ್ಟಿಯಲ್ಲಿ ಆತನಿಗೆ ಮೊದಲಿಂಗತಿ. ನಾವೆಲ್ಲ ಒಬ್ಬ ಸ್ತ್ರೀ ಅಷ್ಟೇ, ನಾವೆಲ್ಲ ಒಬ್ಬ ಹೆಣ್ಣು ಮಕ್ಕಳ ರೀತಿಯಲ್ಲಿ ಇದೀವಿ ಅಷ್ಟೇ ಆತನ ದೃಷ್ಟಿಯಲ್ಲಿ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಮೊದಲಿಂಗನು ಯೇಸು ಕ್ರಿಸ್ತನ ಮಾತ್ರ. ಆದ್ರೆ ಎಂಟೈರ್ ಸಭೆ ಏನಾಗುತ್ತಂದ್ರೆ ಮೊದಲಿಂಗತಿ ಆಗ್ತಾ ಇದೆ, ಮೊದಲಿಂಗತಿ ಆಗುವಂತ ಒಂದು ಅವಕಾಶನ ಪಡ್ಕೊಂಡಿದೆ. ಬೇಸಿಕಲಿ ನಾವು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳುವಂತ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಮೊದಲಿಂಗನು ಯೇಸು ಕ್ರಿಸ್ತನಾಗಿರ್ಬೇಕಾದ್ರೆ ಆತನು ಎಷ್ಟು ಶ್ರೇಷ್ಠನು, ಎಷ್ಟು ಉನ್ನತನು ಅಲ್ವಾ? ಹೆಂಗ ಪಾಸ್ ಅವರ್ ಬರ್ತಾ ಇದೆ ಅಲ್ವಾ? ಪಾಸ್ ಅವರ್ ಟೈಮಲ್ಲಿ ಯೇಸು ಕ್ರಿಸ್ತನ ಬಾಧೆಗಳನ್ನ ನಾವೆಲ್ಲ ಗಮನಿಸ್ತಾ ಇದ್ವಿ, ನೋಡ್ತಾ ಇದ್ವಿ. ಆತನ ಪ್ರತಿಯೊಂದು ಕ್ಷಣದಲ್ಲಿ ನಡೆದಿರುವಂತ ಘಟನೆಗಳನ್ನ ಕೂಡ ಒಂದು ದೊಡ್ಡ ಪಾಠವಾಗಿ ಓದ್ತಾ ಇದೀವಿ. ಆತನು ಶಿಲುಬೆಯಲ್ಲಿ ಮಾತಾಡಿದ ಪ್ರತಿಯೊಂದು ಮಾತನ್ನು ಕೂಡ ಒಂದು ದೊಡ್ಡ ಪಾಠವಾಗಿ, ಅಷ್ಟು ಅರ್ಥಗರ್ಭಿತವಾಗಿ ನಾವು ಸ್ಟಡಿ ಮಾಡ್ತಾ ಇದೀವಿ. ಆತನ ಜೀವಿತದ ಕೊನೆಯ ಹಂತದಲ್ಲಿ ನಡೆದಿರುವಂತಹ ಶಿಲುಬೆ ಮರಣ ಎಷ್ಟು ಭಯಂಕರ ಅವಮಾನಗಳಿಂದ ತುಂಬಿತ್ತು. ಮತ್ತೆ ಅಲ್ಲಿ ನಡೆದಿರುವಂತ ಪ್ರತಿಯೊಂದು ಘಟನೆ ಕೂಡ ಅಷ್ಟು ಡೀಪ್ ಆಗಿ ಸ್ಟಡಿ ಮಾಡ್ತೀವಿ ಅಂದ್ರೆ, ಅಷ್ಟು ಬುದ್ಧಿವಂತ, ಅಷ್ಟು ಜ್ಞಾನಿ, ಅಷ್ಟು ತ್ಯಾಗಿ, ಅಷ್ಟು ಉನ್ನತನು, ದೇವರ ಮಗನು, ಸರಿಸಾಟಿ ಇಲ್ಲದಾಗಿರುವಂತ ಯೇಸು ಕ್ರಿಸ್ತನಿಗೆ ನಾವು ಮೊದಲಿಂಗತಿ ಅಂತ ಕರೆಯಲ್ಪಟ್ಟಿದೀವಿ ಅಂತ ನಾವು ಹೇಳ್ಕೊಳ್ತಾ ಇದೀವಿ ಅಂದ್ರೆ ಹಿಂಗೆ ನಮ್ ವಾಕ್ಯ ಹಿಂಗ್ ನೋಡಿ, ನಿಮ್ಗೆ ಸತ್ಯ ಬಂತು, ಆ ಸತ್ಯದ ಮೂಲಕ ನೀವು ಹೌದು ನಾನು ಕೂಡ ಕ್ರಿಸ್ತನಿಗೆ ಸಭೆಯಾಗಿ ಹೋಗ್ತಾ ಇದೀನಿ ಅಂತ ನೀವ್ ಹೇಳ್ತಾ ಇದ್ರೆ, ನಾನು ಕೂಡ ಅದನ್ನ ಹೇಳ್ತಾ ಇದೀನಿ. ನಾವೆಲ್ಲ ಕೂಡ ಕ್ರಿಸ್ತನಿಗೆ ಮೊದಲಿಂಗತಿ ಹೋಗ್ತಾ ಇದೀವಿ. ಬಟ್ ನಿಜವಾಗ್ಲೂ ದೇವ್ರ ಮಕ್ಳಿಗೆ ಗಮನಿಸ್ಬೇಕಾಗಿದ್ದು, ನಮ್ಮ ಮೊದಲಿಂಗನು ನಮ್ಮನ್ನ ಇಷ್ಟಪಡೋ ರೀತಿಯಲ್ಲಿ ನಮ್ಮ ಗುಣಗಳಿದ್ಯಾ? ಆತ ನಮ್ಮ ಗುಣಗಳನ್ನ ಇಷ್ಟ ಪಡ್ತಾರಾ ಅಲ್ವಾ? ಈ ಭೂಮಿಯಲ್ಲಿ ಆಗುವಂತ ಮ್ಯಾರೇಜ್ ಎಲ್ಲ ಗೊತ್ತಿದೆಯಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ಹೆಂಗಾಗುತ್ತಾರೆ ಮ್ಯಾರೇಜ್ ಎಲ್ಲ ಹೆಂಗಿರುತ್ತೆ ಇವತ್ತು? ನೋಡ್ತಾರೆ, ಹೊರ ನೋಟಿಗೆ ನೋಡಕ್ ಚೆನ್ನಾಗಿದಾರಪ್ಪ, ಓ ಚೆನ್ನಾಗಿ ದುಡ್ಡಿದೆ, ಓ ಬುದ್ಧಿವಂತರಾಗಿದ್ದಾರೆ, ಓ ಚೆನ್ನಾಗಿ ಓದಿದ್ದಾರೆ, ಎಜುಕೇಶನ್, ನನ್ ಲೈಫ್ ಪಾರ್ಟ್ನರ್ ಓಕೆ. ಅಲ್ವಾ? ನಮ್ಗೆ ಅರ್ಥವಾದ ರೀತಿಯಲ್ಲಿ ವಿಷಯ ಮಾತಾಡ್ತಾ ಇದೀನಿ, ಕಾಮನ್ ಇರುವಂತ ವಿಷಯ ಹೇಳ್ತಾ ಇದೀನಿ ಅಷ್ಟೇ. ನನ್ ಲೈಫ್ ಪಾರ್ಟ್ನರ್ ಓಕೆ ಅಪ್ಪ ಅಂದ್ಬಿಟ್ಟು ಚೂಸ್ ಮಾಡ್ಕೊಂತಾರೆ. ಮದುವೆ ಆದ ಕೆಲವು ದಿನಗಳಾದ್ಮೇಲೆ ನನಗ್ ಅದು ಇಷ್ಟ ಇಲ್ಲ, ಇದು ಇಷ್ಟ ಇಲ್ಲ, ಇವ್ರು ಮಾಡೋದ್ ನನ್ ಕಷ್ಟ ಆಗ್ತಿದೆ, ಇವ್ರು ಹಂಗೆ ಹಿಂಗೆ ಬೇಡ ಅಂತ ಡೈವರ್ಸ್ವರೆಗೂ ಹೊಟ್ಟೋಗ್ಬಿಡ್ತಾರೆ. ಇವತ್ತು ಸರ್ವಸಾಮಾನ್ಯ ಆಗ್ಬಿಟ್ಟಿದೆ ಅಲ್ವಾ ಎಲ್ಲ ಒಂದು ಮ್ಯಾರೇಜ್ ಲೈಫ್ ಅಲ್ಲ. ಈ ವೆಸ್ಟರ್ನ್ ಕಲ್ಚರ್ ತರ ಆಗ್ಬಿಟ್ಟಿದೆ ನಮ್ಮ ಭಾರತದಲ್ಲೂ ಕೂಡ, ಅದು ಕ್ರೈಸ್ತರಲ್ಲೂ ಕೂಡ ಹಂಗೆ ಆಗ್ಬಿಟ್ಟಿದೆ. ದೇವ್ರ ಮಕ್ಳು ಮಧ್ಯದಲ್ಲಿ ಕೂಡ ಇದೇ ನಡೀತಾ ಇರುತ್ತೆ. ಮದುವೆ ಆಗೋದು ಎಷ್ಟು ಕಷ್ಟಪಟ್ಟಿರ್ತಾರೆ, ಕ್ಷಣಾಂತರದಲ್ಲಿ ಏನಾಗಿರ್ತಾರೆ, ಮನಸ್ತಾಪಗಳು ಬಂದು ಮದುವೆಗಳು ಮುರಿದು ಬೀಳೋದು ಉಂಟು. ಯೋಚನೆ ಮಾಡ್ರಿ, ಈ ತರ ಆಗಿದ್ರೆ ಯೇಸು ಕ್ರಿಸ್ತನು ಮೊದಲಿಂಗತಿಯನ್ನ ಆಯ್ಕೆ ಮಾಡಿ ಆಮೇಲೆ ಅಯ್ಯೋ ಇಲ್ಲಪ್ಪ ತಪ್ಪಾಯ್ತು ನಾನ್ ಬೇಡ ಅಂತ ಡಿವೋರ್ಸ್ ಮಾಡಕ್ಕಾಗುತ್ತೆ ಯೇಸು ಕ್ರಿಸ್ತನು? ಆತರ ಇದೆಯಾ? ಒಂದ್ಸರಿ ಸೆಲೆಕ್ಟ್ ಮಾಡಿದ್ಮೇಲೆ ಹೆಂಗಿರ್ಬೇಕು ಆಪ್ಟ್? ನಮ್ ತರ ಯೇಸು ಕ್ರಿಸ್ತನ ಮುಖ ಹೊರನೋಟಕ್ಕೆ ನೋಡ್ತಾರ? ಹೃದಯವನ್ನ ನೋಡೋರಾಗಿದ್ದಾರೆ. ಹೃದಯನ ನೋಡಿ ನಮ್ಮನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಒಂದ್ಸರಿ ಆಯ್ಕೆ ಮಾಡಿದ್ರೆ ಆಯ್ಕೆನೆ ಮುಗೀತು, ಲೈಫ್ ಟೈಮ್ ಅವ್ರಿಗೆ ವೈಫ್. ಯಾವುದೇ ಕಾರಣಕ್ಕೆ ಏನಾಗಲ್ಲ, ಚೇಂಜ್ ಆಗಲ್ಲ. ಅಂದ್ರೆ ನಮ್ಮ ಗುಣಗಳನ್ನ ಎಷ್ಟು ಮಟ್ಟಿಗೆ ಗಮನಿಸ್ಬೇಕು. ಯಾರು ಗಮನಿಸ್ಬೇಕು? ಯೇಸು ಕ್ರಿಸ್ತನ ಗಮನಿಸ್ತಾ ಬಿಡ್ತಾರ? ಬ್ಲೈಂಡ್ ಆಗಿ ನಮ್ಮನ್ನ ಆಯ್ಕೆ ಮಾಡ್ಬಿಡ್ತಾರ? ಯಾಕಂದ್ರೆ ಅವ್ರು ನಮ್ ಜೊತೆ ಜೀವನ ಮಾಡೋದು. ಕರೆಕ್ಟ್ ಅಲ್ವಾ? ಇವತ್ತು ಒಂದ್ ಪ್ರಶ್ನೆ ಕೇಳ್ತಾರಲ್ವಾ ಎಲ್ರಿಗೂ, ಈಗ ಯಾವ್ದೋ ಹುಡುಗಿ ನೋಡಕ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಹುಡುಗಿ ನೋಡಕ್ ಹೋದಾಗ ಹುಡುಗಿ ಚೆನ್ನಾಗಿದೆ ಅಂದ್ಬಿಟ್ಟು ಗಂಡ ಆ ಹುಡುಗ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ಅದ್ರ ಬದಲು ಪಕ್ಕದಲ್ಲಿರೋರ ಹತ್ರ ಹೋಗ್ಬಿಟ್ಟು ಹುಡುಗಿ ಚೆನ್ನಾಗಿದೆ ಅಂತ ಕೇಳಕ್ಕಾಗುತ್ತಾ? ಏನಂತಾರೆ ಕೇಳಿದ್ರೆ, ಅಲ್ಲಪ್ಪ ಬಾಳ್ ಬೇಕಾಗಿರೋದು ನೀನು, ಬದುಕ್ಬೇಕಾಗಿರೋದು ನೀನು, ನಿನಗೆ ಇಷ್ಟವಾಗಿರೋದು ನೀನ್ ಇಷ್ಟ ಪಡೋದೇ ಇಲ್ಲ, ಇನ್ನೊಬ್ರಿಗೆ ಇಷ್ಟ ಏನಕ್ಕೆ ಅಲ್ವಾ? ಇಂಥ ವಿಷಯಗಳೆಲ್ಲ ಏನ್ ಮಾಡ್ಬೇಕು? ತಾನೇ ನಿರ್ಧಾರ ತಗೊಳ್ಬೇಕು ಜೀವನದಲ್ಲಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಗೆ ತುಂಬಾ ಶ್ರೇಷ್ಠವಾದಂತ 2 ನಿರ್ಧಾರಗಳಿವೆ. ಒಂದು,
ನಮ್ಮ ಕಾನ್ಸಿಗ್ರೇಷನ್ ಲೈಫ್, ಇನ್ನೊಂದು ನಮ್ಮ ಮದುವೆ. ಅಂದ್ರೆ ಕಾನ್ಸಿಗ್ರೇಷನ್ ಆಗಿರುವಂತ ದೇವ್ರ ಮಕ್ಳು ಮಾತಾಡ್ತಾ ಇದ್ದಾರೆ, ಸತ್ಯದಲ್ಲಿರುವಂತ ದೇವ್ರ ಮಕ್ಳಿಗೆ ಎಲ್ಲರಿಗೂ ಅದೇ ಇದೆ. ನಮ್ಗೂ ತುಂಬಾ ಇಂಪಾರ್ಟೆಂಟ್ ಇದೆ. ಅದನ್ನ ನಾವಾಗೆ ನೋಡಿ ನಿರ್ಧಾರ ತಗೊಬೇಕು. ಅವ್ರು ಇಷ್ಟಕ್ಕೆ ಮಾಡಿದ್ರು, ನಮ್ಮ ಅಪ್ಪ ಇಷ್ಟಪಟ್ಟು ಮಾಡಿದ್ರು, ನಮ್ಮ ಅಮ್ಮ ಇಷ್ಟಪಟ್ಟು ಮಾಡಿದ್ರು, ನನಗ್ ಗೊತ್ತಿಲ್ಲ, ಇದೆಲ್ಲ ದಡ್ಡತನ ಅಲ್ವಾ? ಆ ರೀತಿ ನಮ್ಮ ದೇವ್ರು ಮಾಡಲ್ಲ. ದೇವಕುಮಾರನಾದ ಯೇಸು ಕ್ರಿಸ್ತನು ತನ್ನ ಮಗನಿಗೆ ನೋಡುವಂತ ಒಂದು ಹುಡುಗಿನ ದೇವ್ರು ಕೂಡ ಏನ್ ಮಾಡಲ್ಲ, ಅಂತ ಹುಡುಗಿನ ನೋಡೋದು ಇಲ್ಲ. ಹಾಗಿದ್ರೆ ಎಷ್ಟು ಗಮನ ಇರ್ಬೋದು. ಆ ಬುದ್ಧಿವಂತರ ಆಯ್ಕೆ ವಿಷಯದಲ್ಲಿ ದೇವರು ಕೂಡ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ್ ಕೂಡ ಎಷ್ಟು ನಿಗಾ ಇಡ್ಬೋದು. ನಿಗಾ ಇಟ್ಟಿರ್ತಾರ ಇಲ್ವಾ? ನಮ್ಮನ್ನ ಗಮನಿಸ್ತಾರ ಇಲ್ವಾ? ಗಮನಿಸ್ತಾರೆ. ನಮ್ಮಲ್ಲಿ ಕ್ರಿಸ್ತನಿಗೆ ಬೇಕಾದಂತ ಒಂದು ಏನದು ಬುದ್ಧಿಯುಳ್ಳ ಕನ್ಯೆ ಆಗಿರುವಂತ, ಆತನಿಗೆ ಮೊದಲಿಗತಿ ಆಗಿರುವಂತ ಗುಣವನ್ನು ಬೆಳೀತಾ ಇದೆಯಾ ಇಲ್ವಾ ಅಂತ ಗಮನಿಸ್ತಾ ಇದ್ರ ಇಲ್ವಾ ಅಂದ್ರೆ ಖಂಡಿತವಾಗಿ ಗಮನಿಸ್ತಾ ಇದ್ರೆ. ಆದ್ರೆ ಇಲ್ಲಿ ನಾವು ಕಲಿಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ನಾವು ನಿಶ್ಚಯತಾರ್ಥ ಮಾಡಲ್ಪಟ್ಟಿದ್ದೀವಿ. ಯಾವಾಗ ನಿಶ್ಚಯತಾರ್ಥ ಮಾಡಲ್ಪಟ್ವಿ? ಕಾನ್ಸಿಕ್ರೇಷನ್ ಆದಾಗ ಕರ್ತನೆ ನನಗೂ ಕೂಡ ಅವಕಾಶ ಕೊಟ್ಟಿದ್ದೀರಾ. ನಿಮಗೆ ತಂದೆ ದೇವರ ಹತ್ರ ಹೇಳ್ತಾ ಇದೀವಿ, ತಂದೆ ನಿಮ್ಮ ಮಗನಿಗೆ ಮೊದಲಿಂಗತಿ ಆಗುವಂತ ಅವಕಾಶ ಕೊಟ್ಟಿದ್ರಾ. ನಾನೀಗ ನಿಶ್ಚಯತಾರ್ಥ ಮಾಡಲ್ಪಟ್ಟಿದ್ದೀನಿ ಅಲ್ವಾ? ಅಪೊಸ್ತಲ ಪಾಳ ಹೇಳ್ತಾರಲ್ವ 11ನೇ ಅಧ್ಯಾಯದಲ್ಲಿ 2 ಕೊರಿಂಥಿ 11:2 ಒಬ್ಬನೇ ಪುರುಷನಿಗೆ ನಿಮ್ಮನ್ನ ನಿಶ್ಚಯ ಮಾಡಿದ್ದೀನಿ ಅಂತ ಹೇಳೋ ಪ್ರಕಾರವಾಗಿ ನಮ್ಮನ್ನ ನಿಶ್ಚಯತಾರ್ಥ ಮಾಡಿದೀವಿ, ನಮ್ಮ ಕಾನ್ಸಂಟ್ರೇಷನ್ ಒಪ್ಪಿಸ್ಕೊಟ್ಟಿದ್ವಿ. ಉಳಿದಿರುವಂತಹ ದಿನ ಇದೆಯಲ್ಲ, ಇಲ್ಲೇಗೆ ಯಹೂದ್ಯರ ವಿಷಯದಲ್ಲಿ 1 ವರ್ಷ ಅಂತ ಟೈಮ್ ಇದೆ. ಆ ಟೈಮ್ ಏನ್ ಗೊತ್ತಾ ನಮ್ಗೆ? ಅವ್ರಿಗಿರುವಂತ 1 ವರ್ಷ ನಮ್ಮ ಸ್ಪಿರಿಚುವಲ್ ಏನ್ ಗೊತ್ತಾ ಅರ್ಥ ಏನಿರ್ಬೋದು? ಸ್ಪಿರಿಚುವಲ್ ಏನಿರ್ಬೋದು? ನಮ್ಮ ಎಂಟೈರ್ ಲೈಫ್ ಸಾಯೋ ತನಕ ಇರೋ ಸಮಯನ 1 ವರ್ಷ. ಅದ್ರಲ್ಲಿ ನಾವು ನಂಬಿಕಸ್ಥರಾಗಿದ್ರೆ, ಅದ್ರಲ್ಲಿ ನಾವು ಕ್ರಿಸ್ತನಿಗೆ ಮೊದಲಿಂಗತಿ ಆಗುವಂತ ಗುಣ ಬೆಳೆಸ್ಕೊಂಡಿದ್ರೆ ಮೊದಲಿಂಗತಿ, ಇಲ್ಲ ಅಂದ್ರೆ ರಿಜೆಕ್ಟ್. ಯಾವುದೇ ಕಾರಣ ಇಲ್ಲ. ಯೇಸು ಕ್ರಿಸ್ತನ ವೈಫ್ನ ಯೇಸು ಕ್ರಿಸ್ತ ಕಣ್ಮುಚ್ಕೊಂಡು ಆಯ್ಕೆ ಮಾಡಲ್ಲ. ವೈಫ್ ಅಂದ್ರೆ ಏನು ಸುಮ್ನೆನಾ? ವೈಫ್ ಇಸ್ ಲೈಫ್, ಕರೆಕ್ಟಾ? ಆತನಿಗೆ ಅಂತ ಒಂದು ವಿಷಯವನ್ನ, ಅಂತ ಒಂದು ಆಯ್ಕೆನ ಮಾಡ್ತಾ ಇರ್ಬೇಕಾದ್ರೆ ಯಾವ ಮಟ್ಟಿಗೆ ನಮ್ಮನ್ನ ಗಮನಿಸ್ಬೇಕು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಮ್ಮನ್ನ ನೋಡ್ತಾ ಇರ್ಬೇಕು. ಆ 1 ವರ್ಷ ಸಮಯಾವಧಿ ನಾವು ಮಾಡ್ಕೊಂಡಿರೋಂಥ ಒಡಂಬಡಿಕೆಯಿಂದ ಯೇಸು ಕ್ರಿಸ್ತನ ಮದುವೆ ಆಗೋದು ಅಂದ್ರೆ ನಮ್ಮ ಕಾನ್ಸಿಗ್ರೇಷನ್ ಎಂಟೈರ್ ಲೈಫೇ 1 ವರ್ಷ. ಅದ್ರಲ್ಲಿ ನಾವೇನ್ ಪ್ರೂವ್ ಮಾಡ್ಬೇಕಪ್ಪ ಅಂದ್ರೆ, ಯೇಸು ಕ್ರಿಸ್ತನಿಗೆ ನಾನು ಬುದ್ಧಿಯುಳ್ಳ ಒಬ್ಬ ಮೊದಲಿಂಗತಿ, ಒಬ್ಬ ಕನ್ಯೆ ಆಗಿದ್ದೀನಿ, ಬುದ್ಧಿಯುಳ್ಳ ಕನ್ಯೆ ವರ್ಗಕ್ಕೆ ನಾನು ಸೇರಿದ್ದೀನಿ ಅಂತ ಪ್ರೂವ್ ಮಾಡುವಂತ ಕೆಲಸ ಯಾರ ಕೈಯಲ್ಲಿದೆ? ಸಭೆ ನಡೆಸುವಂತ ಸಭಾಪಾಲಕರ ಕೈಯಲ್ಲಿದೆ, ಇಲ್ಲ ನಮ್ಮ ಬೇರೆ ಬ್ರದರ್ ಕೈಯಲ್ಲಿದೆ, ಅವ್ರ ಕೈಯಲ್ಲಿದೆ, ಇವ್ರ ಕೈಯಲ್ಲಿದೆ ಅಂತ ಹೇಳಕ್ಕಾಗುತ್ತಾ? ಯಾರ ಕೈಯಲ್ಲಿದೆ? ಎಲ್ಲಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಇವತ್ತು ನಾವು ಪ್ರತಿಯೊಂದು ವಿಷಯಕ್ಕೂ ಬನ್ನಿ ಮಾಡ್ರಿ, ದೇವ್ರ ಕೆಲಸ ಮಾಡ್ರಿ ಅಂತ ಪುಷ್ ಮಾಡ್ತೇ ಇದ್ರೆ, ಆ ರೀತಿ ಪುಷ್ ಮಾಡಲ್ಪಡ್ತಾರೆ ನೋಡ್ರಿ, ಅವ್ರು ಯಾರು ಕ್ರಿಸ್ತನಿಗೆ ಮೊದಲಿಂಗತಿ 100% ಆಗಲ್ಲ. ಬ್ರದರ್ ಏನ್ ಹೇಳಕ್ ಬರ್ತಿದ್ರ? ಸ್ವಲ್ಪ ಸ್ಪಷ್ಟವಾಗಿ ಹೇಳಿ, ಏನು ಅರ್ಥವಾಗ್ಲಿ ನಾವ್ ಹೇಳ್ತಾ ಇರೋದು ಅಂತ ನೀವು ಕೇಳ್ಬಹುದು. ದೇವರ ಕೆಲ್ಸಕ್ಕೋಸ್ಕರ ಯಾರನ್ನ ನಾವು ಬೇಲಾಡಿ ಕೂಗಾಡಿ ಬನ್ರಿ ಮಾಡ್ರಿ ಅಂತ ಹೇಳ್ತೀರಿ ನೋಡ್ರಿ, ಆ ರೀತಿ ಕರ್ಸ್ಕೊಳ್ಳೋರು ಯಾರು ಕೂಡ ಏನಾಗಲ್ಲ, ಬುದ್ಧಿವಂತ ಕನ್ಯರಾಗಲ್ಲ. ವಾಲಂಟ್ರಿ ಆಗಿ ಕ್ರಿಸ್ತನಿಗೋಸ್ಕರ ಯಾರು ತ್ಯಾಗ ಮಾಡ್ತಾರೋ ಅಲ್ವಾ, ಸಮಯವನ್ನ, ತಮ್ಮ ಬಲವನ್ನ, ತಮ್ಮ ಜ್ಞಾನವನ್ನ ಯಾರು ಮುಡುಪಾಗಿರ್ತಾರೋ, ಇನ್ನೊಬ್ರು ಹೇಳಿ ಹೇಳಿ ಮಾಡೋದಲ್ಲ, ಕ್ಲಾಸ್ ಬನ್ರಿ ಅಂತ ಬರೋದು. ಕೆಲವೊಂದು ಟೈಮಲ್ಲಿ ಏನ್ ಮಾಡೋದು, ಕ್ಲಾಸ್ಗೆ ಹೋಗೋದು, ಕೆಲವೊಂದು ಟೈಮ್ ಹೋಗದೆ ಇರೋದು. ಏನಕ್ಕೆ ಹೋಗ್ತೀವಿ, ಏನಕ್ಕೆ ಹೋಗಲ್ಲ, ನನ್ನ ಬೆಳವಣಿಗೆಗೆ ಅಷ್ಟೇ. ಇವತ್ತು ನಾನು ಹೋಗಿ ಕ್ಲಾಸ್ ಕೇಳಿದ್ರೆ ಏನೋ ನಾನು ಕಲಿತೀನಿ, ಅದರಿಂದ ನಾನು ಬುದ್ಧಿಯುಳ್ಳ ಕಣ್ಣಿಕೆ ಆಗೋದಕ್ಕೆ ಏನೋ ಸ್ವಲ್ಪ ಬುದ್ಧಿನ ಪಡ್ಕೊಳ್ತೀನಿ. ಆ ಬುದ್ಧಿನ ಇಟ್ಟು ಇನ್ನೂ ಸ್ವಲ್ಪ ಬುದ್ಧಿಯುಳ್ಳ ಕಣಿಕೆನ ಆಗೋದಕ್ಕೆ, ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ ಅವಕಾಶ ಆಗ್ಬೋದು ಅಂತ ಒಂದು ಭಾವನೆ ಇದ್ರೆ, ಆ ರೀತಿ ಒಂದು ಆಸಕ್ತಿಯಿಂದ ಕೂಡಿದಾಗ ಇಲ್ಲಿ ಸಿಗುತ್ತಾ ನನಗೆ ಬುದ್ಧಿ, ಅಲ್ಲಿ ಸಿಗುತ್ತಾ ಬುದ್ಧಿ, ಈ ಪಾಠದಲ್ಲಿ ಸಿಗುತ್ತಾ, ಆ ಪಾಠದಲ್ಲಿ ಆ ಸಹೋದರ ಮಾತಾಡೋದಂತ ಮಾಹಿತಿಯಿಂದ ನನಗೆ ಏನಾದ್ರೂ ಬುದ್ಧಿವಂತಿಕೆ ವಿಷಯ ಸಿಗುತ್ತಾ, ಆ ರೀತಿ ಆಸಕ್ತಿಯಿಂದ ಇರೋರಿಗೆ ಪಾಠ ಏನಾಗುತ್ತೆ, ಒಂದ್ ರೀತಿಯಲ್ಲಿ ಉಪಯೋಗವಾಗುತ್ತೆ, ಪ್ರಯೋಜನವಾಗುತ್ತೆ. ಇಲ್ಲಾದ್ರೆ ಏನಾಗುತ್ತೆ ಗೊತ್ತಾ, ಲಾಸ್ಟ್ ಬೆಂಚ್ ಆಗಿರ್ತೀವಿ. ಲಾಸ್ಟ್ ಬೆಂಚ್ ಅಂದ್ರೆ ಗೊತ್ತಾ ನಿಮ್ಗೆ? ಲಾಸ್ಟ್ ಬೆಂಚ್ ಅಂದ್ರೇನು? ಸ್ಕೂಲಲ್ಲಿ ಪಾಠ ತೆಗಿಬೇಕಾದ್ರೆ ಕೊನೆ ಬೆಂಚಲ್ಲಿ ಕುತ್ಕೊಂಡಿರ್ತಾನೆ ನೋಡ್ರಿ, ಅವ್ರು ಏನ್ ಮಾಡಾರ, ಏನು ಓದಲ್ಲ, ಕುತ್ಕೊಂಡು ಹೋಗಕ್ ಬರ್ತಾರ ಅಷ್ಟೇ, ಕುತ್ಕೊಂಡು ಹೋಗಿ ಬರ್ತಾರ ಅಷ್ಟೇ, ಇನ್ನೇನಿಲ್ಲ. ಟೈಮ್ ಮನೆಯಿಂದ ಕಳ್ಸ್ಕೊಟ್ಟಿದಾರಪ್ಪ ಶಾಲೆಗೆ, ಬರ್ತೀವಿ, ಟೇಬಲ್ ಚೇರಲ್ಲಿ ಕುತ್ಕೊಳ್ತೀವಿ, ಮನೆಗೆ ಹೊಟ್ಟೋಗ್ತೀವಿ. ಪಾಸ ಫೇಲ ಗೊತ್ತಿಲ್ಲ ನಮ್ಗೆ.
ಅದೆಲ್ಲ ನಮ್ ಕೆಲ್ಸ, ಸ್ಕೂಲ್ಗೆ ಹೋಗೋದು ನಮ್ ಕೆಲ್ಸ. ಹಂಗೆ ಇವತ್ತು ಕೂಡ ಏನಪ್ಪಾ ಏಸು ಕ್ರಿಸ್ತನ್ ಮೊದಲಿಂಗಿತಿ ಆಗಿರ್ತೀನೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಪಾಠ ಅಂತೂ ಕೇಳ್ತಾ ಇರ್ಬೇಕು, ಪ್ರತಿ ದಿನ ಕೇಳ್ತಾ ಇರ್ತೀನಿ ಅಷ್ಟೇ. ಅಟೆಂಡೆನ್ಸ್ ಹಾಕ್ತೀನಿ, ಹೋಗ್ತೀನಿ. ಆ ತರ ಆಗ್ಬಾರ್ದು ಅಲ್ವಾ? ಏನ್ ಕಳ್ತೆ ಇವತ್ತಿಂದ ನಾನು ಕಲ್ತಿರೋ ವಿಷಯದಲ್ಲಿ ಎಲ್ಲಿ ನನ್ನ ಜೀವನದಲ್ಲಿ ಯಾವ ವಿಷಯ ನನ್ನಲ್ಲಿ ಕೊರತೆ ಕಾಣಲ್ಪಡ್ತಾ ಇದೆ, ನಾನು ಎಲ್ಲೋ ಒಂದ್ ಕಡೆ ಬುದ್ಧಿ ಇಲ್ಲದ ಕಣಿಯಲ್ಲಿ ಇಷ್ಟಲ್ಲಿ ಬಂದ್ಬಿಡ್ತೀನೋ ಅಂತ ಭಯ ಇರ್ಬೇಕು. ಆ ಬುದ್ಧಿ ಇಲ್ಲದ ಕಣ್ಣಿ ಆಗೋದ ಬದಲಾಗಿ ಬುದ್ಧಿವಂತ ಕಣ್ಣಿಯರಾಗೋದಕ್ಕೆ ನನ್ಗೆ ಏನ್ ಮಾಡ್ಬೇಕಾಗಿದೆ, ಇನ್ನು ಕೂಡ ಏನ್ ಮಾಡ್ಬೇಕಾಗಿದೆ, ದೇವ್ರ ಹತ್ರ ಏನ್ ಪ್ರಾರ್ಥನೆ ಮಾಡ್ಬೇಕಾಗಿದೆ. ಅದಕ್ಕೆ ನೋಡ್ರಿ, ಒಂದು ಬ್ಯೂಟಿಫುಲ್ ಆದಂತ ಒಂದು ವಿಷಯ ಹೇಳ್ತಾ ಇದ್ದಾರೆ. ಆ ಬುದ್ಧಿವಂತ ಕನ್ಯರು ಏನ್ ಮಾಡ್ತಾರೆ ಗೊತ್ತಾ? ಯಾವಾಗ ನಿಶ್ಚಿತಾರ್ಥ ಆಯ್ತೋ ಅವಾಗಿಂದ ಒಂದ್ ಕೆಲಸವನ್ನ ಮಾಡ್ತಾರ ಅಂತ ಹೇಳ್ತಾ ಇದ್ದಾರೆ. ಕೀರ್ತನೆ 45 ಕೀರ್ತನೆ 14 ಮತ್ತು 15 ವಾಕ್ಯ ಓದ್ರಿ. ಆಕೆಯು ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ಅವರು ಸಂಭ್ರಮೋತ್ಸವದಿಂದ ಬಂದು ಅರಮನೆಯೊಳಕ್ಕೆ ಪ್ರವೇಶಿಸುವರು. ಅಲ್ವರಾ ವಿಷ್ಣು ಪಿತೇಶ್ವರೇ, ಬುಟೇದಾರಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಬರುವ ಅರಸ ಕುಮಾರಿಯ ಸಖಿಯರಾದ ಕನ್ಯರ ಪರಿವಾರದ ವರ್ಗಕ್ಕೆ ಸೇರಿದವರು. ಅಂದ್ರೆ ಏನಪ್ಪಾ ಇದು ಅಂದ್ರೆ, ಬುಟೇದಾರಿ ಕೆಲಸ ಯಾವಾಗ ನನ್ಗೆ ಎಂಗೇಜ್ಮೆಂಟ್ ಆಯ್ತೋ ಅವಾಗಿಂದ ನಾನು ಎಂಬ್ರಾಯ್ಡ್ರಿ ವರ್ಕ್ ನ ಶುರು ಮಾಡ್ಕೊಂಡ್ಬಿಡ್ತೀನಿ. ಏನಪ್ಪಾ ಎಂಬ್ರಾಯ್ಡ್ರಿ ವರ್ಕ್? ಕ್ರಿಸ್ತನು ಕೊಟ್ಟಿರುವಂತ ನೀತಿ ವಸ್ತ್ರನ ಇಟ್ಕೊಂಡು ನೀತಿಯಲ್ಲೇ ಇರಲ್ಲ ನಾನು, ಅದನ್ನೇ ಜೋಪಾನವಾಗಿ ಕಾಪಾಡ್ಕೊಂಡು ಇರಲ್ಲ, ಬದಲಾಗಿ ನೀತಿಯ ವಸ್ತ್ರವನ್ನ ಕಸೂತಿ ಕೆಲಸವನ್ನ ಮಾಡ್ತೀನಿ. ಆ ನೀತಿನ ಪಡ್ಕೊಂಡು ಪರಿಶುದ್ಧ ಮಾಡ್ಕೊಳ್ತೀನಿ, ಪರಿಶುದ್ಧದ ಕಡೆ ಹೋಗ್ತೀನಿ. ಇನ್ನೂ ನಾನು ಏನಾಗ್ಬೇಕು? ಇನ್ನು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು. ಎಂಬ್ರಾಯ್ಡ್ರಿ ಆ ಬಟ್ಟೆ ಹಾಕಿದಾಗ ಕ್ರಿಸ್ತನ್ ರಿಫ್ಲೆಕ್ಷನ್ ಆಗ್ಬೇಕು ನಾನಲ್ಲಿ. ಅದೇನಪ್ಪಾ ಅದು ಕಸೂತಿ ಕೆಲಸ ಅಂದ್ರೆ? ಕಸೂತಿ ಕೆಲಸ ಹೆಂಗ್ ಮಾಡ್ತಾರಂತ ನಿಮ್ಮ ಸಹೋದರಿಯರಿಗೆ ಕೆಲವರಿಗೆ ಗೊತ್ತಿದೆ. ಏನೆಲ್ಲ ಯೂಸ್ ಮಾಡ್ತಾರೆ ಎಂಬ್ರಾಯ್ಡ್ರಿ ವರ್ಕಿಗೆ? ಏನ್ ಯೂಸ್ ಮಾಡ್ತಾರೆ? ಕ್ರೋಶ, ಯಾರು ಗೊತ್ತು? ಕರೆಕ್ಟ್, ಎಲ್ಲ ಯೂಸ್ ಮಾಡ್ತೀವಾ? ಈಗ ನೀಡಲ್ನ ಹಾಕ್ಬೇಕಾದ್ರೆ ಚುಚ್ಬೇಕಾದ್ರೆ ಏನ್ ಅನ್ಸುತ್ತೆ? ಬಟ್ಟೆ ಅಂತ ಏನಾದ್ರು ಹೇಳುತ್ತಾ? ಅಯ್ಯೋ ಚುಚ್ಕೊಳ್ಳಿ ಮುತ್ತುನು ಹಾಕ್ತಾರನ ಅನಸ್ತದೆ. ನೋಡ್ರಿ, ಏನೆಲ್ಲ ಜುವೆಲ್ಸ್ ಬೆಲೆಯುಳ್ಳದಾಗಿರತ್ತೆ ಏನೋ ಯೂಸ್ ಮಾಡ್ತಾರೆ ಅದಕ್ಕೆ ಅಲ್ವಾ? ಅದ್ರಲ್ಲಿ ಮುಖ್ಯವಾಗಿ ಯೂಸ್ ಮಾಡೋದು ಏನಪ್ಪಾ ಅಂದ್ರೆ ನೀಡಲ್ ವರ್ಕ್. ಆ ನೀಡಲ್ ವರ್ಕ್ ಎಂಬ್ರಾಯ್ಡ್ರಿ ವರ್ಕ್. ಅದಿಲ್ಲಾಂದ್ರೆ ಆಗಲ್ಲ. ಏನಪ್ಪಾ ಅಂದ್ರೆ ಆ ಸೂಜಿಯಲ್ಲಿ ದಾರ ಹಾಕಿ ಅದನ್ನ ಕರೆಕ್ಟ್ ಆಗಿ ಎಲ್ಲಿ ಅಲಂಕಾರವಾಗಿ ಮಾಡ್ಬೇಕು ಅಲ್ವಾ? ಹೊರಗಿನ ಅಲಂಕಾರ ಅಲ್ಲ, ಒಳಗಿನ ಅಲಂಕಾರ. ಪ್ರತಿ ಸರಿ ನಮ್ಮಲ್ಲಿ ಅಲಂಕಾರ ಕ್ರಿಸ್ತನ ಇದು ನೋಡುವಂತ ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ನೋಡ್ರಿ, ಅದನ್ನೇ ಬುಟೇದಾರಿ ಕೆಲಸ ಅಂತ ಕರೆಯೋದು. ಅದು ಸೂಜಿ ಚುಚ್ಚೋದು ಹೆಂಗಿರುತ್ತೆ? ನೋವಾದಂಗಿರುತ್ತೆ. ನಮ್ಗೂ ಕೂಡ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳು, ನಾನಾ ತರದ ಬಾಧೆಗಳ ಮೂಲಕ ಈ ಸುಂದರವಾದಂತ ಒಂದು ಬುಟೇದಾರಿ ಕೆಲಸ ಮುಗಿಯುತ್ತೆ. ಕ್ರಿಸ್ತನ ಪಿತೇಶ್ವರ ಈಸಿ ಅನ್ನೋ ಆಗಲ್ಲ. ಅದು ಬುಟೇದಾರಿ ಕೆಲಸ ಮಾಡೋದು ತುಂಬಾ ಈಸಿ ಅಲ್ಲ. ಒಂದು ವಸ್ತ್ರವನ್ನ ಅಷ್ಟು ಅಲಂಕಾರಿಕವಾಗಿ ವಸ್ತ್ರವಾಗಿ ಮಾಡೋದು ತುಂಬಾ ಸಮಯ ತಗೊಳುತ್ತೆ, ತುಂಬಾ ಪರಿಶ್ರಮ ಇರುತ್ತೆ, ತುಂಬಾ ಜ್ಞಾನ ಬೇಕು, ತುಂಬಾ ಇಂಟೆಲಿಜೆಂಟ್ ಬೇಕು. ನೋಡಕ್ಕೆ ಅದ್ರಲ್ಲಿ ಒಂದು ಆಕಾರ ಇರ್ಬೇಕು, ಆ ಚಿತ್ರ ಇರ್ಬೇಕು, ಯಾವ್ದ್ರ ಒಂದು ಬ್ಯೂಟಿಫುಲ್ ಆಗಿ ಆ ಒಂದು ವಸ್ತ್ರವನ್ನ ನಾನು ಕೆತ್ತಿದೀನಿ ನೋಡ್ರಿ, ಅದ್ರಲ್ಲಿ ಕಾಣಿಸುವಂತ ಒಂದು ಪಿಕ್ಚರ್ ಎಲ್ಲ ಹೆಂಗಿದೆ ನೋಡ್ರಿ ಅಂತ. ಆ ಒಂದು ಮುತ್ತು ರತ್ನಗಳು, ಬೆಲೆ ಇಲ್ಲಂತ ವಸ್ತುಗಳನ್ನ ಇಟ್ಟು ಮಾಡುವಂತ ವಿಷಯ ನಿಮ್ಗೆಲ್ಲ ಗೊತ್ತಿದೆ. ಆ ಬುಟೇದಾರಿ ಕೆಲಸವನ್ನ ಮಾಡೋದೇ ನಮ್ದು. ಆ ಬುಟೇದಾರಿ ಕೆಲಸ ಹೆಂಗಿರುತ್ತಂದ್ರೆ, ಅರಸನನ್ನ ನೋಡಿ ನನ್ನ ಬುಟೇದಾರಿ ಕೆಲಸವನ್ನ ಹಾಕೊಂಡಾಗ, ಆ ಬಟ್ಟೆನ ಹಾಕೊಂಡಾಗ ಆ ಶೃಂಗಾರವನ್ನ ನೋಡಿ ಅರಸ ಮೊದಲಿಂಗನ ಮೆಚ್ಚುವಂತ ರೀತಿಯಲ್ಲಿ ಇರ್ಬೇಕು. ಏನ್ ಚೆನ್ನಾಗಿದೆಯಪ್ಪ, ಏನ್ ಅಲಂಕಾರವಾಗಿದೆ, ನಿನ್ನ ಒಳಗಿನ ಅಲಂಕಾರ ಎಷ್ಟು ಚೆನ್ನಾಗಿದೆ, ನಿನ್ನ ಗುಣಗಳು ಎಷ್ಟು ನನಗೆ ಇಷ್ಟವಾಗಿದೆ ಅನ್ನೋದ್ ರೀತಿಯಲ್ಲಿ ಆ ಗುಣಗಳನ್ನು ಅಲಂಕಾರವಾಗಿ ಕಾಣಿಸ್ಕೊಬೇಕು. ಯಾರ ಕೆಲಸ ಇದೆ ಇದು? ಕ್ರಿಸ್ತನ ಪಿತೇಶ್ವರ ನಮ್ಮ ಕೆಲಸ ಇದೆ. ಸೊ ಯೋಚನೆ ಮಾಡೋಣ, ನಾವು ಇವತ್ತರೆಗೂ ಬುಟೇದಾರಿ ಕೆಲಸ ಮಾಡ್ತಾ ಇದೀವಾ? ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ಸೂಜಿ ತಗೊಂಡು ನಮ್ಮ ಆ ನೀತಿಯ ವಸ್ತ್ರದಿಂದ ಬುಟೇದಾರಿ ಕೆಲಸ ಮಾಡಿ ಪರಿಶುದ್ಧರಾಗುವಂತ ಪ್ರೋಸೆಸ್ಗೆ ಹೋಗ್ತಾ ಇದೀವಾ? ಇಲ್ಲ ಸೂಜಿ ಇಟ್ಕೊಂಡು ಬೇರೆಯವನ್ನೆಲ್ಲ ಚುಚ್ತಾ ಇದೀವಾ? ಇನ್ ಬೇರೆ ಏನೋ ಕೆಲಸ ಮಾಡ್ತೀವಿ. ನಮ್ ಡ್ರೆಸ್ ನ ಬುಟೇದಾರಿ ಕೆಲಸ ಮಾಡ್ರಿ ಅಂದ್ರೆ, ಅವ್ರು ಇದನ್ ಮಾಡಿದ್ರು, ಇವ್ರು ಇದನ್ ಮಾಡಿದ್ರು, ಅವ್ರು ಹಿಂಗಿದ್ದೀರ ಅಂದ್ಬಿಟ್ಟು ಬೇರೆಯವ್ರನ್ನ ಚುಚ್ಚೋ ಕೆಲಸನ ಮಾಡ್ತಾ ಇದೀವಾ? ಯೋಚನೆ ಮಾಡ್ಕೊಳ್ಳೋಣ. 1 ವರ್ಷ ಟೈಮ್, 1 ವರ್ಷದೊಳಗಡೆ ನಾವು ಎಷ್ಟು ಟೈಮ್ ಕೊಟ್ಟು ಕರೆಕ್ಟ್ ಆಗಿ ಪ್ರತಿ ಟೈಮ್ ಮಾಡ್ಕೊಂಡು ಹೋಗ್ತೀವೋ ಅಷ್ಟು ಅಲಂಕಾರವಾಗಿರುತ್ತೆ. ನಾವು ಬೇರೆಯವ್ರ ವಿಷಯಗಳೆಲ್ಲ ಗಮನ ಕೊಡ್ತಾ ಇದ್ರೆ ನಮ್ ಬುಟೇದಾರಿ ಕೆಲಸನ ಯಾವಾಗ ಮುಗಿಸೋದು? ಸಮಯ ಇಲ್ಲ. ಕ್ರಿಸ್ತನ ಪಿತೇಶ್ವರ ಆ 1 ವರ್ಷ ನಮ್ಮ ಲೈಫ್ ಟೈಮ್ ಅಂದ್ರೆ ನಮ್ಗೆ ಸಮಯ ಇಲ್ಲ. ಲೈಫ್ ಟೈಮ್ ಯಾರು ಗೊತ್ತು? ಕೆಲವ್ರಿಗೆ 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ಕೆಲವ್ರಿಗೆ 50 ವರ್ಷನೂ ಇರ್ಬೋದು ಅಲ್ವಾ? ಈಗಿರುವಂತ ಸಮಯದಲ್ಲಿ ನಾವೆಲ್ಲ ಒಟ್ಟಿಗೆ ಸತ್ತೋಗ್ತೀವ ಇಲ್ವಾ ಅಂತ ಯಾರಿಗ್ ಗೊತ್ತು? ಕ್ರಿಸ್ತನ ಪಿತೇಶ್ವರ ಆಗಿರ್ಬೇಕಾದ್ರೆ ಸಮಯ ಆತರ ಇದೆ. ದೇವ್ರ ಮಕ್ಳು, ಈ ಬುಟೇದಾರಿ ಕೆಲಸವನ್ನ ನಾನು ಪ್ರತಿ ಸರಿ ಮಾಡ್ತಾ ಇದೀನ?
ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾ ಇದೀನಾ? ಪ್ರತಿ ದಿನ ನನ್ನ ಚುಚ್ತಾ ಇದೆಯಾ? ಕಷ್ಟಗಳು ಬಾಧೆಗಳು ನನ್ನನ್ನ ಕ್ರಿಸ್ತನ ಸಾರೂಪ್ಯದಲ್ಲಿ ಮಾರ್ಪಡಿಸ್ತಾ ಇದೆಯಾ? ಇಲ್ಲ ನಾನು ಸೂಜಿನೇ ಮುಟ್ಟಲ್ಲಪ್ಪ, ನೀ ಬಿಳಿ ಡ್ರೆಸ್ ಹೆಂಗ್ ಕೊಟ್ಟಿದ್ರೆ ಹಂಗೆ ಡ್ರೆಸ್ ಹಾಕೊಂಡಿರ್ತೀನಿ, ಬುಟಾದಾರಿ ಕೆಲಸ ಅಲ್ಲ ಬೇಡ ಅಂತ ನಾನೇನು ಬಿಟ್ರೆ ಮಾದಲಿಂಗನು ಬರ್ತಾರೆ, ನೋಡ್ತಾರೆ, ಏನಮ್ಮ ನನ್ ಮುಂದೆ ಅಲಂಕಾರ ಆಗೋಕ್ಕೂ ನಿನ್ ಕೈಲಾಗ್ಲಿಲ್ವಾ? ಒಂದ್ ಬುಟ್ಟೆದಾರಿ ಕೆಲಸ ಮಾಡಿ ಒಂದ್ ಡ್ರೆಸ್ನ ಹಾಕೊಳಕ್ ಆಗ್ಲಿಲ್ವಾ? ಅಲ್ವಾ? ಈಗ ನನಗೋಸ್ಕರ ನನ್ನನ್ನ ಮೆಚ್ಚೋಕೆ, ನನ್ನ ಇಂಪ್ರೆಸ್ ಮಾಡಕ್ಕೆ ನಿನ್ಗೆ ಆಸೆ ಇಲ್ಲ ಅಂದ್ಮೇಲೆ ನನ್ ಮೇಲೆ ನಿನ್ಗೆ ಇಷ್ಟ ಇಲ್ಲ ಅಂತ ಆಯ್ತು. ನನ್ ಜೊತೆ ಹೆಂಗ್ ಬಾಳ್ ನಡ್ಸೋದು? ಯೋಚನೆ ಮಾಡ್ರಿ. ಕ್ರಿಸ್ತನ ಜೊತೆಗೆ ಇರಕ್ಕಾಗುತ್ತಾ? ಕ್ರಿಸ್ತನ ಪಿತೇಸರ ಸರಿರೆ ಆತನನ್ನ ಹೆಂಗ್ ಮೆಚ್ಚಿಸೋಣ? ಆತ ನಮಗೆ ಯಾವ ಗುಣಗಳು ಇಷ್ಟ ಪಡ್ತಾ ಇದ್ರೆ ಅದನ್ನ ಪ್ರತಿದಿನ ಯೋಚನೆ ಮಾಡ್ಬೇಕು. ನಿಮ್ಗೆ ಗೊತ್ತಾ, ಈ ವಿಷಯಗಳೆಲ್ಲ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ, ಇದ್ರು ಕೂಡ ಈಗ ನಡೀತಾರಂತ ವಿಷಯನ ಹೇಳ್ತೀನಿ ನೋಡ್ರಿ. ಈಗ ಸಾಮಾನ್ಯವಾಗಿ ಈ ಎಂಗೇಜ್ಮೆಂಟ್ ಮಾಡಿದಾಗ ಹೆಂಗಿರುತ್ತಂದ್ರೆ, ಅದೊಂದು ಒಬ್ಬ ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ ಒಬ್ರು, ಅಲ್ವಾ? ಅವ್ರ ಮೇಲೆ ತುಂಬಾ ಪ್ರೀತಿನ ಇಟ್ಟಿರ್ತಾರೆ. ಮೊದಲಿಂಗನ ಮೇಲೆ, ತನಗೆ ಮುಂದೆ ಬರುವಂತ ಗಂಡನ ಮೇಲೆ ಪ್ರೀತಿ ಇರುತ್ತೆ. ಮೊದಲಿಂಗಿತೀನಿ ಯಾವಾಗ ನೋಡ್ತೀನೋ ಅಂತ ಮೊದಲಿಂಗನಿಗೆ ಆ ಒಂದು ಆಸಕ್ತಿ ಇರುತ್ತೆ. ಯಾವಾಗಪ್ಪ ನೋಡ್ತೀನಿ, ಯಾವಾಗಪ್ಪ ಮಾತಾಡ್ತೀನಿ. ಹಿಂದಿನ ಕಾಲದಲ್ಲ ಇತ್ತು, ಏನಿತ್ತು, ಇಲ್ಲಿಂದ ಲೆಟರ್ ಆಗ್ತಿದ್ರು, ಅಲ್ಲಿಂದ ಲೆಟರ್ ಬರ್ತಾ ಇತ್ತು. ಇವಾಗ ನೋಡಿ ಕೈಲಿ ಫೋನ್ ಐತೆ. ಈ ಎಂಗೇಜ್ಮೆಂಟ್ ಮಾಡಿ ಬಿಟ್ಬಿಟ್ರೆ ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಅದೇನಾಗುತ್ತೆ ಇನ್ನೂ ಕೂಡ ಅವ್ರಿಗೆ ಅದೆಲ್ಲ ಈ ಪ್ರಪಂಚ ನಡೀತಾರಂತ ವಿಷಯ ನಿಮ್ಗೆಲ್ಲ ಗೊತ್ತಿರುತ್ತೆ, ಏನ್ ಗೊತ್ತಿಲ್ಲದಿರೋ ವಿಷಯನೇ ಇಲ್ಲ. ಬಟ್ ಇವಾಗಿನ ಕಾಲ ಮೊದಲ ಕಾಲ ತರ ಇಲ್ಲ. ಆಗಿನ ಕಾಲದಲ್ಲಿ ಯಹೂದ್ಯರ ಒಂದು ರೀತಿಯಲ್ಲಿ ಇಲ್ಲ, ಇವತ್ತು ಎಂಗೇಜ್ಮೆಂಟ್ಸ್ ಇಲ್ಲ, ಬೇರೆ ತರ ಇದೆ, ಅಲ್ವಾ? ಒಂದು ಆಸಕ್ತಿ ಪ್ರೀತಿ ಏನ್ ಮಾಡ್ಬೇಕು, ಬಡ್ಬೇಕು. ಇವತ್ತು ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಒಂದು ಐಕ್ಯದಲ್ಲಿ ಬೆಳೆಯೋರ್ಗಿಂತ ಫೋನ್ ಇಂದ ಕೆಟ್ಟೋಗೋದೇ ಜಾಸ್ತಿ ಆಗ್ಬಿಟ್ಟಿದೆ. ಇವತ್ತು ಬೇರೆ ಬೇರೆ ತರ ವಿಷಯಗಳಾಗ್ಬಿಟ್ಟಿದೆ. ಆದ್ರೆ ಅದ್ ಬೇರೆ ವಿಷಯ. ಆದ್ರೆ ನಂಬಿಕಸ್ಥರಾಗಿ ಯಾವಾಗ ಮೊದಲಿಂಗನ ನಾನು ನೋಡ್ತೀನಿ, ಇನ್ನು 1 ವರ್ಷದಲ್ಲಿ ನನ್ಗೆ ಟೈಮ್ ಇದೆ, ಇನ್ನು 6 ತಿಂಗಳ ಟೈಮ್ ಇದೆ, ಇನ್ನು 3 ತಿಂಗಳ ಟೈಮ್ ಇದೆ, ಇನ್ನು ಒಂದೇ 1 ತಿಂಗಳ ಟೈಮ್ ಇದೆ, ಇನ್ನು 1 ವಾರ ಅಪ್ಪ ಅಂತ ರೀತಿಯಲ್ಲಿ ನಮ್ಮ ಆಸಕ್ತಿ ಬೆಳೀತಾ ಇದೆಯಾ? ಗುಣಗಳನ್ನ ಬೆಳೆಸ್ಕೊಂಡು ನಾವೇನ್ ಮಾಡ್ತಾ ಇದೀವಿ? ಆ ಬುಟ್ಟೆದಾರಿ ಕೆಲಸ ಮಾಡ್ಬೇಕಾದ್ರೆ ಆ ಒಂದು ಸ್ತ್ರೀ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ನನ್ನ ಬುಟ್ಟೆದಾರಿ ಕೆಲಸವನ್ನ ನನ್ನ ಮೊದಲಿಂಗನು, ಅಲ್ವಾ, ನನ್ನನ್ನ ಸ್ವೀಕಾರ ಮಾಡುವಂತ ವರ ನೋಡಿದಾಗ ಏನ್ ಅನ್ಕೊಂತಾರೆ? ಮೆಚ್ಬೇಕಪ್ಪ, ತೋರ್ಸ್ಬೇಕು ನಾನು ಮಾಡುವಂತ ಕೆಲಸನ. ಒಂದ್ಸರಿ ಅವ್ರಿಗೆ ತೋರ್ಸ್ಕೊಡ್ತೀನಿ, ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೀನಿ ನೋಡಿ ಅಂದ್ಬಿಟ್ಟು. ಏನ್ ಮಾಡ್ಬೇಕು, ಅವ್ರು ನನ್ನ ಡ್ರೆಸ್ ನೋಡಿ ನನಗೆ ಆಶ್ಚರ್ಯ ಆಗ್ಬೇಕು. ಆ ತರ ಒಂದು ಆಸಕ್ತಿ ಇರೋರು ಏನಪ್ಪಾ ಅರ್ಥ ಸೂಚಿಸ್ತಂದ್ರೆ, ಕ್ರಿಸ್ತನಿಗೆ ಯಾವ್ದು ಮೆಚ್ಚುಗೆ ಆಗಿರುತ್ತೋ ಆ ಗುಣಗಳನ್ನ ಬೆಳೆಸ್ಕೊಬೇಕು. ನಾನ್ ಮಾಡೋಂಥ ಕೆಲಸದಲ್ಲಿ ಇದು ಮೆಚ್ತಾರ ಕ್ರಿಸ್ತನು, ಇದು ಆಸೆ ಪಡ್ತಾರ, ಇದು ಇಷ್ಟ ಪಡ್ತಾರ ಇಲ್ವಾ ಅಂತ ನೋಡಿ 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 ಮಾಡುವಂತ ಕೆಲಸಗಳೇ ಆ ಗುಣಗಳ ಬೆಳವಣಿಗೆಯೇ ಆ ಬುಟೆದಾರಿ ಕೆಲಸ. ಇವತ್ತು ನಾವು ಆ ರೀತಿ ಮಾಡ್ತಾ ಇದೀವ ಕ್ರಿಸ್ತನ ಪ್ರೀತಿಯ ಸರಸರೇ? ನನ್ನ ಗುಣಗಳಲ್ಲಿ ಕ್ರಿಸ್ತನ್ ಇವತ್ತು ಯಾವ ವಿಷಯಗಳನ್ನ ಮೆಚ್ಚುತ್ತಾರೆ? ಇನ್ನು ನಾನು ಯಾವ ಗುಣಗಳನ್ನ ಬೆಳೆಸ್ಕೊಳ್ಳೋಣ? ನನ್ನಲ್ಲಿ ತಾಳ್ಮೆ ಇದೆಯಾ? ತಾಳ್ಮೆ ತುಂಬಾ ಕಡಿಮೆ. ತಾಳ್ಮೆ ಇನ್ನು ಬೆಳೆಸೋದಕ್ಕೆ ನಾನು ಏನ್ ಟಾಪಿಕ್ ಓದ್ಲಿ, ಯಾವ ಸಬ್ಜೆಕ್ಟ್ ನ ಸ್ಟಡಿ ಮಾಡ್ಲಿ, ಹೆಂಗೆಲ್ಲ ತಾಳ್ಮೆ ಬೆಳೆಯುತ್ತೆ, ಯಾವ ಸನ್ನಿವೇಶದಲ್ಲಿ ಬೆಳೆಯುತ್ತೆ, ಇದನ್ನ ಓದ್ತಾ ಇದೀನಾ? ಇಲ್ಲ ನನ್ನಲ್ಲಿ ಕ್ಷಮೆದಮೆ, ನನ್ನನ್ನ ಸೆಲ್ಫ್ ಕಂಟ್ರೋಲ್ ನ ಬೆಳೆಯೋದಕ್ಕೆ, ನನ್ನನ್ನ ನಾನು ಏನ್ ಮಾಡ್ಬೋದು, ಹತೋಟಿ ಸ್ವಾರ್ಥವನ್ನ ಕಂಟ್ರೋಲ್ ಮಾಡುವಂತ ಗುಣಗಳನ್ನ ಬೆಳೆಸೋದಕ್ಕೆ ಏನ್ ನಾನು ಓದ್ಬೇಕು, ಏನ್ ಮಾಡ್ಬೇಕು, ಈ ತರ ಆಸಕ್ತಿ ತೋರಿಸ್ತಾ ಇದೀನಾ? ಇನ್ನು ಕೂಡ ನಾನು ಹೋದ ವರ್ಷಕ್ಕಿಂತ ಇನ್ನೂ ಹೆಚ್ಚಾಗಿ ಗುಣಗಳನ್ನ ಬೆಳೆಸ್ಬೇಕಂದ್ರೆ ನಾನು ಆಸಕ್ತಿ ಬುಟ್ಟೆದಾರಿ ಕೆಲಸ ಕಂಟಿನ್ಯೂ ಮಾಡ್ತಾ ಇದೀನಾ ಇಲ್ವಾ? ಬೇರೆ ಪಾಠ ಮಾತ್ರ ಕೇಳ್ಕೊಂಡು ಸುಮ್ನೆ ಇದೀನಾ ಅನ್ನೋದು ಯಾರು ಸ್ಟಡಿ ಮಾಡ್ಬೇಕು? ನಮ್ಮನ್ನೇ ನಾವೇ ಸ್ಟಡಿ ಮಾಡ್ಬೇಕು. ಇಲ್ಲದಿದ್ರೆ ಏನಾಗುತ್ತೆ? ಓದ್ರಿ ಮುಂದೆ. ಹೌದೌದಾ? ಓದ್ರಿ. ಮದಲಿಂಗನ ಬರೋಣಕ್ಕಾಗಿ ಕುತೂಹಲದಿಂದ ಸಿದ್ಧರಾಗಿ ಕಾಯುತ್ತಿರುವ ಬುದ್ಧಿವಂತ ಕನ್ಯೆಯರ ಮನೋವೃತ್ತಿಯು ಸರಿಯಾಗಿ ಕರ್ತನಿಗೆ ನಿಶ್ಚಿತಾರ್ಥ ಹೊಂದಿದವರ ನಿಜವಾದ ಮನೋವೃತ್ತಿಯನ್ನು ಪ್ರತಿಷ್ಠೆಗೊಂಡ ಸಭೆಯನ್ನು ಪ್ರತಿನಿಧಿಸುತ್ತದೆ. ಜೀವನದ ಮಹತ್ತರ ವಿಶೇಷ ಘಟನೆಯಾದ ಇದನ್ನು ನಿರ್ಲಕ್ಷಿಸುವ ಅಥವಾ ಇದಕ್ಕಾಗಿ ಸಿದ್ಧಪಡಿಸಿರುವ ಕನ್ಯೆಯರಿಗೆ ಅದು ಆಕೆಯು ಆ ಗೌರವಕ್ಕೆ ಅಪಾತ್ರಳು ಎಂಬುದನ್ನು ಸಾಬೀತುಪಡಿಸುತ್ತದೆ. ಹಾಗೆಯೇ ಅಂತಹ ಸಭೆಗೂ ಸಹ ಆತನ ಮೇಲೆ ಈ ನಿರೀಕ್ಷೆಯನ್ನಿಟ್ಟುಕೊಂಡಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. 1 ಯೋಹಾನ 3:3. ಅಂಥವನು ತನ್ನ ಹೃದಯ ಮತ್ತು ಜೀವಿತದ ಮನೋವೃತ್ತಿಯು ಮದಲಿಂಗನಿಗೆ ಸಂಪ್ರೀತವಾಗಿರುವುದನ್ನು ಬಯಸುತ್ತಾನೆ. ಮತ್ತು ಇದು ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಯೋಹಾನ 14:3 ಎಂದು ಹೇಳಿದ ಆತನ ಆಶೀರ್ವಾದಿತ ಅನ್ಯೋನ್ಯತೆಯ ಮತ್ತು ಔತಣಕ್ಕೆ ಹೆಬ್ಬಯಕೆಯುಳ್ಳದ್ದು, ನಿರೀಕ್ಷೆ ಉಳ್ಳದ್ದು ಆಗಿದೆ ಎಂಬುವಂಥದ್ದು. ನೋಡ್ರಿ, ಇಲ್ಲಿ ನಾವು ಗಮನಿಸ್ಬೇಕಾದಂತ ವಿಷಯ ಏನಪ್ಪಾ ಅಂದ್ರೆ, ನಿಜವಾದ ಆ ಸಭೆ ಅಲ್ವಾ, ಮೊದಲಿಂಗಿತಿ ಆಗುವಂತ ಗುಣಗಳು ಹೊಂದಿರುವಂತ ಬುದ್ಧಿವಂತ ಕಣಿಕೆಯರು ಯಾವಾಗ ಕರ್ತನನ್ನ ನೋಡ್ತೀನೋ ಅಂತ ಕಾಯ್ತಿರುವಂತ ವೇಟಿಂಗ್ ಪೀರಿಯಡ್ ನ ನೋಡ್ತೀವಿ ಅಲ್ವಾ? ಈ ವೇಟಿಂಗ್ ಸ್ಪಿರಿಟ್ ಅಂತ ಹೇಳ್ಬೋದು. ವೇಟಿಂಗ್ ಸ್ಪಿರಿಟ್ ಅಂದ್ರೆ ಏನೋ,
ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಗೊತ್ತಾ? ನೋಡ್ರಿ, ಈ ಭೂಮಿಯಲ್ಲಿ ಕೂಡ ಮ್ಯಾರೇಜ್ ಆಗುತ್ತೆ. ಮ್ಯಾರೇಜ್ ಒಂದು ಹೆಣ್ಣು ಮಗಳ ಒಂದು ತುಂಬಾ ಆಕೆ ಜೀವನದ ತುಂಬಾ ಸಂತೋಷವಾದಂತ ಒಂದು ಸಮಯ ಏನಿರ್ಬೋದಪ್ಪ, ಆಕೆ ಲೈಫ್ ಅಲ್ಲಿ ತುಂಬಾ ಎಕ್ಸ್ಟ್ರೀಮ್ಲಿ ಮರೆಯಲಾಗದಂತ ಒಂದು ಸನ್ನಿವೇಶ ಏನಿರ್ಬೋದು ಅಂದ್ರೆ ಏನಿರ್ಬೋದು? ಆ ಮದುವೆಯ ಸಮಯ ಅಲ್ವಾ? ತಾನು ಮದುವೆ ಆಗುವಂತ ಸಮಯ ಎಷ್ಟು ಸಂತೋಷವಾಗಿರುತ್ತೋ, ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಹರ್ ಲೈಫ್ ಅಲ್ವಾ? ಆಕೆ ಜೀವನದಲ್ಲಿ ತುಂಬಾ ಉನ್ನತವಾದ ಒಂದು ಮಗು ಹುಟ್ಟಿ ಬೆಳೆದು ಆಕೆ ಒಂದು ವಯಸ್ಸಿಗೆ ಬಂದು ಅಲ್ಲಿಂದ ಜ್ಞಾನವನ್ನ ಪಡ್ಕೊಂಡು ಆ ಮೆಚೂರಿಟಿ ಮೈಂಡ್ ಅಲ್ಲಿ ಆಗುವಂತ ಒಂದು ಸನ್ನಿವೇಶ ನೋಡ್ಬೇಕಾದ್ರೆ ದೇವ್ರಿಗೆ ಮನುಷ್ಯನಿಗೆ ಇಟ್ಟಿರುವಂತ ಒಂದು ವಿಷಯದಲ್ಲಿ ಒಂದು ಗಂಡನಿಗಿರ್ಬೋದು ಹೆಣ್ಣಿಗಿರ್ಬೋದು, ಅಂದ್ರೆ ಹೆಣ್ಣು ಮಕ್ಕಳ ವಿಷಯದಲ್ಲಿ ಮಾತಾಡೋಣ. ಈಗ ನಾವೆಲ್ಲೂ ಕನ್ಯೆಯರ ಬಗ್ಗೆ ಮಾತಾಡ್ತಿದ್ವಲ್ಲ, ಅದಕ್ಕೆ ಅದ ವಿಷಯನ ತಗೊಳ್ಳೋಣ. ಆಕೆಗಿರುವಂತ ಸಂತೋಷದ ವಿಷಯ ಆ ಮದ್ವೆ. ಇವತ್ತು ಹೆಂಗಿದೆ ಪ್ರಪಂಚದಲ್ಲಿ? ಆ ಒಂದಿನ ಮಾತ್ರ ಸಂತೋಷ, ಆಮೇಲೆ ಹೆಂಗಿರುತ್ತೆ ಗೊತ್ತಾ? ಆಮೇಲೆ ಹೆಣ್ಮಕ್ಳಿಗೆ ಬೇರೆ ತರ ಆಗುತ್ತೆ. ಕರೆಕ್ಟಾ? ಬೇರೆ ತರ ಲೈಫ್ ಇವತ್ತು. ಆತರ ಆ ಸಂತೋಷ ಅಭಿವೃದ್ಧಿ ಆಗ್ತಾ ಇರಲ್ಲ ಇವತ್ತು. ಮದ್ವೆ ಆದ್ಮೇಲೆ ಅವ್ರಿಗೆ ಕೆಲವೊಬ್ಬರಿಗೆಲ್ಲ ಹೆಂಗ ಅನ್ಸುತ್ತಂದ್ರೆ, ಏನಕ್ಕಪ್ಪ ಲೈಫ್ ಅನ್ಸೋದು ಉಂಟು. ಕೆಲವರಿಗೆ ಹೆಂಗಿರುತ್ತೆ, ನಾನು ಒಂಟಿಯಾಗಿದ್ರೆ ಚೆನ್ನಾಗಿರ್ತಿತ್ತು, ಮದ್ವೆ ಇಲ್ದೇ ಇದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ಉಂಟು. ಈ ತರ ಒಂದು ಕಷ್ಟಗಳಿಗೆ ಆಗೋದುಂಟು ಇವತ್ತಿನ ಪ್ರಪಂಚದಲ್ಲಿ. ಆ ಸಮಯ ಮಾತ್ರ. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ವಿಷಯನ ತಿಳ್ಕೊಳ್ಳಿ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಪ್ರಪಂಚದಲ್ಲಿ ನೀವು ಮದ್ವೆ ಆಗಿರೋರು ಇರ್ಬೋದು, ಮದ್ವೆ ಆಗದೆ ಇರೋರು ಇರ್ಬೋದು ಅಲ್ವಾ? ಮದ್ವೆ ಆಗಿ ಪ್ರಪಂಚದಲ್ಲಿ ನಾವು ದೊಡ್ಡ ವಿಷಯಗಳನ್ನ ಸಂತೋಷ ಅನುಭವಿಸ್ತೀವಿ ಅನ್ನೋದು ಬೇರೆ ಸುಳ್ಳು ಅಲ್ವಾ? ಅದು ಶಾಶ್ವತನೂ ಅಲ್ಲ. ಆದ್ರೆ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳೋಣ, ನಿಮಗೂ ನಮಗೂ ಎಷ್ಟನೇ ಮದುವೆ ಆಗುವಂತ ಒಂದು ಚಾನ್ಸ್ ಸಿಕ್ಬಿಟ್ಟಿದೆ. ಸೆಕೆಂಡ್ ಮ್ಯಾರೇಜ್ ಅಲ್ಲ, ನಿಜವಾಗ್ಲೂ ಇದೆ ನಿಜವಾದ ಮ್ಯಾರೇಜ್. ಕರೆಕ್ಟಾ? ನಿಮಗೂ ನಮಗೂ ನಿಜವಾದ ಮದ್ವೆ ಇದೆ. ಯೋಚನೆ ಮಾಡ್ರಿ. ಕೆಲವೊಂದು ಟೈಮಲ್ಲಿ ಆ ಮದ್ವೆ ಆದ್ಮೇಲೆ ನಮ್ಮ ಜೀವನದಲ್ಲಿ ಬಂದಿರುವಂತ ಕಷ್ಟಗಳು ಎಲ್ಲ ನಮ್ಮನ್ನ ಮನಸ್ಸನ್ನು ನೋಯಿಸಿದ್ರು ಕೂಡ ದೇವರ ವಾಕ್ಯದ ಮೂಲಕ ಒಂದು ಸಂತೋಷದ ಸುದ್ದಿ ಇದೆ. ಕ್ರಿಸ್ತನು ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ಕರೆದಿದ್ದಾರೆ ಅಂತ. ಒಂದು ಶ್ರೇಷ್ಠ ಮದ್ವೆ ಆಗಿರ್ಬೇಕಾದ್ರೆ ಆ ಒಂದು ವಿಶೇಷವಾದ ಘಟನೆ ನನ್ನ ಜೀವನದಲ್ಲಿ ಮೊದಲು ಮದ್ವೆ ಆಗಿದ್ದ ಒಂದು ಘಟನೆಕ್ಕಿಂತ ಇನ್ನೊಂದು ವಿಶೇಷವಾದ ಘಟನೆ ನಡೆಯೋಕ್ ಹೋಗ್ತಿದೆ. ಹೌದು ನಿಜಾನಾ? ಹೌದು ನಿಜ. ಅದು ಭೂಲೋಕದ ಒಂದು ಗಂಡನಲ್ಲ ನನಗಿರೋದು, ಪರಲೋಕದ ಒಂದು ಗಂಡನ ಜೊತೆ ಮದುವೆ ಆಗ್ತಾ ಇರೋದು. ನಾನು ಕೂಡ ಆತ್ಮಿಕ ಒಂದು ಗುಣಾತಿಶಯಗಳನ್ನ ಬೆಳ್ಕೊಂಡು ಪರಲೋಕದ ಮೊದಲಗತಿಯಾಗಿ ನಾನು ಮಾರ್ಪಡ್ತಾ ಇದ್ದೀನಿ ಅನ್ನೋದು ನಮ್ಮ ಕಿವಿಗೆ ಬಿದ್ದಾಗ, ಇಲ್ಲ ಮನಸ್ಸಿಗೆ ಬಂದಾಗ, ಅದೆಷ್ಟು ಸಂತೋಷದ ಸುದ್ದಿ, ಎಷ್ಟು ವಿಶೇಷವಾದ ಘಟನೆ ಅದು. ಅಂದ್ರೆ ಅದ್ರ ಬಗ್ಗೆ ಕೆಲವೊಂದು ದೇವರ ಮಕ್ಕಳಿಗೆ ಕಾಳಜಿನೇ ಇಲ್ದೆ, ಅದ್ರ ಬಗ್ಗೆ ಅಷ್ಟು ಡೀಪ್ ಆಗಿ ಏನೋ ಸ್ಟಡಿ ಮಾಡಿರಲ್ಲ. ಏನೋ ಅನ್ಸುತ್ತಪ್ಪ, ಏನೋ ಕ್ರಿಸ್ತನಿಗೆ ಮದ್ವೆ ಆಗುತ್ತಂತೆ, ಆಯ್ತಪ್ಪ ನೋಡೋಣ ಅನ್ನೋ ಒಂದು ಭಾವನೆಗಳೇ ಹೆಚ್ಚಾಗಿರುತ್ತೆ. ಸೀರಿಯಸ್ನೆಸ್ ಇಲ್ಲ ಅಂದ್ಬಿಟ್ರೆ ಹೆಂಗಿರುತ್ತೆ? ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಲೈಫೇ ಇದಕ್ಕೋಸ್ಕರ ಇಡ್ಬೋದಲ್ವಾ? ಅಲ್ವಾ? ಈ ಭೂಮಿಯಲ್ಲಿ ಆಗುವಂತ ಮದ್ವೆ ಸಮಯದಲ್ಲಿ ನಾವು ತೋರಿಸುವಂತ ಆ ಪ್ರೀತಿ, ಆ ಒಂದು ಆಸಕ್ತಿನ ಪರಲೋಕದ ಮೊದಲಿಂಗತನಿಗೆ ನಾವು ಮದ್ವೆ ಆಗಕ್ಕೆ ಹೋಗ್ತಾ ಇದೀನಿ ಅಂತ ತೋರ್ಸಲ್ಲ. ಹೆಂಗಿರ್ತಾರ ಗೊತ್ತಾ ಇವತ್ತು ಪ್ರಪಂಚದಲ್ಲಿ? ಈ ಭೂಲೋಕದ ಮೈಂಡ್ ಸೆಟ್ಟೇ ಜಾಸ್ತಿ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಭೂಲೋಕದಲ್ಲಿ ನೀವು ಬೆಳ್ಳಗಿದ್ದೀರಾ, ಚೆನ್ನಾಗಿದ್ದೀರಾ, ಸುಂದರವಾಗಿದ್ದೀರಾ, ಇದನ್ನೆಲ್ಲ ನೋಡ್ಕೊಂಡ್ ಕೂತ್ಕೊಂತಾರೆ. ನಮ್ ಪರಲೋಕದ ಮೊದಲಿಂಗನ ಏನ್ ನೋಡ್ತಾರೆ ನಮ್ಮಲ್ಲಿ? ನೀನ್ ರೋಗದಲ್ಲಿದ್ಯೋ, ನೀನು ಕಪ್ಪಗಿದ್ಯೋ, ನೀನ್ ಓದಿದ್ಯೋ, ಏನು ಬೇಕಾಗಿಲ್ಲ. ಏನ್ ಮಾತ್ರ ಬೇಕಾಗಿರೋದು ಅವ್ರಿಗೆ? ಹೃದಯದ ಅಲಂಕಾರ, ಬ್ಯೂಟಿ ಆಫ್ ಹಾರ್ಟ್ ಅಲ್ವಾ? ಹೃದಯದಲ್ಲಿ ಕ್ರಿಸ್ತನ ಸ್ವಾರೂಪ್ಯನ ಪ್ರತಿನಿಧಿಸುವಂತ ಒಂದು ಗುಣ, ಅದನ್ನ ನೋಡ್ತಾ ಇದ್ರೆ. ಅಂತ ಗುಣ ನೋಡಿದ್ರೆ ಯೇಸು ಕ್ರಿಸ್ತನ ನಮ್ಮ ಮೇಲೆ ಏನ್ ಬರುತ್ತೆ? ತುಂಬಾ ಪ್ರೀತಿ ಬರುತ್ತೆ. ನೋಡಪ್ಪ ಎಂತ ಗುಣ, ಎಷ್ಟು ಸುಂದರವಾಗಿದೆ ನೋಡಿ ಅವರು. ಹೊರನೋಟಿಗೆ ನೋಡಲ್ಲ, ನಮ್ಮ ಹೃದಯ ನೋಡಿ ಎಷ್ಟು ಸುಂದರವಾಗಿದ್ದಾರೆ ಅನ್ನೋಂತ ಭಾವನೆ ಯಾರಿಗ್ ಬರುತ್ತೆ? ಯೇಸು ಕ್ರಿಸ್ತನಿಗೆ ಬರುತ್ತೆ. ಆ ರೀತಿ ಬರುವಂತ ಒಂದು ವಿಷಯಗಳನ್ನ ಇವತ್ತು ನಾವು ಮಾಡ್ತಾ ಇದೀವ. ಆ ಶುದ್ಧತೆ ಅಲ್ವಾ? ಆತನ ಮೇಲೆ ಈ ನಿರೀಕ್ಷೆ ಇಟ್ಟುಕೊಂಡಿರುವ ಪ್ರತಿಯೊಬ್ಬನು ಕ್ರಿಸ್ತನ ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಈ ನಿರೀಕ್ಷೆ ಇದೆಯಾ ನಮ್ಗೆ? ನಾನ್ ಮೊದಲಿಂಗನ ಸಂಧಿಸ್ಬೇಕಪ್ಪ. ನಾನ್ ರೋಗದಲ್ಲಿದ್ರು ಚಿಂತೆ ಇಲ್ಲ, ನನಗೆ ಬಡತನದಲ್ಲಿದ್ರು ಚಿಂತೆ ಇಲ್ಲ, ನಾನು ಸುಂದರವಾಗಿಲ್ದೇ ಇದ್ರು ಚಿಂತೆ ಇಲ್ಲ. ಆದ್ರೆ ನನ್ನ ಹೃದಯದ ಅಲಂಕಾರ ಮಾತ್ರ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ನಾನು ಅದನ್ನಂತೂ ಬಿಡಲ್ಲ. ಆ ಪರಿಶುದ್ಧದ ಕಡೆ ಓಡೇ ಹೋಗ್ತೀನಿ. ಇದು ಯಾವ್ದು ನನ್ಗೆ ಇಲ್ದೇ ಇದ್ರು ಚಿಂತೆ ಇಲ್ಲ, ಐ ಡೋಂಟ್ ಕೇರ್. ಆದ್ರೆ ನನಗೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯೋದು ತುಂಬಾನೇ ಅವಶ್ಯಕತೆ ಇದೆ. ನಾನು ಬೆಳಿಬೇಕು, ಪ್ರತಿದಿನ ಈ ಕೆಲಸವನ್ನ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಮ್ಮ ಕೆಲಸಗಳು ನಡೀತಾ ಇದೆಯಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೋಚನೆ ಮಾಡೋಣ ಅಲ್ವಾ? ಆ ರೀತಿಯಾಗಿ
ಅದನ್ನ ಘಟನೆಯನ್ನ ನಿರ್ಲಕ್ಷಿಸುವಂತ ಗುಣವನ್ನು ಹೊಂದ್ಕೊಂಡಿದೀವ, ಇಲ್ಲ ನಿರೀಕ್ಷಣೆ ಇಟ್ಕೊಂಡು ನಮ್ಮನ್ನ ಶುದ್ಧೀಕರಣ ಮಾಡುವಂತ 1 ಯೋಹಾನ 3ನೇ ಅಧ್ಯಾಯ 3ನೇ ವಾಕ್ಯ ಹೇಳುವ ಪ್ರಕಾರವಾಗಿ ನಮ್ಮನ್ನ ಶುದ್ಧೀಕರಣ ಮಾಡುವಂತ ಗುಣವನ್ನ ಇಟ್ಕೊಂಡಿದೀವ. ಎಂಡ್ ಆಫ್ ದ ಟೈಮ್ ನಾವು ಯಾರನ್ನೂ ತೃಪ್ತಿ ಮಾಡಕ್ಕಾಗಲ್ಲ. ಅದಂತೂ ಚೆನ್ನಾಗಿ ತಿಳ್ಕೊಂಬಿಡ್ರಿ. ಈ ಭೂಮಿಯಲ್ಲಿ ನೀವ್ ಯಾರನ್ನಾದ್ರೂ ಸಂತೃಪ್ತಿ ಮಾಡ್ಬೇಕಂತ ನೀವ್ ಪ್ರಯತ್ನ ಪಟ್ರೆ ವ್ಯರ್ಥವೋ ವ್ಯರ್ಥ. ನಿಮ್ಮ ಸಮಯ, ನಿಮ್ಮ ಎನರ್ಜಿ, ನಿಮ್ಮ ಇಂಟೆಲಿಜೆಂಟ್ ಎಲ್ಲ ವೇಸ್ಟ್. ಆಯ್ತಾ? ಯಾರು ನಿಮ್ ವಿಷಯದಲ್ಲಿ ತೃಪ್ತಿ ಅಂತೂ ಆಗಲ್ಲ. ಯಾಕಂದ್ರೆ ಎಲ್ಲ ಸ್ವಾರ್ಥ ಚಿಂತಕರು. ಒಬ್ರನ್ ಮಾತ್ರ ತೃಪ್ತಿ ಮಾಡ್ಬೋದು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ. ಆತನ ಸಾರೂಪ್ಯದಲ್ಲಿ ಬೆಳೆದಾಗ ಆತ ನಿಮ್ಮನ್ನ ನೋಡಿ ಸಂತೃಪ್ತಿಯನ್ನ ಏನ್ ಮಾಡ್ತಾರೆ ಅಂತಾರೆ. ಇದಕ್ಕಿಂತ ಶ್ರೇಷ್ಠ ಅವಕಾಶ ನಮ್ಗೆ ಇಲ್ಲ ಅಲ್ವಾ? ಈ ಭಾವನೆ ನಿಮ್ ಮನಸ್ಸಲ್ಲಿ ಬಂದ್ಮೇಲೆ, ಕ್ರಿಸ್ತನ ಪ್ರೀತಿ ಸರ್ ಹೌದಪ್ಪ ನಾನು ಕ್ರಿಸ್ತನಿಗೋಸ್ಕರ ಹೇಗಾದ್ರೂ ಮೊದಲಿಗಿಂತ ಆಗ್ಬೇಕಂತ ನಿಮ್ ಮನಸ್ಸಲ್ಲಿ ಬಂದ್ಮೇಲೆ, ಆ ಗುಣಗಳ ಅಲಂಕಾರವಾಗುವುದಕ್ಕೆ ಬೇಕಾದಂತ ಪವಿತ್ರಾತ್ಮದಿಂದ ಹಿಡಿದು ಸತ್ಯವಿಂದ ಹಿಡಿದು ಅಲ್ವಾ, ನಿಮ್ಗೆ ಏನೆಲ್ಲ ಬೇಕೋ ಬಿಟಿ ಮಾಡ್ತೀವಲ್ಲ ನಮ್ಮನ್ನ, ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ನಾವ್ ಏನೆಲ್ಲ ಅಲಂಕಾರ ಮಾಡ್ಕೊಳ್ತೀವಿ, ಅದೆಲ್ಲ ಬೇಕ್ತಾನೆ ಸುಂದರವಾಗಿ ಕಾಣಕ್ಕೆ ನಮ್ಗೆ. ಅದನ್ನೆಲ್ಲ ನಮ್ಗೆ ಯಾರು ಪ್ರೊವೈಡ್ ಮಾಡ್ತಾರೆ? ನಮ್ ತಂದೆಯಾದ ದೇವರೇ ಕೊಟ್ಬಿಡ್ತಾರೆ ಅಲ್ವಾ? ಏನೇನ್ ಕ್ರೀಮ್ ಬೇಕೋ, ಏನ್ ಮುಲಾಮ್ ಬೇಕೋ, ನೀವೇನೆಲ್ಲ ಮುಖಕ್ಕೆ ಹಚ್ಕೊಬೇಕಂತಿದಿರೋ, ಹೊರಗಿನ ಅಲಂಕಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಹೃದಯದ ಅಲಂಕಾರಕ್ಕೆ ಏನೆಲ್ಲ ಬೇಕೋ ನಿಮ್ಗೆ, ನೀವ್ ಬ್ಯೂಟಿಯಾಗಿ ಕಾಣೋದಕ್ಕೆ ನಿಮ್ಗೆ ಏನೆಲ್ಲ ಬೇಕೋ ಯಾರು ಪ್ರೊವೈಡ್ ಮಾಡ್ತಾರೆ? ಕರ್ತನೇ ಏನ್ ಮಾಡ್ತಾರೆ? ಪ್ರೊವೈಡ್ ಮಾಡ್ತಾರೆ. ಈ ಭಾವನೆ ನಮ್ಗಿದ್ರೆ ಸಾಕು, ನಮ್ಮನ್ನ ಸುಂದರ ಮಾಡುವಂತ ಕೆಲಸ ಅವ್ರ ಕೈಲಿರೋದು ಅಲ್ವಾ? ಆದ್ರೆ ಆ ಆಸಕ್ತಿ ನಮ್ಗೆ ಬೇಕು. ಕ್ರಿಸ್ತನ ಸಾರೂಪ್ಯದಲ್ಲಿ ಹೆಂಗಾದ್ರೂ ಬೆಳಿಬೇಕಂತ ಭಾವನೆ ಬೇಕು. ಪ್ರತಿದಿನ ಅದಕ್ಕೋಸ್ಕರ ಆಸೆ ಪಡ್ಬೇಕು, ಕಾತುರಿತಾ ಇರ್ಬೇಕು. ಇನ್ನು ಎಷ್ಟು ದಿನ ವೆಯ್ಟ್ ಮಾಡ್ಲಿ ಯೇಸು ಕ್ರಿಸ್ತನ ನೋಡೋದಕ್ಕೆ ಅಂತ ಭಾವನೆ ನಮ್ಮಲ್ಲಿ ಬೇಕು ಅಲ್ವಾ? ಹಾಗೆ ನೋಡ್ಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ಹೇಗೆ ಆ ಮೊದಲಿಂಗನ ಮ್ಯಾರೇಜ್ ಟೈಮಲ್ಲಿ ಏನ್ ಮಾಡ್ತಾರೆ, 1 ವರ್ಷ ಟೈಮ್ ತಗೊಳ್ತಾರೆ. ನಾನು ಮೊದ್ಲೇ ಹೇಳಿದೆ, ಏನಕ್ಕೋಸ್ಕರ ಅಂದ್ರೆ ನಾನು ಮನೆ ಎಲ್ಲ ಪ್ರಿಪೇರ್ ಮಾಡ್ಬೇಕಪ್ಪ, ನೀನ್ ಕರ್ಕೊಂಡು ಹೋಗ್ಬೇಕು, ಮ್ಯಾರೇಜ್ ಆದ್ಮೇಲೆ ಆ ಮನೇಲಿ ಇಡ್ಬೇಕು. ಇದು ಯಹೂದ್ಯರ ಒಂದು ಸಂಪ್ರದಾಯ ಅಲ್ವಾ? ಒಂದು ಗಂಡು ಆ ಹೆಣ್ಣಿನ ಮದುವೆ ಆಗಕ್ಕಿಂತ ಮೊದಲು ನಿಶ್ಚಿತಾರ್ಥ ಆದ್ಮೇಲೆ ಆಕೆಗೆ ಸ್ಥಳವನ್ನ ಸಿದ್ಧ ಮಾಡ್ಬೇಕು. ಆ ಸಿದ್ಧ ಮಾಡುವಂತ ಸಮಯವನ್ನ ತಗೊಳ್ಬೇಕು. ಆ 1 ವರ್ಷದಲ್ಲಿ ಆತನ ಪ್ರಾಮುಖ್ಯವಾದಂತ ಕೆಲಸ ಏನಪ್ಪಾ ಅಂದ್ರೆ, ಮದುವೆಯಾಗಿ ತಾನು ಹೇಗೆ ಜೀವನ ನಡೆಸಬೇಕನ್ನಂತ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಕಾರ್ಯನಿರತನಾಗಿರ್ಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅದನ್ನೇ ಹೇಳೋದ್ರಲ್ಲ, ಏನಂತ ಹೇಳಿದ್ರು? ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೇನು. ಯೋಹಾನ 14:3 ಅಲ್ವಾ? 2000 ವರ್ಷಗಳ ಹಿಂದೆ ಹೇಳೋಗಿದ್ದಾರೆ. ಈಗ ಅವ್ರು ಬಂದಿದ್ದಾರೆ ಅಂತ ಮೇಲೆ ಅಂದ್ರೆ ಏನ್ ಮಾಡಿದ್ದಾರೆ? ಸ್ಥಳವನ್ನ ಸಿದ್ಧ ಮಾಡಿ ಬಂದಿದ್ದಾರೆ ಅಲ್ವಾ? ಸ್ಥಳ ಅಂದ್ರೆ ಏನೋ ನಮ್ಗೋಸ್ಕರ ಹೋಗ್ಬಿಟ್ಟು ಏನ್ ಮಾಡಿದ್ದಾರೆ? ಒಂದು ದೊಡ್ಡ ಬಿಲ್ಡಿಂಗ್ ನ, ಅರಮನೆನ, ಪ್ಯಾಲೇಸ್ ನ ಕಟ್ಬಿಟ್ಟಿದಾರಾ? ಏನದು ಸ್ಥಳ ಅಂದ್ರೆ? ಏನದು ಸ್ಥಳ ಅಂದ್ರೆ? ಏನು? ಕ್ರಿಸ್ತನ ಪ್ರೀತಿಯ ಸರಸರ ನಿಮಗೆ ಕೇಳ್ತಾರದು ಏನ್ ಸ್ಥಳ ಅಂದ್ರೆ ಏನ್ ಅರ್ಥ ಆಗ್ತಿದೆ ನಿಮ್ಗೆ? ಸ್ಥಳ ಅಂದ್ರ ನಮ್ಗೊಂದಲ್ಲಿ ಒಂದೊಂದು ಸ್ಥಾನ ರೀ. ಸ್ಥಳ ಅಂದ್ರೆ ಪ್ಲೇಸ್ ಅಲ್ಲ. ನಮ್ಗೆ ಈ ಭೂಮಿಯಲ್ಲಿ ಇರೋ ತರ ಸೈಟ್ ತಗೊಂಡು ಮನೆ ಕಟ್ಕೊಂಡು ಜೀವನ ನಡ್ಸ್ಕೊಳ್ಳೋಣ. ಬಾಪ ನಿಂಗೆ ಒಂದ್ ಮನೆ ಕಟ್ಬಿಟ್ಟಿದೀನಿ, 3 after 4 after ಬಿಲ್ಡಿಂಗ್ ಕಟ್ಟಿದೀನಿ, ನಮ್ ಲೈಫ್ ಚೆನ್ನಾಗಿರುತ್ತೆ, ಅದಲ್ಲ ಸ್ಥಾನ. ಕರೆಕ್ಟ್ ವರ್ಡ್. ಪೊಸಿಷನ್. ಹೊಸ ಸೃಷ್ಟಿಗೆ ಸ್ಥಳ ಇಲ್ಲ, ಸ್ಥಾನವಿರೋದು. ಏನ್ ಗೊತ್ತಾ? ಹೊಸ ಸೃಷ್ಟಿಗೆ ಎಲ್ ಬೇಕಾದ್ರೂ ಇರ್ಬೋದು ಅಲ್ವಾ? ನಾವೆಲ್ಲಿರ್ತೀವಿ ಅದ್ ನಮ್ ಪ್ಲೇಸ್. ಎಲ್ ಬೇಕಾದ್ರೂ ಆತರ ಒಂದು ಇಡೀ ಯೂನಿವರ್ಸ್ ಅವ್ರಿಗೆ. ಆದ್ರೆ ಅವರು ಇರತಕ್ಕಂತ ಒಂದು ರೂಪಾಂತರ ಬೇಕು ಅವ್ರಿಗೆ. ಅವ್ರು ಕರ್ಕೊಂಡು ಹೋಗ್ತಾರಂದ್ರೆ ಏನರ್ಥ? ಯೇಸು ಕ್ರಿಸ್ತ ನಮ್ಮನ್ನ ರೂಪಾಂತರ ಮಾಡ್ತಾರೆ, ಅಮರತ್ವವುಳ್ಳ ಜೀವ ಕರ್ಕೊಂಡು ಹೋಗ್ತಾರಂದ್ರೆ ಆ ಪೊಸಿಷನ್ ಅದು. ಆ ಪೊಸಿಷನ್ಗೆ ಏನ್ ಮನೆ ಬೇಕಾಗಿಲ್ಲ. ನಮ್ಗೇನ್ ಮನೆ ಬೇಕು? ಕಳ್ರ ಕಾಟ ಅಲ್ವಾ? ಗಾಳಿ ಬರುತ್ತೆ, ಮಳೆ ಬರುತ್ತೆ, ಇದಕ್ಕೆಲ್ಲ ನಮ್ಮನ್ನ ಕಾಪಾಡ್ಕೊಬೇಕು, ಮಾನ ಮರಿ ಕಾಪಾಡ್ಕೊಬೇಕು. ಬಿಟ್ಟು ಇದೆಲ್ಲ ಏನ್ ಮಾಡ್ತೀವಿ ನಾವು? ಮನೆಯಲ್ಲಿ ರಕ್ಷಣೆ ಇಟ್ಕೊಂಡು ನಾವ್ ಏನ್ ಮಾಡ್ತೀವಿ? ಇರ್ತೀವಿ. ನಮ್ಗೇನ ಸಭೆಗೇನ ಆತರ ಇದೆಯಾ? ಇಲ್ಲ. ಸಭೆಗೆ ಆತರ ಇಲ್ಲ. ಸಭೆಗೆ ಆತರ ಶರೀರವೇ ಇಲ್ಲ. ಈ ಭೂಮಿಗೆ ಸಂಬಂಧಪಟ್ಟಂತ ಶರೀರ ಇಲ್ದ ಇದ್ಮೇಲೆ ಭೂಮಿಗೆ ಸಂಬಂಧಪಟ್ಟಂತ ವಾಸಸ್ಥಳ ಇರಲ್ಲ. ನಮ್ ಮನೆ ಆತರ ಇಲ್ಲ. ಯೇಸು ಕ್ರಿಸ್ತ ಆತರ ಬಿಲ್ಡಿಂಗು ಕಟ್ಟಲ್ಲ, ಮಾಡೋದು ಇಲ್ಲ. ಸ್ಥಾನ, ಪೊಸಿಷನ್ಸ್ ನಮ್ ಕೊಡುವಂತ ಅಮರತ್ವವುಳ್ಳ ಜೀವ. ಅಮರತ್ವವುಳ್ಳ ಜೀವಕ್ಕೆ ಎಲ್ಲಿ ಬೇಕಾದ್ರೂ ಸ್ಥಳ ಇರುತ್ತೆ ಅಲ್ವಾ? ಗಾಳಿ, ನೀರು, ಬೆಳಕು ಯಾವ್ದು ಏನ್ ಎಫೆಕ್ಟ್ ಮಾಡಲ್ಲ. ಯೋಚನೆ ಮಾಡ್ರಿ, ಅಂತ ಪೊಸಿಷನ್ಗೆ ಹೋಗ್ಬೇಕಂದ್ರೆ ಯಾರಿಗ್ ಮಾತ್ರ ಆ ಸ್ಥಳ ಕೊಡೋದು? ಎಲ್ರು ಕೊಟ್ಬಿಡ್ತಾರ? ಯಾರನ್ನ ಯೇಸು ಕ್ರಿಸ್ತನ ಮದ್ವೆ ಆಗ್ತಾರೋ ಅವ್ರಿಗೆ ಆ ಸ್ಥಳ.
ಯೇಸು ಕ್ರಿಸ್ತನ್ ಮೊದಲಿಂಗತಿ ಆಗುವಂತ ಗುಣಗಳನ್ನ ಯಾರು ಬೆಳೆಸ್ಕೊಂಡಿರ್ತಾರೋ ಅವ್ರಿಗೆ ಆ ಪ್ಲೇಸ್. ಇಲ್ಲ ಅಂದ್ರೆ ಯಾವುದೇ ಪ್ಲೇಸ್ ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಭೂಮಿಯಲ್ಲಿ ನಮ್ಗೆ ಸ್ವಂತ ಮನೆ ಇದೆಯೋ ಇಲ್ವೋ, ಪ್ಲೇಸ್ ಇದೆಯೋ ಇಲ್ವೋ, ಡೋಂಟ್ ವರಿ, ಚಿಂತೆ ಮಾಡ್ಬೇಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ತುಂಬಾ ಜನಕ್ಕೆ ಹಿಂಗೆ ಚಿಂತೆ, ಅಯ್ಯೋ ಮನೆ ಇಲ್ವಲ್ಲಪ್ಪ, ಕಷ್ಟ ಪಡ್ತಾ ಇದೀನಿ, ಒಂದ್ ಪ್ಲೇಸ್ ಇಲ್ವಲ್ಲ, ಬಾಡಿಗೆ ಕಟ್ಕೊಂಡಿರ್ಬೇಕು. ಇರ್ಲಿ ಬಿಡ್ರಿ, ನಮ್ಮ ಅಬ್ರಾಹಂ, ಇಸಾಕ್, ಯಾಕೋಬಳ ನೋಡ್ರಿ ಗೂಡಾರವಾಸಿಗಳಾಗಿದ್ರು. ನಂಬಿಕಸ್ತರ ವೀರ ಅಂತ ಹೆಸರು ಪಡ್ಕೊಂಡ್ಬಿಟ್ಟವ್ರೆ. ನಮ್ ತರ ಮನೆಗಳು ಕಟ್ಕೊಂಡ್ರ ಅವರು. ಆದ್ರೆ ಅವ್ರ ಜೀವನ ಹಂಗಿತ್ ನೋಡ್ರಿ. ಅಲಮರಿಯಾಗ್ಲಾಗಿದ್ರು, ಒಂದ್ ಕಡೆ ಇರ್ಲಿಲ್ಲ, ಅಲ್ಲೆಲ್ಲಿ ಸುತ್ತಾಡ್ತಾ ಇದ್ರು. ಪರವಾಗಿಲ್ಲ, ದೇವ್ರು ಕೊಟ್ರೆ ಸಂತೋಷ. ಆಗಂತ ದೇವ್ರು ಕೊಡೋದು ಇದಂತ ಹೇಳ್ತಾ ಇಲ್ಲ. ಈ ಕೊಟ್ಟಿರೋರ್ಗೆ ಓಕೆ, ಇಲ್ದೇ ಇದ್ದವ್ರು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ಬೇಕು? ನಾವ್ ಯಾವ ಸ್ಥಿತಿಲಿ ಇದೀವೋ ಅದೇ ಸ್ಥಿತಿಲಿ ಇರೋಣ. ನಾವ್ ಬಾಡಿಗೆ ಮನೇಲಿ ಇದ್ರೆ ಬಾಡಿಗೆ ಮನೇಲಿ ಇರೋಣ ಅಲ್ವಾ? ದೇವ್ರು ನಮ್ಗೆ ಏನ್ ಕೊಟ್ಟಿದ್ರೆ ಅದ್ರಲ್ಲಿ ಸಂತೃಪ್ತಿ ಆಗಿರೋಣ. ಯಾಕಂದ್ರೆ ಇದು ನಮ್ಗೆ ನಿರಂತರವಾದಂತ ವಾಸಸ್ಥಳವಲ್ವಲ್ಲ. ಆ ಸ್ಥಳನ ಪಡ್ಕೊಳಕ್ಕೆ ಏನ್ ಬೇಕಾದ್ರೆ ತ್ಯಾಗ ಮಾಡೋಣ, ಏನ್ ಬೇಕಾದ್ರೆ ಕಳ್ಕೊಳ್ಳೋಣ. ಆದ್ರೆ ಇಲ್ಲಿ ಸ್ಥಳವಿಲ್ಲ ಅಂತ ಕೊರ್ಗೋದಾಗ್ಲಿ, ಇಲ್ಲಿ ಸ್ಥಳವನ್ನ ಮಾಡೋದಕ್ಕೆ ಸಮಯವನ್ನು ಕೊಟ್ಟು ಅದರಲ್ಲಿ ಗಮನ ಕೊಡೋದ್ರಿಂದ ಆ ಸ್ಥಳವನ್ನ ಕಳ್ಕೊಂಡ್ಬಿಡ್ತೀವಿ. ಕರೆಕ್ಟಾ? ಆ ಪ್ಲೇಸ್ ಅಷ್ಟು ದೊಡ್ಡ ಒಂದು ವೈಭವಿತವಾದಂತ ಒಂದು ಸ್ಥಾನಮಾನ ನಮ್ಗೆ ಸಿಗದೆ ಹೋಗುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದನ್ನ ನಾವ್ ಏನ್ ಮಾಡೋಣ, ಮನಸ್ಸಲ್ಲಿ ಇಟ್ಕೊಳ್ಳೋಣ. ಆ ಒಂದು ನಿರೀಕ್ಷೆ ನಮ್ಗಿರ್ಲಿ, ಆ ಒಂದು ಆಶೀರ್ವಾದವಂತ ಸಮಯಕ್ಕೋಸ್ಕರ ಕಾಯ್ತಾ ಇರೋಣ. ಪ್ರತಿಯೊಬ್ಬರ ದೇವ್ರ ಮಕ್ಳು ಮನಸ್ಸಲ್ಲಿ ಇರ್ಬೇಕು, ನಾನು ಕ್ರಿಸ್ತನ ಮೊದಲಿಂಗಿತ್ಯಾನ ಅಂತ ಮಾತು ಪ್ರತಿ ಸರಿ ಬರ್ಬೇಕು. ನಾನು ಎಂಬ್ರಾಯ್ಡರಿ ಕೆಲಸ ಪ್ರತಿದಿನ ಮಾಡ್ತೀನಿ ಅಂತ ಮೈಂಡ್ ಪ್ರತಿದಿನ ಇರ್ಬೇಕು. ಯಾರು ಏನೇ ಆಗ್ಲಿ, ಏನೇ ನಡೀಲಿ, ಹೊರಗಿನ ಪ್ರಪಂಚದಲ್ಲಿ ಏನೇ ಆಗ್ಲಿ, ಆ ಸ್ವಾರೂಪ್ಯನ ಬೆಳೆಸ್ಕೊಳ್ಳೋದಷ್ಟೇ ನಮಗ್ ಗುರಿಯಾಗಿ ಉದ್ದೇಶವಾಗಿರ್ಬೇಕು ಅಲ್ವಾ? ಏನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಒಂದ್ ವೇಳೆ ಆತರ ನಿಮ್ಮ ಒಂದು ಆಸಕ್ತಿ ತುಂಬಾ ಇತ್ತು ಅಂದ್ರೆ, ಅಯ್ಯೋ ನಮ್ಗೆ ಇದಕ್ಕೆ ಬೇಕಾದಂತ ಪಾಠ ಎಲ್ಲ ಯಾರಪ್ಪ ಹೇಳ್ಕೊಡ್ತಾರೆ? ಅದೆಲ್ಲ ಯಾರು ಬೇಕಾಗಿಲ್ಲ. ನಾವೆಲ್ಲ ನಿಮ್ಗೆ ಟೂಲ್ಸ್ ಅಷ್ಟೇ. ಗೊತ್ತಾ ನಿಮ್ಗೆ? ನಿಮ್ಮ ಆಸಕ್ತಿ ಇದ್ರೆ ದೇವ್ರು ನಿಮ್ಗೆ ಸತ್ಯವನ್ನ ಎಲ್ಲಿ ಬೇಕಾದ್ರೂ ಕೊಡ್ತಾರೆ. ನೀವು ಹುಡುಕ್ರಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ರಿ. ನಮಗಿಂತ ನಾವೇನ್ ತಿಳ್ಕೊಂಡಿದ್ವಿ ಅದಕ್ಕಿಂತ ತುಂಬಾ ಹೆಚ್ಚಿನ ಪಟ್ಟ ಸತ್ಯವನ್ನ ನಿಮ್ಗೆ ಕೊಡದೇ ಇದ್ರೆ ಕೇಳಿ, ದೇವ್ರು ಕೊಟ್ಟೆ ಕೊಡ್ತಾರೆ. ಆತರ ಆಸಕ್ತಿ ಇರೋರಿಗೆ ಖಂಡಿತ ದೇವ್ರು ಕೊಡ್ತಾರೆ. ಸೊ ನಮ್ಮ ಭಾವನೆಗಳು ಆ ರೀತಿಯಾಗಿ ಇರ್ಬೇಕನ್ನಂತ ವಿಷಯವನ್ನ ನೋಡ್ತೀವಿ. ಕಂಟಿನ್ಯೂ ಮಾಡೋಣ. ಬ್ರದರ್, ಮೇಲ್ಗಡೆ ಇನ್ನೊಂದು, ಈ ಸಾಮ್ಯದಿಂದ 2 ಸಂಗತಿಗಳು ಸ್ಪಷ್ಟವಾಗುತ್ತವೆ. ಓಕೆ, ಅದೊಂದು ಮಿಸ್ ಆಯ್ತಾ? ಹಂಗಾದ್ರೆ ಓದ್ರಿ ಅದನ್ನ. ಮೋಸ್ಟ್ಲಿ ಅದೆಲ್ಲ ಮಿಸ್ ಆಗಿದೆ. ಓದ್ರಿ. ಈ ಸಾಮ್ಯದಿಂದ 2 ಸಂಗತಿಗಳು ಸ್ಪಷ್ಟವಾಗುತ್ತವೆ. ಮೊದಲನೆಯದಾಗಿ, ಈ ವಿಶೇಷ ಸತ್ಯದ ವೈಶಿಷ್ಟ್ಯವು ಮದಲಿಂಗನ ಪ್ರಸನ್ನತೆಯ ತಿಳುವಳಿಕೆಯು. ಇವುಗಳು ಸಾಮಾನ್ಯವಾಗಿ ಈ ಲೋಕಕ್ಕೆ ಅಥವಾ ಹೆಸರು ಮಾತ್ರದ ಸಭೆಗೆ ಉದ್ದೇಶಿತವಾದವುಗಳಲ್ಲ, ಆದರೆ ಕೇವಲ ಕನ್ಯೆಯರ ಅಥವಾ ಪ್ರತಿಷ್ಠೆ ಹೊಂದಿದವರ ವರ್ಗಕ್ಕೆ ಮಾತ್ರವೇ ಉದ್ದೇಶಿತವಾದವುಗಳು. ಎರಡನೆಯದಾಗಿ, ಮದಲಿಂಗನ ಪ್ರಸನ್ನತೆಯ ಈ ಸಂದೇಶವು ಬೇರ್ಪಡಿಸುವಿಕೆಗೆ ಕಾರಣವಾಗುತ್ತದೆ ಮತ್ತು ಅದು ಕನ್ಯೆಯರ ವರ್ಗದ ಪ್ರತಿಯೊಬ್ಬ ಬುದ್ಧಿವಂತರನ್ನು, ನಿಷ್ಠಾವಂತರನ್ನು, ಯೋಗ್ಯರಾದವರನ್ನು ಸ್ಪಷ್ಟವಾಗಿ ಪರೀಕ್ಷಿಸಿ ಸಾಬೀತುಪಡಿಸಿ ನಂತರ ಅಪ್ರಾಮಾಣಿಕರಾದ ಬುದ್ಧಿಹೀನ ಕನ್ಯರಿಂದ ಅವರನ್ನು ಪ್ರತ್ಯೇಕರನ್ನಾಗಿ ಪ್ರಕಟಿಸುತ್ತದೆ ಎಂಬುದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಕ್ರಿಸ್ತನ ಪ್ರೀತಿಯ ಸಹೋದರರೇ. ಈ ಸಾಮ್ಯ ನಮಗೆ 2 ಸಂಗತಿಗಳನ್ನ ಸ್ಪಷ್ಟವಾಗುತ್ತದೆ. ಈ ಸಾಮ್ಯದಲ್ಲಿ ಏನಾಗುತ್ತೆ, 2 ಇನ್ಫಾರ್ಮೇಶನ್ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದೇನಪ್ಪಾ ಅಂದ್ರೆ, ಇದು ಯಾವಾಗ್ಲೂ ನಾಮಿನಲ್ ಕ್ರಿಶ್ಚಿಯನ್ ನಮ್ಗೆ ಮಾತಾಡ್ತಾನೆ ಇಲ್ಲ ಅಂದ್ರೆ, ನೀವ್ ಬೇಕಾದ್ರೆ ಹೋಗಿ ಮಾತಾಡಿ ಅವ್ರ ಹತ್ರ, ಏನೂ ಅರ್ಥವಾಗಲ್ಲ, ಗೊತ್ತಾಗೋದೇ ಇಲ್ಲ. ಈ ವಾಕ್ಯನ ನಿಮ್ಗೆ ಅವ್ರಿಗೆ ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರ ತಲೆಗೆ ಹೋಗೋದೂ ಇಲ್ಲ. ಯಾರು ಪ್ರತಿಷ್ಠೆ ಮಾಡ್ಕೊಂಡಿಲ್ವೋ, ಯಾರು ಕ್ರಿಸ್ತನಿಗೋಸ್ಕರ ನಂಬಿಕಸ್ಥರಾಗಿರ ಅಂದ್ರೆ ಆಯ್ದುಕೊಳ್ಳಲ್ಪಟ್ಟಂತ ವರ್ಗದವರಾಗಿ ಮಾರ್ಪಡ್ಲಿಲ್ವೋ, ಅವ್ರಿಗೆ ಈ ವಿಷಯ ಅರ್ಥವಾಗೋದಿಲ್ಲ, ಈ ವಿಷಯ ಅವ್ರಿಗೆ ತಿಳಿಸಲ್ಪಡೋದು ಇಲ್ಲ. ಇದು ಅವ್ರಿಗೆ ಸಂಬಂಧಪಟ್ಟದಲ್ಲ ಅಲ್ವಾ? ಆದ್ರೆ ಇದು ನಿಜವಾಗ್ಲೂ ಕ್ರಿಸ್ತನಿಗೋಸ್ಕರ ತಮ್ಮನ್ನ ಅರ್ಪಣೆ ಮಾಡಿದಂತ ನಂಬಿಕಸ್ಥ ವರ್ಗದವರಿಗೆ, ಆ ಸಭೆಯ ವರ್ಗದವರಿಗೆ ಮಾತ್ರ ಏನಾಗುತ್ತೆ, ಇದು ಅನ್ವಯವಾಗುತ್ತೆ ಅನ್ನೋದನ್ನ ಮೊದಲನೇದಾಗಿ ಅರ್ಥ ಮಾಡ್ಕೊಬೇಕು. ಎರಡನೇದಾಗಿ ಏನಪ್ಪಾ ಅಂದ್ರೆ, ಈ ಒಂದು ಸಾಮ್ಯದಲ್ಲಿರುವಂತ ವಿಷಯ ಏನಪ್ಪಾ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಬರುವಿಕೆಯಲ್ಲಿ ಸಭೆ ವರ್ಗದಲ್ಲಿ 2 ಸಪರೇಷನ್ ಆಗುತ್ತೆ ಅಲ್ವಾ? ಬುದ್ಧಿವಂತರನ್ನ ಅದರಲ್ಲಿ ಫಿಲ್ಟರ್ ಮಾಡಬೇಕು. ಆ ಫಿಲ್ಟ್ರೇಷನ್ ಹೆಂಗ್ ನಡೀತಾ ಇದೆ, ಹೆಂಗ್ ಆ ಪ್ರಿಪರೇಷನ್ ನಡೀತಾ ಇದೆ? ಕ್ರಿಸ್ತನ ಪ್ರೀತಿಯ ಸಹೋದರರೇ,
ನೀವು ನಾನು ಸಬ್ಜೆಕ್ಟ್ ಕೇಳದೆ ಹೋಗ್ಲಿ, ಏನ್ ಬೇಕಾದ್ರೂ ಮಾಡಿದ್ರು ದೇವ್ರ ಕೆಲಸ ನಿಂತಿಲ್ಲ. ದೇವ್ರು ಇಲ್ಲಿವರೆಗೂ ಮಾಡ್ತಾ ಇರೋದು ಈ ಬುದ್ಧಿವಂತ ಕನ್ಯೆಯನ್ನು ಹುಡುಕ್ತಿರುವಂತ ಕೆಲಸ ಮಾತ್ರ. ಅದು ಬಿಟ್ಟು ಇನ್ನೇನ್ ಕೆಲ್ಸನೂ ಮಾಡ್ತಾ ಇಲ್ಲ. ಪ್ರಪಂಚ ಏನ್ ಬೇಕಾದ್ರೆ ಜಗಳ ಮಾಡ್ಕೊಳ್ರಿ, ಐ ಡೋಂಟ್ ಕೇರ್. ಬೇರೆಯವ್ರು ಏನ್ ಬೇಕಾದ್ರೆ ಮಾಡ್ಕೊಳ್ರಿ, ನಾನು ಅದ್ ಗಮನಿಸಲ್ಲ. ನನಗ್ ಬೇಕಾಗಿರೋದು ಬುದ್ಧಿವಂತ ಕನ್ಯೆಯರು. ನನ್ನ ಮಗನಿಗೆ ಮೊದಲಿಂಗಿತಿನ ಹುಡುಕ್ತಾ ಇರುವಂತ ಕೆಲಸ ಮಾಡ್ತಾ ಇದ್ದೀನಿ. ಅದಾಗ್ಲಿ, ಮಿಕ್ಕಿದೆಲ್ಲ ಆಮೇಲೆ ತಗೊಳ್ಳೋಣ. ಆ ಒಂದು ಕೆಲಸವನ್ನ ದೇವ್ರೇನ್ ಮಾಡ್ತಿದ್ರು ಈಗ ಮಾಡ್ತಾ ಇದ್ರೆ. ಸೀರಿಯಸ್ನೆಸ್ ಇರ್ಲಿ ಕೃಷ್ಣ ಪಿತೇಶ್ವರ ಸರಿರೆ. ಎಲ್ಲೋ ಯಾರೋ ಬಗ್ಗೆ ಮಾತಾಡ್ತಾ ಇಲ್ಲ, ನಮ್ ಬಗ್ಗೆನ ಮಾತಾಡ್ತಿರೋದು ಅಲ್ವಾ? ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ನಾವು ಕುತ್ಕೊಂಡಿದೀವಿ ಆಡಿಯನ್ಸ್ ಅಂತ ತಿಳ್ಕೊಂಬಿಡ್ರಿ. ನಾವು ಗ್ರೌಂಡ್ ಅಲ್ಲಿ ಇದೀವಿ, ಆಟ ಆಡ್ತಾ ಇದ್ವಿ. ಎಲ್ಲರ ಕಣ್ಣು ನಮ್ಮ ಮೇಲೆ ಇದೆ. ಇಡೀ ಪ್ರಪಂಚ ನಮ್ಮನ್ನೇ ನೋಡ್ತಾ ಇರೋದು. ನಮ್ಮನ್ನ ಎಲ್ ಬಿಡೋದು ನೋಡ್ತಾ ಇದೆ? ನಮ್ಮನ್ನ ಯಾರು ನೋಡ್ತಾ ಇಲ್ಲ ಅನ್ಸುತ್ತಲ್ಲ ನಿಮ್ಗೆ? ನಮ್ಮನ್ನೇ ನೋಡ್ತಾ ಇರೋದು. ಗೊತ್ತಿಲ್ಲ, ಇಡೀ ಪ್ರಪಂಚ ಇವತ್ತು ಪ್ರಸವ ವೇದನೆ ಪಡ್ತಾ ಇದೆ. ದೇವ್ರ ಮಕ್ಳು ಯಾವಾಗಪ್ಪ ಬರ್ತಾರಂಬಿಟ್ಟು ಕಾಯ್ತಾ ಇದೆ. ಒಂದು ದಿನ ಗೊತ್ತಾಗುತ್ತೆ ಅವ್ರು ಯಾರನ್ನ ಎದುರು ನೋಡ್ತಾ ಇದ್ರು. ನಮ್ಮನ್ನೇ ಎದುರು ನೋಡ್ತಾ ಇದ್ರು. ನಾವು ನಿಮ್ಮನ್ನೇ ಎದುರು ನೋಡ್ತಾ ಇದೀವಿ ಅಂತ ಏನಾಗುತ್ತೆ? ಇಡೀ ಪ್ರಪಂಚ ಅವತ್ತು ಹೇಳುತ್ತೆ. ಇಡೀ ಪ್ರಪಂಚ, ದೇವರು ಕೂಡ ಏನ್ ಮಾಡ್ತಾ ಇದ್ರೆ, ಈ ಬುದ್ಧಿವಂತ, ನಿಷ್ಠಾವಂತ, ಯೋಗ್ಯರಾಗಿರುವನ್ನ ಪರೀಕ್ಷಿಸಿ ಸಾಬೀತುಪಡಿಸಿ ನಂತರ ಪ್ರಾಮಾಣಿಕರಾದ ಬುದ್ಧಿಹೀನ ಕನ್ಯೆಯರಿಂದ ಅವರನ್ನು ಪ್ರತ್ಯೇಕ ಮಾಡುವಂತ ಕೆಲಸ ಮಾತ್ರ ಈಗ ನಡೀತಾ ಇರೋದು. ಓಕೆನಾ? ದೇವ್ರ ಪ್ಲಾನ್ ಅಲ್ಲಿ ಅಲ್ಟಿಮೇಟ್ ಪ್ಲಾನ್. ಯೋಚನೆ ಮಾಡ್ರಿ. ಈ ಭೂಮಿಯಲ್ಲಿ ಕೆಲವೊಂದು ಸಮಯದಲ್ಲಿ ನಮ್ಗಾಗಿರುವಂತ ಒಂದು ಅವಮಾನಗಳ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋಣ. ಅವಮಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವಮಾನಗಿಂತ ಮನಸ್ಸಿಗೆ ತುಂಬಾ ನೋವಾಗುವಂತ ವಿಷಯ. ನಾವು ಯಾವುದೋ ಒಂದು ವಿಷಯದಲ್ಲಿ ಸೆಲೆಕ್ಟ್ ಆಗಿರ್ತೀವಿ. ಅದರಲ್ಲಿ ನಾವು ಏನೋ ಒಂದು ಮೆಡಲೋ, ಗೋಲ್ಡ್ ಮೆಡಲೋ ಇಲ್ಲ ಕಪ್ಪೋ, ಚಿನ್ನದ ಪದಕವನ್ನು ಗೆಲ್ಲುವಂತ ಒಂದು ಅವಕಾಶ ಇರುತ್ತೆ. ನಮ್ಮಲ್ಲಿ ಎಲ್ಲ ಗುಣಗಳಿರುತ್ತೆ. ನಾವೇ ಫಸ್ಟ್ ಅಂತ ತಿಳ್ಕೊಂಡಿರ್ತೀವಿ. ನಾವು ಯಾವುದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿರ್ತೀವಿ. ನಮಗಿಂತ ಹೆಚ್ಚಿನವ್ರು ಯಾರೂ ಇಲ್ಲ ಅಂತ ತಿಳ್ಕೊಂಡಿರ್ತೀವಿ ಅಲ್ವಾ? ಎಲ್ರು ನೋಡಿದಾಗ ನಮ್ಗಿಂತ ಕೆಳಗೆ ಇರ್ತಾರೆ, ನಾವು ಮಾತ್ರ ತುಂಬಾ ಟಾಪ್ ಅಲ್ಲಿ ಇರ್ತೀವಿ. ಖಂಡಿತ ಆ ಬಿರುದು ನನಗೆ ಸಿಗುತ್ತೆ ಅನ್ನೋದು ನಮ್ಗೆ ಡೌಟೇ ಇರಲ್ಲ, ಅಷ್ಟ್ರ ಮಟ್ಟಿಗೆ ಇರ್ತೀನಿ. ಆದ್ರೆ ಕೊನೆ ಕ್ಷಣದಲ್ಲಿ, ಕೊನೆ ಹಂತದಲ್ಲಿ ನಮಗಿಂತ ಒಬ್ರು ಬಂದು ಮುಂದೆ ಬಂದು ಆ ಪದಕವನ್ನ, ಆ ಒಂದು ಕಪ್ಪನ್ನ ಓಡ್ಕೊಂಡು ಹೋಗ್ಬಿಡ್ತಾರೆ. ಹೆಂಗಿರುತ್ತೆ ನಮ್ಗೆ? ಹಿಂಗೆ ಆಗೋದು ನಮ್ ಲೈಫ್. ಕೇರ್ಫುಲ್ ಆಗಿ ಇಲ್ದೆ ಹೋದ್ರೆ ನಾವ್ ಹಂಗೆ ತಿಳ್ಕೊಳ್ಳೋದು, ನಾವೇ 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 ಅಂತ. ಕೊನೆ ಕ್ಷಣದಲ್ಲಿ ಕಲ್ಕೊಂಡ್ಬಿಡ್ತೀವಿ. ಮುನ್ನೆಚ್ಚರಿಕೆಯಿಂದ ಇರ್ಬೇಕು ದೇವ್ರ ಮಕ್ಳು ಅಲ್ವಾ? ತುಂಬಾ ವಿಷಯನ ಇಲ್ಲಿ ಕಲಿಯೋದಿದೆ ಕ್ರಿಸ್ತಲ್ ಪ್ರೀತಿ ಸರ್. ಈ ಪಾಠ ತುಂಬಾ ಲೆಸನ್ ನಮ್ಗೆ ಸೀರಿಯಸ್ನೆಸ್ ನ ತೋರಿಸ್ಕೊಡ್ತಾ ಇದೆ. ಎಷ್ಟು ಜನರು ನಾನು ಹೇಳ್ತಾರಂತ ವಿಷಯನ ಸೀರಿಯಸ್ ಆಗಿ ತಗೊಳ್ತಿದ್ರೆ ನಾವು ಗೊತ್ತಿಲ್ಲ ಅಲ್ವಾ? ದಯವಿಟ್ಟು ಆ ಒಂದು ಕಾನ್ಸಂಟ್ರೇಷನ್ ಇಲ್ಲಿ ಇರ್ರಿ. ಝೂಮ್ ಅಲ್ಲಿ ಕ್ಲಾಸ್ ಕೇಳ್ತಾ ಇರ್ಬೇಕಾದ್ರೆ ನಿಮ್ ಮೈಂಡ್ ನ ಡೈವರ್ಟ್ ಮಾಡೋಂತ ಹಲವಾರು ವಿಷಯಗಳಿರುತ್ತೆ ಅಲ್ವಾ? ನಾಳೆ ದಿವಸ ದೇವ್ರು ವಾಕ್ಯ ಹಿಂಗೆ ನಿಮ್ ಮಾತಾಡುತ್ತೆ, ನಾವೇನೇ ಇದನ್ನ ಕಲ್ಕೊಂಡ್ಬಿಟ್ರೆ. ಕ್ರಿಸ್ತಲ್ ಪ್ರೀತಿ ಸರ್ ನನಗೂ ಕೂಡ ತುಂಬಾ ಭಯ ಆಗ್ತಿದೆ ಗೊತ್ತಾ? ನಾನು ತುಂಬಾ ಭಯದಿಂದನೇ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಮಾತಾಡೋಂತ ನಾನು ಯೋಗ್ಯನಾಗಿಲ್ದೆ ಹೋಗ್ಬಿಟ್ರೆ ಅಂತ ಭಯ ಇದೆ ನನಗೆ. ನಿಮ್ಗೂ ಕೂಡ ಅದೇ ಒಂದು ಭಯ ಇರ್ಲಿ ಕ್ರಿಸ್ತನ ಪ್ರೀತಿ ಸರಿರೇ. ಆ ಭಯಕ್ಕಿಂತ ಹೆಚ್ಚಾಗಿ ದೇವ್ರ ಮೇಲೆ ಸಂತೋಷ ಇರ್ಲಿ. ದೇವ್ರು ಕೊಡುವಂತ ಕರೆ ಮೇಲೆ ತುಂಬಾ ಪ್ರೀತಿ ಇರ್ಲಿ ಅಲ್ವಾ? ಇಷ್ಟು ದೊಡ್ಡ ಕರೆ ಕೊಟ್ಟಿದ್ದಾರೆ. ನಾನು ಹೇಗಾದ್ರೂ ಆ ಬುದ್ಧಿವಂತ ಕನ್ಯೆ ಆಗ್ಬೇಕಪ್ಪ, ಆಗೋದಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡ್ರಿ. ಈ ಸಪ್ರೇಷನ್ ಕೆಲಸ ನಡೀತಾ ಇದೆ ಈಗ. ಸಪ್ರೇಷನ್ ಕೆಲಸ ನಡೀತಾ ಇದೆಯಾ ಇಲ್ವಾ? ನಾವು ಸುಗ್ಗಿ ಕಾಲದಲ್ಲಿ ಸುಗ್ಗಿ ಕಾರ್ಯದ ನೋಡ್ಬೇಕಾದ್ರೆ ಏನ್ ಸಪ್ರೇಷನ್ ಆಯ್ತು? ಗೋಧಿ ಮತ್ತು ಹಣಜಿ ಒಂದ್ ಸಪ್ರೇಷನ್ ಆಯ್ತು. ಗೋಧಿ ವರ್ಗದಲ್ಲಿ ಏನ್ ಸಪ್ರೇಷನ್ ನಡೀತಾ ಇದೆ? ಬುದ್ಧಿವಂತ ಕನ್ಯೆಯರು, ಬುದ್ಧಿ ಇಲ್ಲದ ಕನ್ಯೆಯರು. ನಡೀತಾ ಇದೆಯಾ ಈಗ? ನಡೀತಾ ಇದೆಯಾ? ಬಾಬಿಲೋನಿಂದ ಬಿಟ್ಟು ಬಂದ್ಮೇಲೆ ಎಲ್ಲ ಮುಗೀತು ಅಂತಲ್ಲ. ಬಾಬಿಲೋನಿಂದ ಬಂದ್ಮೇಲೆ ಬುದ್ಧಿವಂತರನ್ನ ದೇವ್ರು ಆಯ್ಕೆ ಮಾಡ್ತಾ ಇದ್ದಾರೆ ಅಲ್ವಾ? ಬುದ್ಧಿ ಇಲ್ಲದವ್ರನ್ನ ದೇವ್ರಿಗೆ ಸಪ್ರೇಟ್ ಮಾಡ್ತಾ ಇದ್ದಾರೆ. ನಾನು ಬುದ್ಧಿವಂತನ ತಿಳ್ಕೊಳ್ಳೋದು ಬೇಡ, ಅವರು ಬುದ್ಧಿ ಇಲ್ಲದವ್ರಂತನೂ ತಿಳ್ಕೊಳ್ಳೋದು ಬೇಡ. ಎರಡು ಬೇಡ. ನಾನು ಬುದ್ಧಿವಂತನಾಗೋದಕ್ಕೆ ಇನ್ನು ಏನು ಕೆಲಸ ಮಾಡ್ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡೋಣ. ಇನ್ನು ಎಷ್ಟು ಗುಣಗಳನ್ನ ಬೆಳೆಸ್ಕೊಬೇಕು ಅನ್ನೋಂಥ ವಿಷಯಗಳು ಮಾತ್ರ ಯೋಚನೆ ಮಾಡೋಣ. ಕೊನೆ ಹಂತದಲ್ಲಿ ನಾನೇನ ಕಳ್ಕೊಂಡ್ಬಿಟ್ರೆ ನಾವು ಓಟ ಓಡಿ ಮುಗಿಸಿದ್ರೆ ಹೆಂಗಿರುತ್ತೆ ಗೊತ್ತಾ ಕೃಷ್ಣ ಪ್ರೀತಿ ಸರಿರೇ? ನಿಜವಾಗ್ಲೂ ಒಂದು ಪಿಕ್ಚರ್ ಹೇಳ್ತೀನಿ ಕೇಳ್ರಿ. ಕೆಲವೊಂದು ಟೈಮಲ್ಲಿ ನಾವು ಓಟ ಓಡಿ ಮುಗಿಸ್ಮೇಲೆ ನಮ್ಮ ಭೂಮಿಯಲ್ಲಿ ನಾವು ಜೀವನ ಮಾಡಿದಂತ ಈ ವಿಷಯಗಳನ್ನ ನೋಡ್ತೀವಿ. ಆ ಪಿಕ್ಚರ್ ನಮ್ ಮುಂದೆ ಬರುತ್ತೆ. ಅವಾಗ ನಮ್ಗೆ ನಾವು ಮಾಡಿದಂತ ತ್ಯಾಗಕ್ಕೋಸ್ಕರ, ನಾವು ಮಾಡಿದಂತ ಒಳ್ಳೆ ಒಳ್ಳೆ ವಿಷಯಕ್ಕೋಸ್ಕರ ದೇವ್ರು ನಿಮ್ಗೆ ರಿವಾರ್ಡ್ ಕೊಡ್ತಾರೆ, ವೆರಿ ಗುಡ್ ಅಂತ.
ಆಗ ಯಾವ ಯಾವ ಗುಣಗಳನ್ನ ಬೆಳೆಸ್ಕೊಂಡಿರ್ತೀವಿ ಆ ಗುಣಗಳಿಗೆ ನಿಮ್ಗೆ ಏನಾಗುತ್ತೆ, ಒಳ್ಳೆ ರಿವಾರ್ಡ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಒಂದು ಇಮ್ಯಾಜಿನೇಷನ್. ಆಗ ನಾವು ಜೀವನವನ್ನ, ಈ ಭೂಮಿಯಲ್ಲಿ ನಡೆದಂತ ಜೀವನವನ್ನ ಮುಂದೆ ತಗೊಂಡಾಗ ಕೆಲವೊಂದ್ ಟೈಮಲ್ಲಿ ನಾವು ಕೆಲವೊಂದು ವಿಷಯಗಳನ್ನ ಮಾಡಿರಲ್ಲ. ಅವಾಗ ನಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ನಾನು ಈ ಕೆಲಸ ಇನ್ನೂ ಚೆನ್ನಾಗಿ ಮಾಡಿದ್ರೆ, ಇನ್ನೂ ಹೆಚ್ಚಾಗಿ ಮಾಡಿದ್ರೆ, ಈ ಒಂದು ತ್ಯಾಗವನ್ನ ಇನ್ನೂ ಸ್ವಲ್ಪ ತ್ಯಾಗ ಮಾಡ್ಬಿಟ್ಟಿದ್ರೆ, ಈ ಒಂದು ಕೆಲಸವನ್ನ ದೇವ್ರಿಗೆ ಇನ್ನೂ ಮೆಚ್ಚುಗೆ ಆಗೋಂತ ರೀತಿಲಿ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ. ನಾನು ಮಾಡದೆ ಬಿಟ್ಬಿಟ್ಟನಲ್ಲ, ಅಲ್ಲಿ ಈ ತ್ಯಾಗವನ್ನ ನಾನು ಮಿಸ್ ಮಾಡ್ಕೊಂಡಲ್ಲ, ನನಗೊಂದು ಅವಕಾಶ ಸಿಕ್ತು, ಅವಕಾಶ ತುಂಬಾ ಒಳ್ಳೇದಾಗಿತ್ತು, ಅದು ನಾನು ನೆರವೇರಿಸಿ ಮುಗಿಸ್ಬಿಟ್ಟಿದ್ರೆ, ಅಯ್ಯಯ್ಯೋ ಅದು ಮಾಡದೆ ಬಿಟ್ಬಿಟ್ನಲ್ಲ, ಮತ್ತೆ ನನ್ಗೆ ಆ ಚಾನ್ಸ್ ಸಿಗಲ್ವಲ್ಲ, ಆ ರೀತಿ ಅನ್ಸ್ಬಾರ್ದು ದೇವ್ರ ಮಕ್ಳಿಗೆ, ಅಲ್ವಾ? ನಮ್ಮ ಬಲಹೀನತೆಯನ್ನು ಹೊರತುಪಡಿಸಿ ಎಲ್ಲ ವಿಷಯಗಳಲ್ಲಿ ದೇವರಿಗೋಸ್ಕರ ಎಷ್ಟು ವೇಗವಾಗಿ, ಎಷ್ಟು ತೀವ್ರವಾಗಿ ನಾವು ಓಡ್ಬೇಕನ್ನ ಯಾವಾಗ್ಲೂ ಏನ್ ಮಾಡೋಣ, ಯೋಚನೆ ಮಾಡೋಣ. ಅದನ್ನ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸಮಯ ಕೂಡ ತುಂಬಾ ಕಡಿಮೆ ಇದೆ. ನಾನು ಆಕ್ಚುಲಿ ನೋಡ್ಬೇಕಾದ್ರೆ ಈ ಒಂದು ಪಾಠವನ್ನ ಆದಷ್ಟು ಶಾರ್ಟ್ ಆಗಿ ಮಾತಾಡೋಣ ಅಂತಾನೆ ಇಷ್ಟಪಡ್ತೀನಿ. ಯಾಕಂದ್ರೆ ಕೆಲವೊಂದು ಪಾಯಿಂಟ್ಸ್ ನ ಅಲ್ಲಿ ಅದು ಮಾತಾಡ್ಬೇಕಾಗುತ್ತೆ, ಪ್ರೆಸ್ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ಕೇಳಿದಂತ ಎಲ್ಲಾ ಪಾಠ ನಿಮ್ಮಲ್ಲಿ ಉಳಿಯಲ್ಲ ಅಂತ ನನ್ ಚೆನ್ನಾಗ್ ಗೊತ್ತು. ಆದ್ರೆ ಕೆಲವೊಂದು ಟಾಪಿಕ್ ಆದ್ರೆ ನಿಮ್ ಮೈಂಡ್ ಅಲ್ಲಿ ಉಳಿಬೇಕಂತ ನನ್ನ ಉದ್ದೇಶ. ಇದನ್ನ ಈ ರೀತಿ ಮಾತಾಡಿದ್ರೆ ಮೈಂಡ್ ಹೋಗೋದಾಗ ಸೀರಿಯಸ್ನೆಸ್ ಗೊತ್ತಾಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ, ಅಲ್ವಾ? ಆದ್ರಿಂದ ಆ ಪಾಠದ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಳೋಣ. ಮುಂದೆ ಬರುವಂತ ಟಾಪಿಕ್ ತುಂಬಾನೇ ಚೆನ್ನಾಗಿದೆ. ತುಂಬಾ ಎಲ್ಲಾ ವಿಷಯ ಕೂಡ ನಮ್ಗೆ ತುಂಬಾ ಎಚ್ಚರಿಕೆ ಆಗಿರೋಂಥ ವಿಷಯ. ಹೇಗೂ ಕೂಡ ನಾವು ಕರ್ತನ ಪಾಸೋರಲ್ಲಿ, ಕರ್ತನ ಪಾತ್ರೆಯಲ್ಲಿ ಪಾಲ್ಗೊಳ್ಳಕ್ ಹೋಗ್ತಾ ಇದ್ವಿ, ಅಲ್ವಾ? ಮದಲಿಂಗನ ಜೊತೆ ನಾವು ಮದಲಿಂಗಿತ್ತೆ ಆಗಿರುವಂತ ಅವಕಾಶನ ಪಡ್ಕೊಂಡಿದೀವಿ. ಆತನ ಜೊತೆಗೆ ಬಾಧೆಗಳನ್ನ ಸಹಿಸುವುದಾದ್ರೆ ಆತನ ಜೊತೆಗೆ ಆಳ್ವಿಕೆ ಮಾಡ್ತೀವಿ. ಆತನಂತೆ ನಾವು ಗುಣಗಳನ್ನ ಬೆಳೆಸ್ಕೊಳ್ಳೋದಾದ್ರೆ ಆತನ ಜೊತೆಗೆ ಎಂದೆಂದಿಗೂ ಇರ್ತೀವಿ. ಆ ಗುಣಗಳನ್ನ ಬೆಳೆಸ್ಕೊಳ್ಳುವಂತ ಒಂದು ಅವಕಾಶವನ್ನ ದೇವ್ರು ಯಥೇಚ್ಛವಾಗಿ ಕೊಡ್ತಾ ಇದ್ದಾರೆ. ಒಂದು ದೇವರ ವಾಕ್ಯದ ಮೂಲಕ ಕೊಡ್ತಾ ಇದ್ದಾರೆ, ಇನ್ನೊಂದು ದೇವರ ಆತ್ಮದ ಮೂಲಕ ಕೊಡ್ತಾ ಇದ್ದಾರೆ. ನೋಡಿ, ವಾಕ್ಯ ಈ ರೀತಿ ಮಾತಾಡ್ಬೇಕು, ನೀವು ಅದನ್ನ ಸೂಕ್ಷ್ಮ ಗಮನಿಸಿ ಆಸಕ್ತಿಯಿಂದ ಕೇಳಿದಾಗ ಆ ಸ್ಪಿರಿಟ್ ನಿಮ್ಮ ಮೈಂಡ್ಗೆ, ನಿಮ್ಮ ಹಾರ್ಟ್ಗೆ ಹೋಗುತ್ತೆ, ಅದು ಕೆಲಸವನ್ನ ಮಾಡುತ್ತೆ. ಮತ್ತೆ ದೇವರ ಆತ್ಮ ಆಸಕ್ತಿಯಿಂದ ಕೇಳ್ಬೇಕಾದ್ರೆ ಇನ್ನು ಕೂಡ ದೇವರು ತಮ್ಮನ್ನ ಹೋಲಿ ಸ್ಪಿರಿಟ್ ನ ಕೊಡ್ತಾರೆ, ಬಲಪಡಿಸ್ತಾರೆ ನಿಮ್ಗೆ. ದೇವರ ಕೃಪೆ ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನೀವೇನಾದ್ರೂ ಮಿಸ್ ಆದ್ರೂ ಕೂಡ, ನನ್ನ ಮಕ್ಕಳು, ನನ್ನ ಮಗಳು, ನನ್ನ ಮಗನು ಗೊತ್ತಿಲ್ಲದೆ ಬಲಹೀನತೆಯಲ್ಲಿ ಬಿದ್ದಿದ್ದಾರೆ, ಇನ್ನು ಕೃಪೆ ಕೊಡ್ತೀನಿ ಅಂತ ಕೃಪೆ ಕೊಡ್ತಾ ಇದಾರೆ. ಎಲ್ಲ ಕಡೆಯಿಂದ ದೇವರ ಸಪೋರ್ಟ್ ಇದೆ ನಮ್ಗೆ. ಅದನ್ನ ನಾವು ಕಲ್ಕೊಳ್ದ ರೀತಿಯಲ್ಲಿ ಮುಂದುವರಿಯೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಇಲ್ಲಿಗೆ ಇವತ್ತಿನ ನಾನು ಪಾಠವನ್ನ ನಿಲ್ಲಿಸ್ತೀನಿ. ಬರುವಂತ ದಿನಗಳಲ್ಲಿ ಮುಂದಿರುವಂತ ಒಂದು ವಿಷಯವನ್ನ ನಾವು ಸ್ಟಡಿ ಮಾಡಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ದೇವ್ರು ತಾನೇ ಈ ಪಾಠವನ್ನ ಆಶೀರ್ವದಿಸಲಿ. ಆಮೇಲೆ ಆಮೇಲೆ ಥ್ಯಾಂಕ್ ಯು ರೀ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೊನೆಯದಾಗಿ ನಾವು ಇವತ್ತಿನ ರಾತ್ರಿ ಗೀತೆನ ಓದಿ ಪಾಠವನ್ನು ಮುಗಿಸೋಣ. ಓದ್ತೀರಾ? ಓದ್ಬೇಕಾ ಬ್ರದರ್? ಓದಿ. ರಾತ್ರಿಯ ಗೀತೆಗಳು ಮಾರ್ಚ್ 25. ಅದರಂತೆಯೇ ಪ್ರತಿಯೊಂದು ಒಳ್ಳೆ ಮರವು ಒಳ್ಳೆ ಫಲವನ್ನು ಕೊಡುತ್ತದೆ ಮತ್ತು ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ. ಮತ್ತಾಯ 7ನೇ ಅಧ್ಯಾಯ 17ನೇ ವಚನ. ಕರ್ತನ ನಿಜವಾದ ಜನರು ಯಾವ ವಿಧದವರು ಎಂದರೆ, ಅವರ ಜೀವಿತದ ಫಲಗಳು ಯಾರೆಲ್ಲ ಆತನೊಂದಿಗೆ ಐಕ್ಯವನ್ನು ನೀಡುತ್ತಾರೋ ಅಂಥವರಿಗೆ ಆರೈಕೆಯು ಮತ್ತು ಉಲ್ಲಾಸಕರವು ಉಂಟಾಗುತ್ತದೆ. ಮತ್ತೊಂದೆಡೆ ಕೆಲವು ವ್ಯಕ್ತಿಗಳು ಮುಳ್ಳಿನ ಹಾಗೆ ಯಾವಾಗಲೂ ಬೀಜಗಳನ್ನು ಚದುರಿಸಿ ತೊಂದರೆಗಳನ್ನು ಉಂಟು ಮಾಡುವರು. ಅಂದರೆ ತಪ್ಪಾದ ಬೋಧನೆಗಳು, ಕೆಟ್ಟದಾಗಿ ಕಲ್ಪನೆ ಮಾಡುವುದು, ತಪ್ಪುಗಳನ್ನು ನುಡಿಯುವುದು ಇವರ ಗುಣಲಕ್ಷಣವಾಗಿರುತ್ತದೆ. ಮತ್ತು ಇನ್ನು ಕೆಲವರು ಉಲ್ಲಾಸಕರವಾದ ಫಲಗಳನ್ನು ಕೊಡುವುದರ ಬದಲು ಮುಳ್ಳಿನ ಗಿಡಗಳಂತೆ ನಿರಂತರವಾಗಿ ಇತರರಿಗೆ ಅಡ್ಡಿಯಾಗಿರುತ್ತಾರೆ. ಯಾರೆಲ್ಲ ಅವರ ಸಂಪರ್ಕಕ್ಕೆ ಬರುತ್ತಾರೋ ಅವರಿಗೆ ಕಿರಿಕಿರಿ ನೀಡುತ್ತಾ, ಸಿಟ್ಟು ಎಬ್ಬಿಸುತ್ತಾ, ಅವರನ್ನು ರೇಗಿಸುತ್ತಾ, ಅವರಿಗೆ ವಿಷವನ್ನಿಟ್ಟು ಗಾಯಪಡಿಸುತ್ತಾರೆ. ಕರ್ತನ ಜನರು ಈ ರೀತಿಯಾಗಿ ತಮ್ಮನ್ನು ದಾರಿ ತಪ್ಪಿಸುವ ಸುಳ್ಳು ಬೋಧಕರು ಹಾಗೂ ಮಂದೆಯ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಸಂತೋಷವಾಗಿ ನೀಡುವ ಕುರುಬರ ನಡುವೆ ಇರುವ ವ್ಯತ್ಯಾಸಗಳನ್ನು ತಿಳಿದಿರಬೇಕು. ಒಂದು ವರ್ಗದವರು ನಿರಂತರವಾಗಿ ಕೇಡನ್ನುಂಟು ಮಾಡುವವರಾಗಿಯೂ ದುರ್ಬಲಗೊಳಿಸುವವರಾಗಿಯೂ ನಾಶ ಮಾಡುವವರಾಗಿಯೂ ಇರುತ್ತಾರೆ. ಇನ್ನೊಂದು ವರ್ಗದವರು ಸಹಾಯಕರಾಗಿಯೂ ಕಟ್ಟುವವರಾಗಿಯೂ ಬಲಪಡಿಸುವವರಾಗಿಯೂ ಸಮಾಧಾನವನ್ನು ಉಂಟು ಮಾಡುವವರಾಗಿಯೂ ಇರುತ್ತಾರೆ. ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ಒಳ್ಳೆಯ ರಾತ್ರಿ ಗೀತೆಯನ್ನ ಇವತ್ತು ನಾವು ಓದಿದ್ವಿ. ಅದರಂತೆ ಪ್ರತಿಯೊಂದು ಒಳ್ಳೆ ಮರವು ಒಳ್ಳೆ ಫಲವನ್ನು ಕೊಡುತ್ತದೆ ಮತ್ತು ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ. ಹೌದು, ತುಂಬಾ ನಿಜವಾದಂತ ಮಾತು. ಪ್ರತಿಯೊಂದು ಜನರ ಒಂದು ವಿಷಯವನ್ನ ಫಲದಿಂದ ನಾವು ತಿಳ್ಕೊಬಹುದು. ಫಲ ಅಂದ್ರೆ ಏನು ಗೊತ್ತಲ್ವಾ ನಿಮ್ಗೆ? ಬೀಜ ಅನ್ನೋದಕ್ಕೂ ಫಲ ಅನ್ನೋದಕ್ಕೂ ಡಿಫ್ರೆಂಟ್ ಇದೆ. ನೋಡಿ, ನಮ್ಮ ಮೈಂಡ್ ಅಲ್ಲಿ ಒಂದು ಥಾಟ್ಸ್ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ. ಅದೊಂದು ಕೆಟ್ಟ ಥಾಟ್ಸ್ ಆಯ್ತು ಅಂದ್ರೆ ಆ ಕೆಟ್ಟ ಥಾಟ್ಸ್ ನ, ಕೆಟ್ಟ ಆಲೋಚನೆನ ನಾವು ಏನ್ ಮಾಡ್ತೀವಿ, ದಿನ ಯೋಚನೆ ಮಾಡಿ ಅದ್ರ ಪ್ರಕಾರ ನಡೆದು ನಮ್ಮ ನಡವಳಿಕೆಲ್ಲ ಅದನ್ನ ತಂದು ಅದನ್ನ ಒಂದು ಕ್ಯಾರೆಕ್ಟರ್ ಆಗಿ ಡೆವಲಪ್ ಮಾಡ್ತೀವಿ ನೋಡಿ, ಅದು ಫಲ.
ಅದು ಒಳ್ಳೆ ಬೀಜ ಇರ್ಬೋದು, ಕೆಟ್ಟ ಬೀಜ ಇರ್ಬೋದು. ಯಾವ್ದು ಒಳ್ಳೆ ವಿಷಯ ಬಿತ್ತು ಅಂದ್ರೆ ಆ ವಿಷಯವನ್ನೇ ಇಟ್ಕೊಂಡು ಅದನ್ನೇ ಬೆಳೆಸ್ಬೇಕಂದ್ಬಿಟ್ಟು ಅದೇ ಗುಣಗಳಲ್ಲಿ ಬೆಳೆದು ಕೊನೆವರೆಗೂ ಬಂದು ಇನ್ನೇನು ಆ ಗುಣನ ಚೇಂಜೇ ಮಾಡಕ್ಕಾಗಲ್ಲ ಅಂತ ಇರ್ತೀವಿ ನೋಡಿ, ಅದೇ ಫಲ. ಅದು ಒಳ್ಳೆ ಫಲನೂ ಇರ್ಬೋದು, ಕೆಟ್ಟ ಫಲನೂ ಇರ್ಬೋದು. ಯಾವುದೇ ಫಲ ಬರಕ್ ಮೊದ್ಲು ಬೀಜ ಬಿತ್ತಲ್ಪಟ್ಟಿರುತ್ತೆ. ನಮ್ಮ ಮೈಂಡಲ್ಲೂ ಹಾಗೆ ಯಾವುದೇ ಒಂದು ನಮ್ಮಲ್ಲಿ ಫಲ ಕಾಣಿಸ್ತಾ ಇದೆ ಅಂದ್ರೆ ಇದಕ್ಕಿಂತ ಮೊದ್ಲು ಆ ಬೀಜ ಬಿತ್ತಲ್ಪಟ್ಟಿರುತ್ತೆ ನಮ್ಮ ಮೈಂಡಲ್ಲಿ. ಕೆಟ್ಟ ಬೀಜ ಬಿತ್ತಲ್ಪಟ್ಟಿರುತ್ತೆ. ಕೆಟ್ಟ ಫಲ ನೋಡ್ಬೇಕಾದ್ರೆ, ಒಳ್ಳೆ ಫಲ ನೋಡ್ಬೇಕಾದ್ರೆ ಆಕಸ್ಮಿಕವಾಗಿ ತಕ್ಷಣ ಇವತ್ತೇ ನಾನು ಪ್ರೀತಿನ ತೋರಿಸ್ಬಿಡ್ತೀನಿ ಅಂದ್ರೆ ಆಗಲ್ಲ. ಇವತ್ತೇ ನಾನು ಏನ್ ಮಾಡ್ತೀನಿ, ಎಲ್ರಿಗೂ ಪ್ರೀತಿಯಿಂದ ನಡ್ಕೊಳ್ತೀನಿ, ಇನ್ಮೇಲೆ ಪ್ರೀತಿಯಿಂದ ನಡ್ತೀನಿ ಅಂದ್ರೆ ಆಗಲ್ಲ. ಫಸ್ಟ್ ಬೀಜ ಬಿತ್ತಬೇಕು, ಆ ಬೀಜನ ಬೆಳೆಸ್ಬೇಕು, ಅದರ ಫಲವೇ ಆತ್ಮಿಕ ಫಲಗಳು ಬರುತ್ತೆ. ಹಾಗೆ ಇಲ್ಲಿ ಎರಡು ರೀತಿಯಾದ ಒಂದು ವಿಷಯಗಳು ಮಾತಾಡ್ತಾರೆ. ಒಂದು ಒಳ್ಳೆ ಫಲಗಳಿರುತ್ತೆ, ಕೆಲವರಲ್ಲಿ ಕೆಟ್ಟ ಫಲಗಳಿರುತ್ತೆ. ಕೆಲವರು ಏನ್ ಮಾಡ್ತಾರೆ, ಮುಳ್ಳಿನ ರೀತಿಯಾಗಿರ್ತಾರೆ. ಬೇರೆಯವರಿಗೆ ಕಷ್ಟವನ್ನು ಕೊಡ್ತಾ ಇರ್ತಾರೆ ಅಲ್ವಾ, ಗಾಯ ಪಡಿಸ್ತಾ ಇರ್ತಾರೆ, ಕಿರಿಕಿರಿ ಮಾಡ್ತಾ ಇರ್ತಾರೆ, ಸಿಟ್ಟೆಬ್ಬಿಸ್ತಾ ರೇಗಿಸ್ತಾ ಇರ್ತಾರೆ, ಇದೆಲ್ಲ ಇರ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಕೆಲವರಿಗೆ ಸಂತೋಷ ಕೊಡ್ತಾರೆ, ಕೆಲವ್ರಿಗೆ ಏನ್ ಮಾಡ್ತಾರೆ, ಅವ್ರಿಗೆ ಸಹಾಯ ಮಾಡ್ತಾರೆ. ಇಂಥವೆಲ್ಲ ಇರ್ತಾರೆ, ಅದು ಅವರ ಫಲಗಳಾಗಿರುತ್ತೆ. ಅದರಿಂದ ನಾವು ಯಾವ ಫಲವರ್ಗದವರಾಗಿರ್ತೀವಿ, ಯಾವ ಬೀಜವನ್ನು ಬಿತ್ತಿ ಯಾವ ಫಲವನ್ನು ಕೊಡಕ್ಕೆ ಸಿದ್ಧರಾಗಿದೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಸ್ಟಡಿ ಮಾಡ್ರಿ, ತುಂಬಾ ಪ್ರಯೋಜನವಾಗಿದೆ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ದೇವರು ಇವತ್ತಿನ ಪಾಠವನ್ನು ರಾತ್ರಿಗೆ ಆಶ್ರಯಿಸಿ ನಿಮ್ಮೆಲ್ಲರನ್ನು ಆಶ್ರಯಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಈ ಒಂದು ಕೂಟನ ನಾವು ಅಂತ್ಯ ಮಾಡೋಣ. ನಮ್ಮದಿರುವಂತ ಸಂತೋಷ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಸಂತೋಷ್ ಬ್ರದರ್ ಇಲ್ವಾ? ಓಕೆ, ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದ್ದೀರಿ. ಬಸವರಾಜ್ ಬ್ರದರ್ ಇದ್ದೀರಾ? ಬ್ರದರ್ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮನ್ನೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ದೇವರಿಗೆ ಸ್ತೋತ್ರ. ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ, ಸಿದ್ಧನಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯೇ, ಬರುವಂಥ ದಿನದಲ್ಲಿ ಸ್ವಾಮಿ ನಾವು ಮಹತ್ತರವಾಗಿ ಸ್ವಾಮಿ ಕರ್ತನ ಮೇಜನ್ನು ಅನುಸರಿಸುವವರಾಗಿದ್ದೇವೆ ಸ್ವಾಮಿ. ಅದಕ್ಕೆ ಪೂರಕವಾಗಿ ನಡೆಯುವಂಥ ಪ್ರತಿ ದಿನದ ಈ ಒಂದು ವಾಕ್ಯಗಳು ಸ್ವಾಮಿ ಅತ್ಯಂತ ಮಹತ್ವವಾದವುಗಳು ಹಾಗೂ ಉಪಯೋಜನಕಾರಿಯಾಗಿರುವಂಥವುಗಳಾಗಿವೆ ಸ್ವಾಮಿ. ಮಹತ್ತಾದ ಗೂಢಾರ್ಥಗಳನ್ನು ನಮಗೆ ನಿತ್ಯವೂ ಕೂಡ ತಿಳಿಪಡಿಸ್ತಾ ನಮ್ಮನ್ನು ಎಚ್ಚರಿಸುತ್ತಾ ಸ್ವಾಮಿ, ನಿಮ್ಮ ಸಾನ್ನಿಧ್ಯದಲ್ಲಿ ಕರೆಯುವವರಾಗಿರುವ ನಿಮ್ಮನ್ನು ನಾವು ಪ್ರತಿಕ್ಷಣವನ್ನು ನೆನೆಸ್ತು ಸ್ವಾಮಿ. ಈ ದಿನದಲ್ಲಿ ಕೊಟ್ಟಂತ ಮಹಾವಾಕ್ಯಗಳಿಗಾಗಿ ಕೋಟೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದೆ ದೇವರೇ. ಬರುವಂಥ ದಿನದಲ್ಲಿ ನಡೆಯುವಂತಹ ಒಂದು ಕರ್ತನ ಮೇಲೆ ಸ್ವಾಮಿ ಯಶಸ್ವಿಯಾಗಿ ನಡೆಯಲಿಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ನೀವು ಕೃಪೆಯೊಟ್ಟಿಗೆ ನಡೆಸಬೇಕನ್ನಾಗಿ ಪ್ರಾರ್ಥಿಸ್ತೇವೆ. ತೆಲಬಾಗಿ ಕೇಳಿರುವ ಪ್ರತಿಯೊಬ್ಬರು ನೀವು ಆಶೀರ್ವದಿಸಿರಿ ಸ್ವಾಮಿ. ಈ ಅಲ್ಪರಾಗಿರೋ ನಾವು ಮಾಡುವಂಥ ಪ್ರತಿಯೊಂದು ಕಾಲದಲ್ಲಿ ಕೂಡ ಕೆಲವು ತಾತ್ಕಾಲಿಕವಾಗಿರುವಂಥ ತಪ್ಪುಗಳು ನಡೀತದೆ ಸ್ವಾಮಿ, ಅವುಗಳನ್ನು ಕ್ಷಮಿಸಿ ಸ್ವಾಮಿ. ನಾವು ಹಾಕುವಂಥ ಪ್ರತಿ ಹೆಜ್ಜೆಯೂ ಕೂಡ ಸ್ವಾಮಿ ನಿಮ್ಮ ಚಿತ್ತಕ್ಕನುಸಾರಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕೃಪೆಯೊಟ್ಟಿಗೆ ನಡೆಸಿರಿ, ಯೋಗ್ಯರಾಗಿ ಸ್ವಾಮಿ ಕರ್ತನ ಮೇಜಲ್ಲಿ ಕೈ ಹಾಕುವಂತೆ ನಮ್ಮನ್ನು ಆಶ್ರಯಿಸಿ ಬಲಪಡಿಸಬೇಕಾಗಿ ಪ್ರಾರ್ಥಿಸ್ತೇವೆ. ವಾಕ್ಯಗಳನ್ನು ಹಂಚಿಕೊಂಡ ಸೋದರ ನೀವು ಆಶ್ರಯಿಸಿರಿ, ಅವರನ್ನೇ ಹೆಚ್ಚೆಚ್ಚಾಗಿ ಸೇವೆಯಲ್ಲಿ ಸ್ವಾಮಿ ನಡೆಯುವಂತೆ ನೀವು ಬೇಕಾದ ಜ್ಞಾನವನ್ನು, ಶಕ್ತಿಯನ್ನು, ಆರೋಗ್ಯವನ್ನು ಕೊಟ್ಟು ನಡೆಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದುವರೆಗೂ ಬೇಡಿದಿರುವ ಎಲ್ಲ ವಿಷಯಗಳನ್ನು ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ. ಆಮೆನ್. ಆಮೆನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗುಡ್ ನೈಟ್ ಬ್ರದರ್. ಗುಡ್ ನೈಟ್. ಎಲ್ಲ ಬ್ರದರ್ ಸಿಸ್ಟರ್ ಎಲ್ಲರಿಗೂ ನಮಸ್ತೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಬ್ರದರ್.